ನಮಸ್ಕಾರ ಸ್ನೇಹಿತರೆ, ವೆಲ್ಕಮ್ ಟು ಆಜಾದ್ ಐಸಿಎಸ್ ಅಕಾಡೆಮಿ. ನಾನು ವೆಂಕಟೇಶ್ ಬಿ ಪಾಟೀಲ್ ಅಂತ. ಸೊ ನಿಮ್ಗೆಲ್ಲ ಗೊತ್ತಿರುವಂತೆ ಇದು ಕರೆಂಟ್ ಅಫೇರ್ಸ್ ಡಿಸ್ಕಷನ್ ಆಗಿದೆ, ಎಸ್ಪೆಷಲಿ ಫಾರ್ ಎಕ್ಸಾಮ್ಸ್ ಆಫ್ KS, PSI, PDO, FDA, SDA ಉಳಿದಂತ ಎಲ್ಲ ಕಾಂಪಿಟೇಟಿವ್ ಎಕ್ಸಾಮ್ಗಳಿಗೆ. ಇದು ನವೆಂಬರ್ ತಿಂಗಳ ಒಂದು 6th ಪಾರ್ಟ್ ಆಗಿದೆ, ಅಂದ್ರೆ 6ನೇ ಭಾಗವಾಗಿದೆ. ಸೊ ಹಾಗಾಗಿ ನೀವು ಉಳಿದಂತ ಎಲ್ಲಾ ಭಾಗಗಳನ್ನು ಕೂಡ ಆಜಾದ್ ಐಸಿಎಸ್ ಅಕಾಡೆಮಿ ಯೂಟ್ಯೂಬ್ ಚಾನಲ್ ಅಥವಾ ಆಜಾದ್ ಐಸಿಎಸ್ ಅಕಾಡೆಮಿ ಆಪ್ ಅಲ್ಲಿ ಫ್ರೀ ಆಗಿ ಆಕ್ಸೆಸ್ ಮಾಡ್ಕೊಳ್ಬಹುದು. ಒನ್ಸ್ ಅಗೇನ್ ವೆಲ್ಕಮ್ ಟು ಆಜಾದ್ ಐಸಿಎಸ್ ಅಕಾಡೆಮಿ. ನಾನು ವೆಂಕಟೇಶ್ ಬಿ ಪಾಟೀಲ್ ಅಂತ. ಲೆಟ್ಸ್ ಸ್ಟಾರ್ಟ್ ದಿ ಕ್ಲಾಸ್. ಫಸ್ಟ್ ಟಾಪಿಕ್ ಡಿಸ್ಕಸ್ ಮಾಡ್ತಾ ಹೋಗೋಣ. ರೀಸೆಂಟ್ ಆಗಿ ನ್ಯೂಸ್ ಅಲ್ಲಿ ಇದೆ CPEC ಅಂತ ಕರೀತಾರೆ, ಹೌದಾ? CPEC ಅಂದ್ರೆ ಚೀನಾ ಪಾಕಿಸ್ತಾನ್ ಎಕನಾಮಿಕ್ ಕಾರಿಡಾರ್ ಅಥವಾ ಕನ್ನಡದಲ್ಲಿ ಚೀನಾ ಪಾಕಿಸ್ತಾನ್ ಆರ್ಥಿಕ ಕಾರಿಡಾರ್ ಯೋಜನೆ ಅಂತ ಕರೀತಾರೆ. ಸೊ ಹಾಗಾದ್ರೆ ಇದು ಯಾಕೆ ನ್ಯೂಸ್ ಅಲ್ಲಿ ಇದೆ ರೀಸೆಂಟ್ ಆಗಿ ಅಂತ ಡಿಸ್ಕಸ್ ಮಾಡ್ತಾ ಹೋಗೋಣ. CPEC ಅಂತ, ಹೌದಾ? ಚೀನಾ ಪಾಕಿಸ್ತಾನ್ ಎಕನಾಮಿಕ್ ಕಾರಿಡಾರ್ ಅಥವಾ ಚೀನಾ ಪಾಕಿಸ್ತಾನ್ ಆರ್ಥಿಕ ಕಾರಿಡಾರ್ ಯೋಜನೆ ಅಂತ ಕರೀತಾರೆ. ಸೊ ಹಾಗಾದ್ರೆ ಇದ್ರ ಬಗ್ಗೆ ನೋಡ್ತಾ ಹೋಗೋಣ. ನೋಡಿ, ಸೊ ರೀಸೆಂಟ್ ಆಗಿ ಏನಾಗುತ್ತೆ ಅಂದ್ರೆ ಆಕ್ಚುಲಿ ಏನು ಈ CPEC ಅನ್ನುವಂತ ಒಂದು ಕೆಲಸ ಅಂದ್ರೆ ಒಂದು ಪ್ರಾಜೆಕ್ಟ್ ಇದೆಯಲ್ಲ, ಇದು ಅಲ್ಲಿ ಕೆಲಸ ಮಾಡ್ತಾ ಇದಾರೆ ಯಾರು? ಚೀನಿ ಸೈನಿಕರು ಮತ್ತೆ ಅಲ್ಲಿರುವಂತ ಏನು ಎಂಪ್ಲಾಯ್ಮೆಂಟ್ಸ್ ಕೆಲಸ ಮಾಡ್ತಿದ್ದಾರೆ. ಸೊ ಹಾಗಾಗಿ ಅಲ್ಲಿ ಒಂದ್ ಸ್ವಲ್ಪ ಡಿಸ್ಪ್ಯೂಟ್ ಆಗ್ತದೆ ಬಿಟ್ವೀನ್ ದ ಪಾಕಿಸ್ತಾನ ಇರುವಂತ ಸಿಟಿಜನ್ಸ್ ಮತ್ತೆ ಚೈನೀಸರ ಮಧ್ಯೆ. ಆ ಕಾರಣಕ್ಕೆ ಆಕ್ಚುಲಿ ಈ ಒಂದು ಟಾಪಿಕ್ ರೀಸೆಂಟ್ ಆಗಿ ನ್ಯೂಸ್ ಅಲ್ಲಿ ಇದೆ, ಹೌದಾ? ಅದಕ್ಕೆ ಚೈನಾ ಏನ್ ಹೇಳಿದಂದ್ರೆ ಇನ್ನೊಂದು ವಿಶೇಷವಾದಂತ ಒಂದು ಸೈನಿಕರನ್ನ ನಿಯೋಜಿಸುವಂತೆ ಅಂದ್ರೆ ಪಾಕಿಸ್ತಾನಕ್ಕೆ ಏನ್ ಮಾಡಿದೆ ಚೈನೀಸ್ ಸರ್ಕಾರ ಅಂದ್ರೆ ಒತ್ತಾಯ ಮಾಡಿದೆ. ಆ ಕಾರಣಕ್ಕಾಗಿ ಈ ಚೀನಾ ಪಾಕಿಸ್ತಾನ್ ಎಕನಾಮಿಕ್ ಕಾರಿಡಾರ್ ಅನ್ನುವಂಥದ್ದು ರೀಸೆಂಟ್ ಆಗಿ ನ್ಯೂಸ್ ಅಲ್ಲಿ ಇದೆ, ಹೌದಾ? ರೈಟ್. ಯಾಕಂದ್ರೆ ಚೀನಾದವ್ರು ಏನ್ ಮಾಡ್ತಿದ್ದಾರೆ ಅಂದ್ರೆ ಅಲ್ಲಿ ಒಂದು ಬಾಸಿ ಅಣೆಕಟ್ಟು ಅಂತ ಅದರಲ್ಲಿ ಅಂದ್ರೆ ಅದರ ಕಾಮಗಾರಿಯನ್ನ ಮಾಡ್ತಾ ಇದ್ದಾರೆ. ಸೊ ಅಲ್ಲಿ ವಿಶೇಷವಾಗಿ ಚೀನಿ ಇಂಜಿನಿಯರ್ಗಳು ಆಮೇಲೆ ಇತರೆ ಭದ್ರತೆಗಾಗಿ ಅಂದ್ರೆ ಆಕ್ಚುಲಿ ಚೀನೀಸ್ ಒಂದು ಮಿಲಿಟರಿ ಕೂಡ ಕೆಲಸ ಮಾಡ್ತಿದ್ದಾರೆ. ಅವರ ಇನ್ನೊಂದು ಪ್ರೊಟೆಕ್ಷನ್ಗೋಸ್ಕರ ಆಕ್ಚುಲಿ ಪಾಕಿಸ್ತಾನಕ್ಕೆ ಇನ್ನೊಂದು ವಿಶೇಷವಾದಂತಹ ಒಂದು ಭದ್ರತಾ ದಳವನ್ನ ನೀವು ನಿಯೋಜನೆ ಮಾಡ್ರಿ ಅಂತ ಏನ್ ಮಾಡಿದೆ ಸರ್ಕಾರಕ್ಕೆ ರಿಕ್ವೆಸ್ಟ್ ಮಾಡ್ಕೊಂಡಿದೆ. ಆ ಕಾರಣಕ್ಕಾಗಿ ಈ CPEC ಅಥವಾ ಚೈನಾ ಪಾಕಿಸ್ತಾನ್ ಎಕನಾಮಿಕ್ ಕಾರಿಡಾರ್ ಅಂತ ಒಂದು ಟಾಪಿಕ್ ನ್ಯೂಸ್ ಅಲ್ಲಿ ಅಂತ ಹೇಳುದು ನಾವು. ಓಕೆ, ಸೊ ಹಾಗಾದ್ರೆ ನೋಡ್ತಾ ಹೋಗೋಣ ಏನಿದು ಚೀನಾ ಪಾಕಿಸ್ತಾನ್ ಎಕನಾಮಿಕ್ ಕಾರಿಡಾರ್ ಅಂದ್ರೆ ಏನಂತ ನೋಡ್ತಾ ಹೋಗೋಣ. ನೋಡಿ, ಈ CPEC ಇದೆಯಲ್ಲ, ಇದೇನಂದ್ರೆ ಒಂದು $multi-billion ಒಂದು ಸ್ಕೀಮ್ ಅಂತ ಕರಿತೀವಿ ನಾವು, ಹೌದಾ? ಅಂದ್ರೆ ಚೀನಾದ ಬಹಳ ಒಂದು ಏನಂತಾರೆ ಮಲ್ಟಿ ಬಿಲಿಯನರ್ ಒಂದು ಸ್ಕೀಮ್ ಆಗಿರುವಂತ BR ಅಂತ ಕೇಳಿದ್ದಾರೆ, ಹೌದಾ? BR ಅಂದ್ರೆ ಬೆಲ್ಟ್ ಅಂಡ್ ರೋಡ್ ಇನಿಷಿಯೇಟಿವ್ ಅಂತ ಕರೀತಾರೆ, ಅಥವಾ ಇಟ್ಸ್ ಆಲ್ಸೋ ಕಾಲ್ ದಿ ಒನ್ ಬೆಲ್ಟ್ ಒನ್ ರೋಡ್ ಅಂತ ಸ್ಕೀಮ್ ಇದೆ, ನಿಮ್ಗೆಲ್ಲ ಗೊತ್ತಿರುವಂತೆ, ಹೌದಾ? ಇದು ಚೈನಾದ ಇದು ಜಗತ್ತಿನ ಅತಿ ದೊಡ್ಡ ಒಂದು ಮೂಲಭೂತ ಸೌಕರ್ಯಕ್ಕೆ ಸಂಬಂಧಪಟ್ಟಂತ ಯೋಜನೆ ಅಂತ ಕರಿತೀವಿ. ಒನ್ ಬೆಲ್ಟ್ ಒನ್ ರೋಡ್ ಅಥವಾ ಬೆಲ್ಟ್ ಅಂಡ್ ರೋಡ್ ಇನಿಷಿಯೇಟಿವ್ ಅಂತ ಕರೀತಾರೆ. ಓಕೆ, ಹಾಗಾಗಿ ಇದರ ಒಂದು ಭಾಗವಾಗಿ ಏನಂದ್ರೆ ಆಕ್ಚುಲಿ ಏನ್ ಮಾಡ್ತಾ ಇದಾರೆ ಚೀನಾ ಪಾಕಿಸ್ತಾನ್ ಎಕನಾಮಿಕ್ ಕಾರಿಡಾರ್ ಅಂತ ಒಂದು ಯೋಜನೆಯನ್ನ ಏನಂದ್ರೆ ಇದರಡಿಯಲ್ಲಿ ಮಾಡ್ತಾ ಇದಾರೆ. ಸೊ ಹಾಗಾದ್ರೆ ಏನ್ ಮಾಡುತ್ತೆ ನೋಡಂದ್ರೆ ಆಕ್ಚುಲಿ ಈ ಒಂದು ಏನು CPEC ಇದೆಯಲ್ಲ, ಇದೇನಂದ್ರೆ ಒಂದು ಚೀನಾ ಅನುದಾನಿತ ಮೂಲ ಸೌಕರ್ಯ ಯೋಜನೆಗಳ ಒಂದೇನಂದ್ರೆ ಒಂದು ಯೋಜನೆ ಆಗಿರುವಂತದ್ದು ಈ ಒಂದು CPEC ಅಂತ ಹೇಳ್ಬಹುದು. ಅಂದ್ರೆ ಇದಕ್ಕೆ ಫಂಡ್ ಕೊಡುವಂತದ್ದು ಚೀನಾ ದೇಶ ಆಗಿದೆ, ಅಥವಾ ಚೀನಾದ ಬ್ಯಾಂಕ್ಗಳು ಏನ್ ಮಾಡ್ತಾವ ಅಂದ್ರೆ ಈ ಚೀನಾ ಪಾಕಿಸ್ತಾನ್ ಎಕನಾಮಿಕ್ ಕಾರಿಡಾರ್ಗೆ ಫಂಡ್ ಅನ್ನ ಕೊಟ್ಟು ಅಲ್ಲಿ ಮೂಲಭೂತ ಸೌಕರ್ಯಗಳನ್ನೇನಂದ್ರೆ ಸೃಷ್ಟಿ ಮಾಡ್ತಾ ಇದ್ದಾರೆ. ಓಕೆನಾ? ಹಾಗಾಗಿ ಇದರ ಮುಖ್ಯ ಉದ್ದೇಶ ಅಂದ್ರೆ ಇಡೀ ಜಗತ್ತಿನಾದ್ಯಂತ ಏನು ಚೈನಾ ಇದೆಯಲ್ಲ ಅದರ ಒಂದು ಪ್ರಭಾವವನ್ನ ಹೆಚ್ಚಿಸಿಕೊಳ್ಳುವಂತದ್ದು ಈ ಬೆಲ್ಟ್ ಅಂಡ್ ರೋಡ್ ಇನಿಷಿಯೇಟಿವ್ ಅಥವಾ ಒನ್ ಬೆಲ್ಟ್ ಒನ್ ರೋಡ್ ಯೋಜನೆಯ ಒಂದು ಮುಖ್ಯ ಉದ್ದೇಶ ಅಂತ ನಾವು ಕರಿಬಹುದು. ಓಕೆನಾ? ನೋಡಿ, ಈ CPEC ಏನ್ ಮಾಡ್ತಿದ್ದಾರೆ ಸುಮಾರು 3,000 ಕಿಲೋಮೀಟರ್ ಉದ್ದದ ಒಂದು ಹೆದ್ದಾರಿಗಳನ್ನ ಇದರಡಿಯಲ್ಲಿ ನಿರ್ಮಾಣ ಮಾಡ್ತಾ ಇದ್ದಾರೆ. ಅದೇ ರೀತಿ ರೈಲ್ವೆ ನೆಟ್ವರ್ಕ್ಸ್ ಕ್ರಿಯೇಟ್ ಮಾಡ್ತಾ ಇದ್ದಾರೆ. ಅದೇ ರೀತಿ ಪೈಪ್ ಲೈನ್ ಗಳನ್ನ ಕೂಡ ಆಕ್ಚುಲಿ ಸೃಷ್ಟಿ ಮಾಡ್ತಾ ಇದ್ದಾರೆ ಈ ಒಂದು ಚೀನಾ ಪಾಕಿಸ್ತಾನ್ ಎಕನಾಮಿಕ್ ಕಾರಿಡಾರ್ ಅಲ್ಲಿ. ಸೊ ಹಾಗಾಗಿ ಏನು ಇದು CPEC ಇದೆಯಲ್ಲ, ಇದೇನಂದ್ರೆ ಏನ್ ಮಾಡುತ್ತೆ ನೋಡಿ ಆಕ್ಚುಲಿ ಪಾಕಿಸ್ತಾನದ ನೈಋತ್ಯ ಭಾಗದಲ್ಲಿರುವಂತ ಗ್ವಾದಾರ್ ನಗರವನ್ನು ಏನ್ ಮಾಡ್ತಾರೆ ಅಂದ್ರೆ ಚೀನಾದ ವಾಯು ಪ್ರಾಂತ್ಯವಾದಂತ ಜಿಯಾಂಗ್ ಆಕ್ಚುಲಿ ಅಂದ್ರೆ ಕನೆಕ್ಟಿವಿಟಿ ಕೊಡುವಂತ ಒಂದು ಹೈವೇ ಅನ್ನ ಕ್ರಿಯೇಟ್ ಮಾಡ್ತಾ ಇದ್ದಾರೆ, ಅಥವಾ ರೈಲ್ವೆ ಟ್ರ್ಯಾಕ್ ಗಳನ್ನ ಕೂಡ ಆಕ್ಚುಲಿ ಎರಡು ಪ್ರದೇಶಗಳಿಗೆ ಅಂದ್ರೆ ಕನೆಕ್ಟ್ ಮಾಡ್ಲಿಕ್ಕೆ ಈ ಒಂದು ಯೋಜನೆಯಲ್ಲಿ ಸುಮಾರು 3,000 ಕಿಲೋಮೀಟರ್ ಉದ್ದದ ಒಂದು ಅಂದ್ರೆ ಹೆದ್ದಾರಿಗಳನ್ನ ರೈಲ್ವೆ ಟ್ರ್ಯಾಕ್ಸ್ ಗಳನ್ನ ಕನ್ಸ್ಟ್ರಕ್ಟ್ ಮಾಡ್ತಾ ಇದ್ದಾರೆ ಅಂಡರ್ ದ ಚೀನಾ ಎಕನಾಮಿಕ್ ಚೀನಾ ಪಾಕಿಸ್ತಾನ್ ಎಕನಾಮಿಕ್ ಕಾರಿಡಾರ್ ಒಂದು ಯೋಜನೆ ಅಡಿಯಲ್ಲಿ. ಓಕೆನಾ? ಜೊತೆಗೆ ನೋಡಿ ಏನು ಈ ಒಂದು CPEC ಪ್ರೋಗ್ರಾಮ್ ಇದೆಯಲ್ಲ, ಇದಕ್ಕೆ ಏನ್ ಮಾಡ್ತಂದ್ರೆ ಚೈನಾದ ಹಲವಾರು ಬ್ಯಾಂಕ್ಗಳು ತುಂಬಾ ಏನಂದ್ರೆ ಭಾರಿ ಸಬ್ಸಿಡಿ ದರದಲ್ಲಿ, ಹೌದಾ, ಅಂದ್ರೆ ತುಂಬಾ ಹೆಚ್ಚಿನ ಸಬ್ಸಿಡಿ ಏನ್ ಮಾಡ್ತಿದೆ ಆಕ್ಚುಲಿ ಈ ಒಂದು ಹಣಕಾಸು ನೆರವನ್ನ ಈ ಯೋಜನೆಗೆ ನೀಡ್ತಾ ಇದೆ ಅಂತ ನಾವು ಹೇಳ್ಬಹುದು. ಓಕೆ, ಎಸ್. ಸೊ ಹಾಗಾದ್ರೆ ಈ ಒಂದು CPEC ಯೋಜನೆ ಕುರಿತಂತೂ ಯಾಕೆ ಭಾರತ ಒಂದು ಕಳವಳಿ ಆಗ್ತದೆ ನೀವು ಕ್ವಶನ್ ಕೇಳಬಹುದು.
ಸೊ ಹಾಗಾದ್ರೆ ಈ ಸಿಪಿಸಿ ಯೋಜನೆ ಮಾಡೋದ್ರಿಂದ ಭಾರತಕ್ಕೆ ಏನ್ ಸಮಸ್ಯೆ ಸರ್, ಭಾರತ ಯಾಕೆ ಇದ್ರ ಬಗ್ಗೆ ಬಹಳಷ್ಟು ಒಂದ್ ಸ್ವಲ್ಪ ಅಂದ್ರೆ ಡಿಸಪಾಯಿಂಟ್ ಆಗುತ್ತೆ ಅಂತ ಕೇಳ್ಬೋದು. ಓಕೆನಾ, ನೋಡಿ ಈ ಸಿಪಿಸಿ ಇದೆಯಲ್ಲ ಇದೇನಾಗುತ್ತೆ ಅಂದ್ರೆ ಆಕ್ಚುಲಿ ನಮ್ಮ ಈ ಒಂದು ಜಮ್ಮು ಕಾಶ್ಮೀರ, ಹೌದಾ, ಹೆಡ್ ಆಫ್ ಇಂಡಿಯಾ ಅಂತ ಕರಿತೀವಿ ಕಾಶ್ಮೀರನ್ನ. ಈಗ ಪ್ರೆಸೆಂಟ್ ಏನ್ ಮಾಡಿದ್ದಾರೆ ಆಕ್ಚುಲಿ ಆರ್ಟಿಕಲ್ 370 ರಿಮೂವ್ ಮಾಡ್ಕೊಂಡು ಇಲ್ಲಿ ಜಮ್ಮು ಕಾಶ್ಮೀರ ಏನ್ ಮಾಡಿದ್ವಿ ನಾವು 2 ಯೂಟಿಗಳಾಗಿ ಮಾಡಿದ್ವಿ. ಒಂದು ಜಮ್ಮು ಕಾಶ್ಮೀರ ಅಂತ ಮಾಡಿದೀವಿ, ಇನ್ನೊಂದು ಲಡಾಖ್ ಅಂತ ಮಾಡಿದ್ವಿ. ಹೌದಾ, ನೋಡಿ ಈ ಒಂದು ಜಮ್ಮು ಮತ್ತೆ ಕಾಶ್ಮೀರ ಇದೆಯಲ್ಲ ಇಲ್ಲಿ ಏನಾಗುತ್ತೆ ಅಂದ್ರೆ ಒಂದ್ 2 ರೀಸನ್ ಬರುತ್ತೆ ನಮ್ಗೆ. ಇದನ್ನ ನಾವು ಪಾಕ್ ಆಕ್ಯುಪೈಡ್ ಕಾಶ್ಮೀರ ಅಂತ ಕರಿತೀವಿ. ಹೌದಾ, ಈ ಲೈನ್ ಇದೆಯಲ್ಲ ಇದನ್ನ ನಾವು ಲೈನ್ ಆಫ್ ಕಂಟ್ರೋಲ್ ಅಂತ ಕರಿತೀವಿ. ಹೌದಾ, ಇದನ್ನ ನಾವು ಏನಂತ ಕರಿತೀವಿ, ನಿಯಂತ್ರಣ ರೇಖೆ ಅಥವಾ ಲೈನ್ ಆಫ್ ಕಂಟ್ರೋಲ್ ಅಂತ ಕರಿತೀವಿ. ಈ ಲೈನ್ ಅನ್ನ ಅದರ ಮೇಲ್ಗಡೆ ಬರುವಂತ ಒಂದು ನಾರ್ತ್ ಪೋರ್ಷನ್ ಇದೆಯಲ್ಲ ಅದನ್ನ ನಾವ್ ಏನಂತ ಕರಿತೀವಿ, ಪಾಕ್ ರೀಜನ್ ಅಂತ ಕರೀತಾರೆ. ಪಾಕ್ ಅಂದ್ರೆ ಪಾಕ್ ಆಕ್ರಮಿತ ಕಾಶ್ಮೀರ ಅಂತ ಕರೀತಾರೆ. ಹಾಗಾಗಿ ಈ ಒಂದು ಜಮ್ಮು ಕಾಶ್ಮೀರ ಅಂತದ್ದು ಬರೀ ಇಂಡಿಯಾದಲ್ಲಿ ಇದೆ. ಹೌದಾ, ಆದ್ರೆ ಏನಾಗಿದೆ ಆಕ್ಚುಲಿ ಒಂದು ಅಗ್ರಿಮೆಂಟ್ ಮಾಡ್ಕೊಂಡಿದ್ವಿ ನಾವು ಪಾಕ್ ಮಧ್ಯೆ. ಹಾಗಾಗಿ ಏನಂದ್ರೆ ಆ ಪಾಕ್ ರೀಜನ್ ಅಲ್ಲಿ ಒಂದು ಏನಂದ್ರೆ ರೂಲ್ ಮಾಡುತ್ತಿರುವಂತದ್ದು ಪಾಕಿಸ್ತಾನ ಆಗಿದೆ. ಸೊ ಹಾಗಾಗಿ ಏನಂದ್ರೆ ಈ ಒಂದು ಪ್ರದೇಶ ಇದೆಯಲ್ಲ ಇದೊಂದು ಏನಂದ್ರೆ ಭಾರತ ಮತ್ತೆ ಪಾಕಿಸ್ತಾನಗಳ ಮಧ್ಯೆ ಇರುವಂತಹ ಒಂದು ಬಿಕ್ಕಟ್ಟು ಪ್ರದೇಶ ಆಗಿದೆ. ಹಾಗಾಗಿ ಇಲ್ಲಿ ಯಾವುದೇ ಒಂದು ಸ್ಕೀಮ್ ಮಾಡ್ಬೇಕಾದ್ರೂ ಕೂಡ ಆಕ್ಚುಲಿ 2 ದೇಶಗಳು ಒಪ್ಪಿಬೇಕಾಗುತ್ತೆ. ಆದ್ರೆ ಚೈನಾ ಇದೆಯಲ್ಲ ಅದೇನಂದ್ರೆ ಯಾವುದೇ ರೀತಿಯ ಭಾರತ ಯಾವುದೇ ರೀತಿ ಒಪ್ಪಿಗೆ ತಗೊಳ್ಳದೆ ಏನ್ ಮಾಡಿದ್ರೆ ಆಕ್ಚುಲಿ ಈ POK ಅಲ್ಲಿ ರೋಡ್ ಅನ್ನ ಕನ್ಸ್ಟ್ರಕ್ಟ್ ಮಾಡ್ತಾ ಇದೆ. ಅದರಿಂದ ಏನಾಗುತ್ತೆ ಆಕ್ಚುಲಿ ನಮ್ಮ ದೇಶದ ಒಂದು ಸಾರ್ವಭೌಮತೆ ಅಥವಾ ಸಾವರ್ನಿಟಿಗೆ ಧಕ್ಕೆ ಬರುತ್ತೆ ಕಾರಣಕ್ಕೆ ಆಕ್ಚುಲಿ ಭಾರತ ಏನ್ ಮಾಡ್ತಿದೆ, ಈ ಒಂದು ಸ್ಕೀಮ್ ಅನ್ನ ಅಂದ್ರೆ ಚೀನಾ ಪಾಕಿಸ್ತಾನ್ ಎಕನಾಮಿಕ್ ಕಾರ್ಡ್ ಅನ್ನ ವಿರೋಧ ಮಾಡ್ತಾ ಇದೆ. ಅದಕ್ಕೆ ಒಂದು ತನ್ನ ಒಂದು ಕಳವಳವನ್ನ ವ್ಯಕ್ತಪಡಿಸಿದೆ ಅಂತ ನಾವು ಹೇಳ್ಬಹುದು. ಓಕೆ ನೋಡಿ, ಹೌದಾ, ಏನಾಗುತ್ತೆ ಅಂದ್ರೆ ಆಕ್ಚುಲಿ ಇತ್ತೀಚೆಗೆ ಏನಂದ್ರೆ ನೋಡಿ ಚೀನಾ ಏನಂದ್ರೆ ಬರೀ ನಮ್ ದೇಶಕ್ಕೆ ಏನಂದ್ರೆ ಒಂದು ಸಾಕಷ್ಟು ಒಂದು ಏನಂದ್ರೆ ಒಂದು ಡಿಸ್ಪ್ಯೂಟ್ ಅನ್ನ ಕ್ರಿಯೇಟ್ ಮಾಡ್ತಾ ಅಂತ ಹೇಳ್ಬೋದು. ಯಾಕಂದ್ರೆ ಇದೇನಂದ್ರೆ ನಮ್ಮ ನೈಬರ್ ಕಂಟ್ರಿಗಳಾಗಿರುವಂತ ಬಾಂಗ್ಲಾದೇಶ ಆಗಿರ್ಬೋದು, ಭೂತಾನ್ ಆಗಿರ್ಬೋದು, ನೇಪಾಳ ಆಗಿರ್ಬೋದು, ಶ್ರೀಲಂಕಾ ಆಗಿರ್ಬೋದು, ಮಾಲ್ಡೀವ್ಸ್ ಆಗಿರ್ಬೋದು, ಅವುಗಳೇನಂದ್ರೆ ಆಕ್ಚುಲಿ ಏನೋ ಭಾರತದ ರಿಲೇಷನ್ಸ್ ಅನ್ನ ಕಟ್ ಮಾಡುವಂತ ಪ್ರಯತ್ನ ಮಾಡ್ತಾ ಇದೆ. ಅಂದ್ರೆ ತಾನೇ ಹೋಗಿ ಅಲ್ಲಿ ಡಾಮಿನೇಟ್ ಮಾಡ್ಕೊಂಡು ಹಲವಾರು ಯೋಜನೆಗಳನ್ನ ಮಾಡ್ತಾ ಇದೆ. ಇದರಿಂದ ಕೂಡ ನಮ್ಗೆ ಎಲ್ಲೊಂದ್ ಕಡೆ ಒಂದು ನೈಬರ್ ಕಂಟ್ರಿಯ ಒಂದು ಸಪೋರ್ಟ್ ಮೇ ಬಿ ಲಾಸ್ ಆಗ್ಬಹುದು. ಅದು ಕೂಡ ಒಂದು ನಮಗೆ ಡಿಸ್ಪ್ಯೂಟ್ ಅಂತ ಹೇಳ್ಬೋದು. ಅದೇ ರೀತಿ ಏನು ನಮ್ಮ ಇಂಡಿಯನ್ ಓಷನ್ ಅಥವಾ ಹಿಂದೂ ಮಹಾಸಾಗರ ಇದೆಯಲ್ಲ ಅಲ್ಲಿ ಏನ್ ಮಾಡ್ತಿದೆ ಆಕ್ಚುಲಿ ಚೈನಾ ಈ ಒಂದು ಪ್ರದೇಶದಲ್ಲಿ ಭಾರತ ಏನು ಇಂಡಿಯನ್ ಓಷನ್ ಇದೆಯಲ್ಲ ಹಿಂದೂ ಮಹಾಸಾಗರದಲ್ಲಿ ಅಲ್ಲಿ ಕೂಡ ಏನ್ ಮಾಡ್ತಿದೆ ತನ್ನ ಒಂದು ಪ್ರಾಬಲ್ಯವನ್ನ ತೋರಿಸ್ತಾ ಇದೆ. ಇದರಿಂದ ಆಕ್ಚುಲಿ ಅಗೇನ್ ನಮ್ಮ ದೇಶಕ್ಕೆ ಎಲ್ಲೊಂದ್ ಕಡೆ ಒಂದು ಏನಾಗಬಹುದು ಸೆಕ್ಯೂರಿಟಿ ಇಶ್ಯೂ ಬರ್ಬೋದು, ಒಂದು ಸಾವರಿಟಿ ಇಶ್ಯೂ ಬರ್ಬೋದು ಅಂತ ನಾವು ಹೇಳ್ಬೋದು. ಓಕೆನಾ, ಹಾಗಾಗಿ ಅದು ಕೂಡ ನಿಮ್ಗೆ ಗೊತ್ತಿರ್ಬೇಕಾಗುತ್ತೆ. ಜೊತೆಗೆ ಏನಾದ್ರೂ ಈ ಸಿಪಿಸಿ ಯೋಜನೆ ಆದ್ರೆ ಏನಾಗುತ್ತೆ ಅಂದ್ರೆ ಆಕ್ಚುಲಿ ಏನಾಗುತ್ತೆ ಭಾರತಕ್ಕೆ ಒಂಥರ ಇದೊಂದು ರೆಡ್ ರ್ಯಾಗ್ ತರ ಆಗಿ ಒಂದು ಕನ್ವರ್ಟ್ ಆಗ್ತಾ ಹೋಗುತ್ತೆ. ಜೊತೆಗೆ ಏನಾಗುತ್ತೆ ಈವನ್ ಪಾಕಿಸ್ತಾನ ಕೂಡ ತುಂಬಾ ಡೆವಲಪ್ ಆಗಿ ಏನ್ ಮಾಡಬಹುದು ನಮ್ ದೇಶಕ್ಕೆ. ಯಾಕಂದ್ರೆ ಪಾಕಿಸ್ತಾನ ಮತ್ತೆ ಏನಂದ್ರೆ ಏನು ಭಾರತ ರಿಲೇಷನ್ಸ್ ಇದೆಯಲ್ಲ ಅಷ್ಟು ಸರಿಯಾಗಿಲ್ಲ. ಈವನ್ ಚೈನಾ ಭಾರತ ರಿಲೇಷನ್ಸ್ ಕೂಡ ಅಷ್ಟು ಸರಿಯಾಗಿಲ್ಲ. ಇದರಿಂದ ಏನಾಗಬಹುದು ನಮ್ಗೆ ಎನಿಮಿಗಳು ಕೂಡ ತುಂಬಾ ಸ್ಟ್ರಾಂಗ್ ಆಗುತ್ತೆ. ಇದರಿಂದ ನಮ್ಮ ಒಂದು ಸೆಕ್ಯೂರಿಟಿಗೆ ಏನಂದ್ರೆ ಸಾಕಷ್ಟು ಪ್ರಾಬ್ಲಮ್ಸ್ ಅನ್ನ ಕ್ರಿಯೇಟ್ ಆಗ್ಬಹುದು ಅಂತ ಆ ಕಾರಣಕ್ಕಾಗಿ ಭಾರತ ಒಂದು ತನ್ನ ಕಳವಳವನ್ನ ವ್ಯಕ್ತಪಡಿಸಿ ಅಂತ ಹೇಳ್ಬೋದು. ಓಕೆನಾ, ಅದೇ ರೀತಿ ನಾನು ಆಗ್ಲೇ ಹೇಳ್ತಾ ಇದ್ದೆ ಏನ್ ನಮ್ಮ ಭಾರತ ದೇಶ ಇದೆಯಲ್ಲ ಇದು ಚೀನಾ ಮತ್ತೆ ಪಾಕಿಸ್ತಾನ ಅಂದ್ರೆ ಅಷ್ಟು ಒಂದು ನಂಬಿಕೆ ಅಥವಾ ವಿಶ್ವಾಸವನ್ನು ಹೊಂದಿಲ್ಲ. ಅಂದ್ರೆ ರಿಲೇಷನ್ಸ್ ನಮ್ಮೆರಡರ ಒಂದು ಸಂಬಂಧಗಳು, 2 ದೇಶಗಳ ಸಂಬಂಧಗಳು ಅಷ್ಟು ಸರಿಯಾಗಿಲ್ಲ. ಹಾಗಾಗಿ ಏನಾದ್ರೂ ಕಡೆ ಈ ತರ ಮಾಡಿದಾಗ ಏನಾಗುತ್ತೆ ಅವುಗಳು ಎಕನಾಮಿಕಲಿ ಬೂಸ್ಟ್ ಆಗಿ ಮೇ ಬಿ ನಮ್ ದೇಶ ಕೆಲವೊಂದ್ ಕಡೆ ಸೊ ಸಾಕಷ್ಟು ಒಂದು ಸಮಸ್ಯೆ ಕ್ರಿಯೇಟ್ ಮಾಡೋದು ಅನ್ನೋ ಕಾರಣಕ್ಕಾಗಿ ಕೂಡ ಭಾರತ ಏನಂದ್ರೆ ಸೊ ಇದ್ರ ಈ ಒಂದು ಸ್ಕೀಮ್ ಅನ್ನ ಅಪೋಸಿಟ್ ಮಾಡುತ್ತೆ ಅಂತ ನಾವು ಹೇಳ್ಬೋದು. ಓಕೆನಾ, ಸೊ ಹಾಗಾಗಿ ನಿಮ್ಗೆ ಗೊತ್ತಿರ್ಬೇಕಾಗುತ್ತೆ, ರೈಟ್? ಎಸ್, ಆಗ್ಲೇ ಹೇಳ್ತಾ ಇದೆ ಆಕ್ಚುಲಿ ಅಂದ್ರೆ ಈ ಸಿಪಿಸಿ ಇದೆಯಲ್ಲ ಇದೇನ್ ಮಾಡ್ತಾ ಇದೆ ಆಕ್ಚುಲಿ ಇದು ಈ ನಮ್ಮ POK ಪಾಕ್ ಆಕ್ಯುಪೈಡ್ ಕಾಶ್ಮೀರ ಅಥವಾ ಪಾಕ್ ಆಕ್ರಮಿತ ಕಾಶ್ಮೀರ ಅಂತ ಪ್ರದೇಶದಲ್ಲಿ ಅಂದ್ರೆ ಈ ಒಂದು ಹೆದ್ದಾರಿ ಹಾದು ಹೋಗ್ತಾ ಇದೆ. ಹಾಗಾಗಿ ಇಲ್ಲಿ ಕನ್ಸ್ಟ್ರಕ್ಟ್ ಮಾಡ್ಬೇಕಾದ್ರೆ ಅವರು ಈ ಒಂದು ಯೋಜನೆ ಒಂದು ಏನಂದ್ರೆ ಭಾರತ ಒಂದು ಪರ್ಮಿಷನ್ ತಗೊಂಡಿಲ್ಲ ಅವರು. ಆ ಕಾರಣಕ್ಕಾಗಿ ಏನಾಗುತ್ತೆ ಇಟ್ಸ್ ವೈಲೇಷನ್ ಆಫ್ ದ ಇಂಡಿಯಾ ಸಾವರಿಟಿ ಅನ್ನೋ ಕಾರಣಕ್ಕಾಗಿ ಅಂದ್ರೆ ಭಾರತ ಈವನ್ ಈ BRI ಹೌದಾ ಬೆಲ್ಟ್ ಅಂಡ್ ರೋಡ್ ಇನಿಷಿಯೇಟಿವ್ ಅಥವಾ ಒನ್ ಬೆಲ್ಟ್ ಒನ್ ರೋಡ್ ಇದೆಯಲ್ಲ ಈ ಒಂದು ಸ್ಕೀಮ್ ಅಲ್ಲಿ ಹಲವಾರು ದೇಶಗಳು ಕೂಡ ಜಾಯ್ನ್ ಆಗಿದೆ. ಆದ್ರೆ ಭಾರತ ಏನ್ ಮಾಡ್ತಿದೆ ಅಪೋಸ್ ಮಾಡ್ತಾ ಇದೆ. ಯಾಕಂದ್ರೆ ನೀವು ನಮ್ಮ ಒಂದು ಏನೋ ಒಂದು ಸಾರ್ವಭೌಮತೆಗೆ ಧಕ್ಕೆ ತಂದಿರಿ. ಆ ಕಾರಣಕ್ಕಾಗಿ ನಾವು ಯಾವುದೇ ಕಾರಣ ಕೂಡ ಆಕ್ಚುಲಿ ನಾವು ಈ BRI ಅಥವಾ OBR ಅನ್ನುವಂತ ಒಂದು ಸ್ಕೀಮ್ ಅಲ್ಲಿ ಅಥವಾ ಒಂದು ಯೋಜನೆಗೆ ನಾವು ಅದರೊಳಗೆ ಸೇರಲ್ಲ ಅಂತ ಕೂಡ ಭಾರತ ಅಪೋಸಿಷನ್ ಮಾಡ್ತಿದೆ ಅಂತ ನಮ್ಗೆ ಗೊತ್ತಿರಬೇಕಾಗುತ್ತೆ. ಓಕೆ, ದಟ್ ಈಸ್ ಕಾಲ್ಡ್ ದ ಚೀನಾ ಪಾಕಿಸ್ತಾನ್ ಎಕನಾಮಿಕ್ ಕಾರ್ಡರ್ ಅಂತ ನಿಮ್ಗೆ ಗೊತ್ತಿರಬೇಕಾಗುತ್ತೆ. ಓಕೆ, ಮೂವಿಂಗ್ ಟು ದ ನೆಕ್ಸ್ಟ್ ಟಾಪಿಕ್. ಎಸ್, ರೀಸೆಂಟ್ ಆಗಿ ಒನ್ ಮೋರ್ ಸ್ಕೀಮ್ ನ್ಯೂಸ್ ಅಲ್ಲಿ ಇದೆ. ಅದನ್ನ ನಾವು MP ಲಾರ್ಡ್ ಸ್ಕೀಮ್ ಅಂತ ಕರೀತಾರೆ. ಹೌದಾ, MP ಲಾರ್ಡ್ ಅಂದ್ರೆ ಮೆಂಬರ್ ಆಫ್ ಪಾರ್ಲಿಮೆಂಟ್ ಲೋಕಲ್ ಏರಿಯಾ ಡೆವಲಪ್ಮೆಂಟ್ ಅಂತ ಕರಿತೀವಿ. ಕನ್ನಡದಲ್ಲಿ ಸಂಸದರ ಪ್ರಾದೇಶಿಕ ಅಭಿವೃದ್ಧಿ ಕಾರ್ಯಕ್ರಮ ಅಂತ ಕರೀತಾರೆ.
ಯಾಕೆ ನ್ಯೂಸ್ ಅಲ್ಲಿ ಅಂದ್ರೆ ನೋಡಿ ಏನ್ ಮಾಡಿದಾರೆ ಅಂದ್ರೆ ಆಕ್ಚುಲಿ ಲಾಸ್ಟ್ ಇಯರ್ ಅಲ್ಲಿ ಏನಂದ್ರೆ ಈ ಒಂದು ಸ್ಕೀಮ್ ಏನ್ ಮಾಡ್ತಾರೆ ಅಂದ್ರೆ ಒಂದು ಫಂಡಿಂಗ್ ಅನ್ನ ಸ್ಟಾಪ್ ಮಾಡಿದ್ರು. ಯಾಕಂದ್ರೆ ನಮ್ಮ ದೇಶದಲ್ಲಿ ಒಂದು ಕೋವಿಡ್-19 ಏನಾಗಿತ್ತು ಅಂದ್ರೆ ಸಾಕಷ್ಟು ಎಕನಾಮಿಕ್ ಡಿಸ್ಟ್ರೆಸ್ ಆಗಿತ್ತು, ಎಕನಾಮಿಕ್ ಸ್ಲೋಡೌನ್ ಆಗಿತ್ತು, ಹೌದಾ? ಅಂದ್ರೆ ಒಂದು ಎಕನಾಮಿಕ್ ಬಿಕ್ಕಟ್ಟು ಉಂಟಾಗಿತ್ತು. ಆ ಕಾರಣಕ್ಕೆ ಏನ್ ಮಾಡ್ತಾರೆ ಆಕ್ಚುಲಿ ಈ ಒಂದು ಏನ್ ಫಂಡ್ ಇದೆಯಲ್ಲ ಇದನ್ನ ಕೋವಿಡ್-19 ಫಂಡ್ ಆಗಿ ಅಂದ್ರೆ ಹೆಲ್ತ್ ಗೋಸ್ಕರ ಬಳಸ್ಕೊಂಡಿದೀವಿ ನಾವು, ಹೌದಾ? ಅದಕ್ಕೆ ಏನ್ ಮಾಡಿದ್ರೆ ಆಕ್ಚುಲಿ ಈ ಒಂದು ಸ್ಕೀಮ್ ಅನ್ನ ಸ್ಟಾಪ್ ಮಾಡಿದ್ರು. ಬಟ್ ರೀಸೆಂಟ್ ಏನ್ ಮಾಡಿದ್ದಾರೆ ಮತ್ತೆ ಈ ಸ್ಕೀಮ್ ಅನ್ನ ಅಗೇನ್ ರೀಸ್ಟಾರ್ಟ್ ಮಾಡಿದ್ದಾರೆ. ಆ ಕಾರಣಕ್ಕಾಗಿ ಈ ಮೆಂಬರ್ ಆಫ್ ಪಾರ್ಲಿಮೆಂಟ್ ಲೋಕಲ್ ಏರಿಯಾ ಡೆವಲಪ್ಮೆಂಟ್ ಅಂತ ಸ್ಕೀಮು ರೀಸೆಂಟ್ ಆಗಿ ನ್ಯೂಸ್ ಅಲ್ಲಿ ಇದೆ. ಇದನ್ನ ಕನ್ನಡದಲ್ಲಿ ಸಂಸದರ ಪ್ರಾದೇಶಿಕ ಅಭಿವೃದ್ಧಿ ಕಾರ್ಯಕ್ರಮ ಅಂತ ಕರೀತಾರೆ, ಗೊತ್ತಿರ್ಬೇಕು ನಿಮ್ಗೆ, ರೈಟ್? ಸೊ ಹಾಗಾದ್ರೆ ನೋಡಿ, ಹೀಗೆ ರೀಸೆಂಟ್ ಏನ್ ಮಾಡಿದ್ದಾರೆ ಆಕ್ಚುಲಿ ಆರ್ಥಿಕ ಸುಧಾರಣೆಗಳನ್ನ ಉಲ್ಲೇಖಿಸಿ ಅಂದ್ರೆ ನಮ್ಮ ಎಕನಾಮಿಕ್ ರಿಫಾರ್ಮ್ಸ್ ಅನ್ನ ಏನಾದ್ರು ಒಂದ್ ಕಡೆ ನೋಡ್ಕೊಂಡು ಏನ್ ಮಾಡ್ತಾರೆ, ಇತ್ತೀಚೆಗೆ ಕೇಂದ್ರ ಸಚಿವ ಸಂಪುಟ ಇದೆಯಲ್ಲ ಈ ಒಂದು ಸಂಸದರ ಸ್ಥಳೀಯ ಪ್ರದೇಶಾಭಿವೃದ್ಧಿ ಯೋಜನೆಗೆ ಅಥವಾ ಮೆಂಬರ್ ಆಫ್ ಪಾರ್ಲಿಮೆಂಟ್ ಲೋಕಲ್ ಏರಿಯಾ ಡೆವಲಪ್ಮೆಂಟ್ ಸ್ಕೀಮ್ ಅನ್ನ ಮತ್ತೆ ಮರು ಸ್ಥಾಪನೆ ಮಾಡಿದೆ ಅಥವಾ ರೀಸ್ಟಾರ್ಟ್ ಮಾಡಿದೆ. ಆ ಕಾರಣಕ್ಕಾಗಿ ಈ ಒಂದು ಸ್ಕೀಮು ರೀಸೆಂಟ್ ಆಗಿ ನ್ಯೂಸ್ ಅಲ್ಲಿ ಇದೆ. ಜೊತೆಗೆ ಒಂದು ಕಂಡೀಷನ್ ಹಾಕಿದ್ದಾರೆ ನೋಡಿ, ಮೊದ್ಲೇನಿತ್ತಂದ್ರೆ ಆಕ್ಚುಲಿ ಈ ಸ್ಕೀಮ್, ಹೌದಾ, ಎಂಪಿ ಲಾಡ್ ಸ್ಕೀಮ್ ಇದೆಯಲ್ಲ, ಏನ್ ಮಾಡ್ತಿದ್ರು ಪ್ರತಿ ವರ್ಷ ಒಬ್ಬ ಎಂಪಿಗೆ ಏನ್ ಮಾಡ್ತಿದ್ರು 5 ಕೋಟಿ ಕೊಡ್ತಾ ಇದ್ರು ವರ್ಷಕ್ಕೆ. ವಾರ್ಷಿಕವಾಗಿ ಎಷ್ಟು ಕೊಡ್ತಾ ಇದ್ರು? ಎನ್ಯುವಲ್ ಆಗಿ 5 ಕೋಟಿ ಕೊಡ್ತಿದ್ರು. ಆದ್ರೆ ಈ ರೀಸೆಂಟ್ ಏನಂದ್ರೆ ನಾವು ಸ್ವಲ್ಪ ಈಗೇನಂದ್ರೆ ಕೋವಿಡ್ ನಿಂದ ಸ್ವಲ್ಪ ಸುಧಾರಿಸ್ಕೊಂಡಿದ್ವಿ, ಹಾಗಾಗಿ ಸಡನ್ಲಿ 5 ಕೋಟಿ ಕೊಡಕ್ಕಾಗಲ್ಲ. ಆದ್ರೆ ಏನ್ ಮಾಡ್ತೀವಿ ನಾವು ವರ್ಷಕ್ಕೆ 2 ಕೋಟಿ ಕೊಡ್ತೀವಿ ಸ್ಟಾರ್ಟಿಂಗು, ಆಮೇಲೆ ನೋಡೋಣ ಅಂತ ಹೇಳಿದ್ದಾರೆ. ಹಾಗಾಗಿ ಮೊದಲು 5 ಕೋಟಿ ಇರುವಂತ ಫಂಡ್ ಏನ್ ಮಾಡಿದ್ದಾರೆ ಅಂದ್ರೆ ಈಗ 2 ಕೋಟಿಗೆ ಇಳಿಸಿದ್ದಾರೆ. ಸೊ ಇದು ನಿಮ್ ಕೂಡ ನಿಮ್ಗೆ ಗೊತ್ತಿರಬೇಕು. ದಟ್ ಇಸ್ ಕಾಲ್ಡ್ ದ ಎಂಪಿ ಲಾರ್ಡ್ ಸ್ಕೀಮ್ ಅಂತ ಕರೀತಾರೆ, ಓಕೆನಾ? ಹಾಗೆ ಏನಂದ್ರೆ ಲಾಸ್ಟ್ ಏನ್ ಮಾಡಿದೆ ಕೇಂದ್ರ ಸರ್ಕಾರ ಒಂದು ವಿಪತ್ತು ನಿರ್ವಹಣಾ ಕಾಯ್ದೆ ಅಂತ ಕರೀತಾರೆ, ಹೌದಾ? ಡಿಸಾಸ್ಟರ್ ಮ್ಯಾನೇಜ್ಮೆಂಟ್ ಆಕ್ಟ್ ಅಂತ ಕರಿತೀವಿ, ಹೌದಾ? ಇದರಲ್ಲಿ ಏನ್ ಮಾಡಿದೆ ಆಕ್ಚುಲಿ ಈ ಒಂದು ಸ್ಕೀಮಿನ ಹಣವನ್ನ 2020 ಏಪ್ರಿಲ್ ಅಲ್ಲಿ ಆಕ್ಚುಲಿ ಈ ಒಂದು ಸ್ಕೀಮ್ ಅನ್ನ ಸ್ಟಾಪ್ ಮಾಡಿ ಅದರ ಫಂಡ್ ಏನ್ ಮಾಡಿದ್ರೆ ಆಕ್ಚುಲಿ ಈ ಡಿಸಾಸ್ಟರ್ ಮ್ಯಾನೇಜ್ಮೆಂಟ್ ಆಕ್ಟ್ ಅಲ್ಲಿ ಆಕ್ಚುಲಿ ಅಂದ್ರೆ ಅದನ್ನ ಹಣವನ್ನ ಬಳಸ್ಕೊಳ್ಳಕ್ಕೆ ಅವಕಾಶವನ್ನ ಪಡ್ಕೊಳ್ಳುತ್ತೆ. ಅದು ನಮ್ಮ ಕೇಂದ್ರ ಸರ್ಕಾರ ಅಂತ ಹೇಳ್ಬೋದು, ಓಕೆ? ಯಾ. ಸೊ ಹಾಗೆ ನೋಡಿ ಏನಂದ್ರೆ ಇದು 2020-21 21-22 ಏನಂದ್ರೆ ಆಕ್ಚುಲಿ ಈ ಒಂದು ಸ್ಕೀಮ್ ಅನ್ನ ಸ್ಟಾಪ್ ಮಾಡ್ತಾರೆ. ಅಂದ್ರೆ ಇದಕ್ಕೆ ಘೋಷಣೆ ಮಾಡಿದ ಯಾವಾಗಪ್ಪ ಅಂದ್ರೆ ಏಪ್ರಿಲ್ 2020 ಈ ಒಂದು ಸ್ಕೀಮ್ ಅನ್ನ ಸ್ಟಾಪ್ ಮಾಡುವಂತ ಅಥವಾ ಇದನ್ನ ನಿಲ್ಲಿಸುವಂತ ಒಂದು ಘೋಷಣೆಯನ್ನ ಕೇಂದ್ರ ಸರ್ಕಾರದಿಂದ ಮಾಡ್ತಾರೆ. ಸೊ ಹಾಗಾಗಿ ಇದನ್ನ 2 ವರ್ಷಗಳಲ್ಲಿ ಈ ಒಂದು ಸ್ಕೀಮ್ ಅಂದ್ರೆ ಏನಂದ್ರೆ ಜನರ ಒಂದು ತುರ್ತು ಅಗತ್ಯಗಳನ್ನ ಪೂರೈಸಲು ಏನ್ ಮಾಡ್ತಾರೆ ಅಂದ್ರೆ ಆ ಹಣವನ್ನ ಈ ಕಡೆ ಬಳಸ್ಕೊಳ್ತಾರೆ ಅಂತ ನಾವು ಹೇಳ್ಬೋದು. ನೋಡಿ 2018-19 ಒಂದು ಏನು ಫಿನಾನ್ಷಿಯಲ್ ಇಯರ್ ಇತ್ತಲ್ಲ ಅಲ್ಲಿ ಅಂದ್ರೆ ಎಷ್ಟು ಮಾಡಿದ್ರು ಸುಮಾರು 5,012 ಕೋಟಿ ಹಣ ಖರ್ಚು ಮಾಡ್ತಾರೆ. ಅದೇ ರೀತಿ 2019-20 ಇದೆಯಲ್ಲ ಇಲ್ಲಿ ಎಷ್ಟು ಮಾಡ್ತಾರೆ ಈ ಸ್ಕೀಮ್ ಅಲ್ಲಿ 2,451.45 ಕೋಟಿಗಳಷ್ಟು ಏನ್ ಮಾಡ್ತಾರೆ ಅಂದ್ರೆ ಆಕ್ಚುಲಿ ಈ ಒಂದು ಸ್ಕೀಮ್ ನಲ್ಲಿ ಒಂದು ದುಡ್ಡನ್ನ ಖರ್ಚು ಮಾಡ್ತಾರೆ ಅಂತ ನಾವು ಹೇಳ್ಬಹುದು. ಹಾಗೆ ಈ ಎಂಪಿ ಲಾಡ್ ಸ್ಕೀಮ್ ಇಂದ ಇರುವಂತ ಅಮೌಂಟ್ ಏನ್ ಮಾಡ್ತಾರೆ ಅಂದ್ರೆ ಆಕ್ಚುಲಿ ಇದನ್ನ ಆರೋಗ್ಯದ ಮೂಲ ಸೌಕರ್ಯಗಳು ಅಂದ್ರೆ ಯಾವ್ದು PPE ಕಿಟ್ಸ್ ಆಗಿರ್ಬೋದು, ಬೆಡ್ಸ್ ಗಳ ಅರೇಂಜ್ ಮಾಡೋದಾಗಿರ್ಬೋದು, ಹಾಸ್ಪಿಟಲ್ಗಳಲ್ಲಿ ಏನೋ ಒಂದು ಮೂಲಭೂತ ಸೌಕರ್ಯ ಮಾಡೋದಾಗಿರ್ಬೋದು, ಓಕೆನಾ? ಅದೇ ರೀತಿ ಈ ಒಂದು ಫಂಡ್ ಅನ್ನು ಏನ್ ಮಾಡಿದಾರೆ ಅಂದ್ರೆ ಇವನ್ ಪ್ರಧಾನ ಮಂತ್ರಿ ಗರೀಬ್ ಕಲ್ಯಾಣ ಯೋಜನೆ ಅಂತ ಕೇಳಿರ್ತೇವೆ ನೀವೆಲ್ಲ, ಹೌದಾ? ಇದು ಒಂದು ಓಲ್ಡ್ ಸ್ಕೀಮ್ ಆಫ್ ಗವರ್ಮೆಂಟ್, ಒಂದು ಸೆಂಟ್ರಲ್ ಗವರ್ಮೆಂಟ್ ಅಂತ ಹೇಳ್ಬೋದು. ಪ್ರಧಾನ ಮಂತ್ರಿ ಗರೀಬ್ ಕಲ್ಯಾಣ ಯೋಜನೆ ಇದೆಯಲ್ಲ ಇದ್ರ ಮುಖಾಂತರ ಏನ್ ಮಾಡಿದ್ದಾರೆ ಆಕ್ಚುಲಿ ಏನೆಲ್ಲ ಒಂದು ಪ್ರದೇಶದಿಂದ ಒಂದು ಪ್ರದೇಶಕ್ಕೆ ಮೈಗ್ರೇಟ್ ಆಗಿದ್ರು ಜನರಿಗೆ ಅವ್ರಿಗೆ ಏನ್ ಮಾಡಿದಾರೆ ಅಂದ್ರೆ ಆಕ್ಚುಲಿ ಒಂದು ರೇಷನ್ಸ್, ಹೌದಾ, ದವಸ ಧಾನ್ಯಗಳನ್ನ ಏನ್ ಮಾಡಿದಾರೆ ಅಂದ್ರೆ ಪಡಿತರವನ್ನ ಫ್ರೀ ಆಗಿ ಕೊಟ್ಟಿದ್ದಾರೆ. ಜೊತೆಗೆ ಈಗ ನಿಮ್ಗೆಲ್ಲ ಗೊತ್ತಿರುವಂತೆ ನಮ್ಮ ದೇಶದಲ್ಲಿ ಎಲ್ಲಾ ಜನರಿಗೆ ಕೂಡ ಏನ್ ಮಾಡಿದಾರೆ ಅಂದ್ರೆ ಫ್ರೀ ಆಫ್ ಕಾಸ್ಟ್ ಅಲ್ಲಿ ಒಂದು ಕೋವಿಡ್-19 ವ್ಯಾಕ್ಸಿನ್ ಗಳನ್ನ, ಅದು ಕೋವ್ಯಾಕ್ಸಿನ್ ಆಗಿರ್ಬೋದು, ಕೋವಿಶೀಲ್ಡ್ ಆಗಿರ್ಬೋದು, ಸ್ಪುಟ್ನಿಕ್ 5 ಆಗಿರ್ಬೋದು, ಈ ತರ ಏನಂದ್ರೆ ವ್ಯಾಕ್ಸಿನ್ ಗಳನ್ನ ಜನರಿಗೆ ಫ್ರೀ ಆಗಿ ಕೊಟ್ಟಿದ್ದಾರೆ. ಹಾಗಾಗಿ ಇದಕ್ಕೆ ಇರುವಂತ ಅಮೌಂಟ್ ಏನ್ ಮಾಡಿದ್ದಾರೆ ಅಂದ್ರೆ ಆಕ್ಚುಲಿ ಎಂಪಿ ಲಾರ್ಡ್ ಫಂಡ್ ಇಂದ ಇರುವಂತ ಅಮೌಂಟ್ ಅನ್ನ ಈ ಒಂದು ಯೋಜನೆಗಳಿಗೆ ಬಳಸಿಕೊಂಡಿದ್ದಾರೆ ಅಂತ ನಿಮ್ಗೆ ಗೊತ್ತಿರಬೇಕಾಗುತ್ತೆ, ಓಕೆನಾ? ಎಸ್. ಸೊ ಹಾಗಾದ್ರೆ ಏನಿದು ಎಂಪಿ ಲಾರ್ಡ್ಸ್ ಯೋಜನೆ ಅಂತ ನಿಮ್ಗೆ ಕ್ವಶನ್ ಬರುತ್ತೆ, ಹೌದಾ? ಎಂಪಿ ಲಾರ್ಡ್ಸ್ ಅಂದ್ರೆ ಮೆಂಬರ್ ಆಫ್ ಪಾರ್ಲಿಮೆಂಟ್ ಲೋಕಲ್ ಏರಿಯಾ ಡೆವಲಪ್ಮೆಂಟ್ ಯೋಜನೆ ಇದೆಯಲ್ಲ. ಸೊ ಹಾಗಾದ್ರೆ ಇದು ಯಾವ ಸ್ಥಾಪನೆ ಅಂತ ನೋಡ್ತಾ ಹೋಗೋಣ. ಇದೊಂದು ಓಲ್ಡ್ ಸ್ಕೀಮ್ ಆಕ್ಚುಲಿ. ಇದನ್ನ 1993 ಡಿಸೆಂಬರ್ ತಿಂಗಳಲ್ಲಿ ಏನ್ ಮಾಡ್ತಾರೆ ಅಂದ್ರೆ ಕೇಂದ್ರ ಸರ್ಕಾರ ಈ ಒಂದು ಮೆಂಬರ್ ಆಫ್ ಪಾರ್ಲಿಮೆಂಟ್ ಲೋಕಲ್ ಏರಿಯಾ ಡೆವಲಪ್ಮೆಂಟ್ ಯೋಜನೆಯನ್ನ ಸ್ಟಾರ್ಟ್ ಮಾಡುತ್ತೆ. ಸೊ ಹಾಗಾದ್ರೆ ಇದ್ರ ಉದ್ದೇಶ ಏನಂತ ಕೇಳಿದ್ರೆ ಇದ್ರ ಉದ್ದೇಶ ನೋಡಿ ಏನ್ ಮಾಡಬಹುದು, ಸಂಸತ್ತಿನ ಸದಸ್ಯರಿಗೆ ಸ್ಥಳೀಯ ಅಗತ್ಯತೆಗಳ ಆಧಾರದ ಮೇಲೆ ಏನ್ ಮಾಡಬಹುದು ಅವರು ಅಲ್ಲಿರುವಂತಹ ಒಂದು ಕಮ್ಯುನಿಟಿ ರಿಸೋರ್ಸ್ ಗಳನ್ನ ಅಥವಾ ಫಂಡಮೆಂಟಲ್ ಒಂದೇನಂದ್ರೆ ಇನ್ಫ್ರಾಸ್ಟ್ರಕ್ಚರ್ ಅನ್ನ ಡೆವಲಪ್ ಮಾಡಬಹುದು. ಅಂದ್ರೆ ಸಮುದಾಯ ಮೂಲಭೂತ ಸೌಕರ್ಯಗಳನ್ನ ಏನಂದ್ರೆ ತುಂಬಾ ಲಾಂಗ್ ಟರ್ಮ್ ಅಲ್ಲಿ ಬಳಕೆ ಆಗುವಂತೆ ಏನಂದ್ರೆ ರಚನೆ ಮಾಡ್ಕೊಳ್ಳಕ್ಕೆ, ಜೊತೆಗೆ ಮೂಲಭೂತ ಸೌಲಭ್ಯಗಳನ್ನ ಒದಗಿಸಲಿಕ್ಕೆ ಏನ್ ಮಾಡ್ತಾರೆ ಅಂದ್ರೆ ಆಕ್ಚುಲಿ ಈ ಫಂಡ್ ಅನ್ನ ಬಳಸ್ಕೊಳ್ಳಕ್ಕೆ ಏನಂದ್ರೆ ಆಕ್ಚುಲಿ ಏನ್ ಮಾಡುತ್ತೆ ಕೇಂದ್ರ ಸರ್ಕಾರ ಈ ಎಂಪಿ ಲಾರ್ಡ್ಸ್ ಎನ್ನುವಂತ ಒಂದು ಯೋಜನೆಯನ್ನ
ಸ್ಟಾರ್ಟ್ ಮಾಡುತ್ತೆ. ಹೌದಾ, ಈಗ ನೋಡಿ ಬರೀ ಒಂದು ಸ್ಕೀಮ್ ಕೊಡ್ತಾರೆ, ಅದು ಇಡೀ ದೇಶ ಅಪ್ಲಿಕೇಬಲ್ ಆಗುತ್ತೆ. ಆದ್ರೆ ಏನು ಎಂಪಿಗಳನ್ನ ಗೆಲ್ಲಿಸಿರ್ತಾರಲ್ಲ ಅವರಿಗೆ ಅಟ್ಲೀಸ್ಟ್ ಲೋಕಲ್ ಡೆವಲಪ್ ಮಾಡ್ಕೊಳ್ಳಕ್ಕೆ ಅವ್ರ ಹತ್ರ ಯಾವುದೇ ರೀತಿ ಫಂಡ್ ಇರಂಗಿಲ್ಲ. ಅದಕ್ಕೇನಂದ್ರೆ ಅವ್ರಿಗೋಸ್ಕರನೇ ವಿಶೇಷವಾಗಿ ಕ್ರಿಯೇಟ್ ಮಾಡಿರುವಂತ ಫಂಡ್ ಇದು. ಅವ್ರು ಏನ್ ಮಾಡ್ಬೋದು, ತಾವು ತಮ್ಮ ಸ್ಥಳೀಯಲ್ಲಿ ವಿನ್ ಆಗಿರ್ತಾರೆ, ಅಲ್ಲಿ ಏನ್ ಮಾಡ್ಬೋದು, ಒಂದು ಡೆವಲಪ್ಮೆಂಟ್ ಮಾಡ್ಕೊಳ್ಳಕ್ಕೆ ಈ ಒಂದು ಸ್ಕೀಮ್ ಅನ್ನ ಬಳಸ್ಕೊಳ್ಬಹುದು. ಅದುವೇ ನಾವು ಮೆಂಬರ್ ಆಫ್ ಪಾರ್ಲಿಮೆಂಟ್ ಲೋಕಲ್ ಏರಿಯಾ ಡೆವಲಪ್ಮೆಂಟ್ ಸ್ಕೀಮ್ ಅಂತ ಕರೀತಾರೆ. ಓಕೆನಾ. ಅದೇ ರೀತಿ ನೋಡಿ, ಆಕ್ಚುಲಿ ಈ ಎಂಪಿ ಲಾಡ್ಸ್ ಇದೆಯಲ್ಲ, ಇದೊಂದು ಸೆಂಟ್ರಲ್ ಸೆಕ್ಟರ್ ಸ್ಕೀಮ್ ಆಗಿದೆ. ಅಂದ್ರೆ ಇದಕ್ಕೆ 100% ಅಮೌಂಟ್ ಹಾಕೋದು ಯಾರಪ್ಪ ಅಂತಂದ್ರೆ ಅದು ಸೆಂಟ್ರಲ್ ಗವರ್ಮೆಂಟ್ ಆಗಿದೆ. ಹೌದಾ. ಸೊ ಹಾಗಾಗಿ ಸ್ಟೇಟಿನ ಫಂಡ್ಗಳಲ್ಲಿ ಯಾವುದೇ ರೀತಿ ಯೂಸ್ ಮಾಡ್ಕೊಳ್ಳಂಗಿಲ್ಲ. ಅಂದ್ರೆ ನೇರವಾಗಿ ಸೆಂಟ್ರಲ್ ಏನ್ ಮಾಡುತ್ತೆ, 100% ಅಮೌಂಟ್ ಅನ್ನ ಒಂದು ಸ್ಕೀಮ್ ಗಳಿಗೆ, ಅಂದ್ರೆ ಆ ಒಂದು ಏನು ಯೋಜನೆಗಳಿಗೆ ಕೊಡುವಂತದ್ದಾಗಿದೆ. ಹಾಗಾಗಿ ಇದೊಂದು ಕೇಂದ್ರ ಸರ್ಕಾರದ ಯೋಜನೆ ಅಂತ ಕರಿತೀವಿ, ಅಥವಾ ಸೆಂಟ್ರಲ್ ಸೆಕ್ಟರ್ ಸ್ಕೀಮ್ ಅಂತ ಕರೀತಾರೆ. ಈ ಒಂದು ಎಂಪಿ ಲಾಡ್ಸ್ ಅಂತ ಕರಿಬಹುದು. ಹೌದಾ. ಸೊ ಹಾಗಾಗಿ ನಾನು ಆಗ್ಲೇ ಹೇಳ್ತಿದ್ದೆ, ಆಕ್ಚುಲಿ ಏನ್ ಮಾಡ್ತಾರೆ ಅಂದ್ರೆ ಈ ಎಂಪಿ ಲಾಡ್ ಸ್ಕೀಮ್ ಅಲ್ಲಿ ಪ್ರತಿ ವರ್ಷ ಒಬ್ಬ ಎಂಪಿಗೆ ಏನ್ ಮಾಡ್ತಾರೆ ಅಂದ್ರೆ 5 ಕೋಟಿ ಅಮೌಂಟ್ ಅನ್ನ ಕೊಡ್ತಾರೆ. ಅವ್ರು ಏನ್ ಮಾಡ್ಬೋದು, ಅದನ್ನ ಬಳಸ್ಕೊಂಡು ಲೋಕಲ್ ಆಗಿರುವಂತ ಒಂದು ಕಮ್ಯುನಿಟಿ ಡೆವಲಪ್ಮೆಂಟ್ ಅಥವಾ ಇನ್ಫ್ರಾಸ್ಟ್ರಕ್ಚರ್ ಅನ್ನ ಕ್ರಿಯೇಟ್ ಮಾಡಬಹುದು. ದಟ್ ಈಸ್ ಕಾಲ್ಡ್ ದ ಎಂಪಿ ಲಾಡ್ ಸ್ಕೀಮ್ ಅಂತ ನಾವು ಕರಿತೇವೆ. ಓಕೆ. ಸೊ ಹಾಗೆ ನೋಡಿ ಇಲ್ಲಿ, ಹಾಗಾದ್ರೆ ಇಲ್ಲಿ ವಿಶೇಷವಾಗಿ ಯಾವ ಕಡೆ ಫೋಕಸ್ ಮಾಡ್ತಾರೆ ಅಂತ ನೀವು ಕೇಳಬಹುದು. ಎಂಪಿ ಲಾಡ್ಸ್ ಅಲ್ಲಿ ಏನೆಲ್ಲ ಕ್ರಿಯೇಟ್ ಮಾಡ್ತಾರೆ ಅಂದ್ರೆ, ಆಕ್ಚುಲಿ ನೋಡಿ ಈ ಎಂಪಿ ಲಾಡ್ ಸ್ಕೀಮ್ ಇದೆಯಲ್ಲ, ಇಲ್ಲಿ ಏನಂದ್ರೆ ಯಾವುದೇ ಒಬ್ಬ ಎಂಪಿ ಏನ್ ಮಾಡುತ್ತೆ ಅಂದ್ರೆ ಸದಸ್ಯರು ತಮ್ಮ ಒಂದು ಏನ್ ಕಾನ್ಸ್ಟಿಟ್ಯೂನ್ಸಿ ಅಥವಾ ಮತಕ್ಷೇತ್ರ ಇರುತ್ತಲ್ಲ, ಅಲ್ಲಿರುವಂತ ಪರಿಶಿಷ್ಟ ಜಾತಿ, ಸ್ಕೆಡ್ಯೂಲ್ ಕ್ಯಾಸ್ಟ್ ಆಗಿರ್ಬೋದು, ಅಥವಾ ಪರಿಶಿಷ್ಟ ಪಂಗಡ ಅಂತ ಕರಿತೀವಿ, ಸ್ಕೆಡ್ಯೂಲ್ ಕ್ಯಾಸ್ಟ್ ಗಳಾಗಿರ್ಬೋದು, ಅವ್ರು ಏನ್ ವಾಸ್ತಿರ್ತಾರಲ್ಲ ಆ ರೀಸನ್ ಗಳು ಏನ್ ಮಾಡಬಹುದು ಅಂದ್ರೆ ಆಕ್ಚುಲಿ ಆ ಒಂದು ಹಣವನ್ನು ಏನ್ ಮಾಡಬಹುದು ಅಂದ್ರೆ ಪರಿಶಿಷ್ಟ ಜಾತಿ ಇರುವಂತ ರೀಸನ್ಸ್ ಅಲ್ಲಿ ಏನ್ ಮಾಡಬಹುದು, ಆ ಒಂದು ಹಣದ 15% ಬಳಕೆ ಮಾಡಬಹುದು. ಅದೇ ರೀತಿ ST ಸ್ಕೆಡ್ಯೂಲ್ ಟ್ರೈಬ್ಸ್ ಇರುವಂತಹ ಏರಿಯಾದಲ್ಲಿ ಏನಂದ್ರೆ ತಮ್ಮ ಫಂಡ್ ನ 7.5% ಹಣವನ್ನ ಬಳಕೆ ಮಾಡ್ಕೊಳ್ಳಕ್ಕೆ ಆಕ್ಚುಲಿ ಒಂದು ಕಂಡೀಷನ್ ಕೂಡ ನಿಮಗೆ ಇಲ್ಲಿ ಅಂದ್ರೆ ಅವ್ರಿಗೆ ಅವಕಾಶ ಇರುವಂತದ್ದು ಅಂತ ನಾವು ಹೇಳ್ಬಹುದು. ಓಕೆನಾ. ಅದೇ ರೀತಿ ಏನಂದ್ರೆ ನೋಡಿ, ಇವನ್ ಟ್ರೈಬ್ಸ್ ಇರ್ತಾರ, ಹೌದಾ, ಬುಡಕಟ್ಟು ಚೆನ್ನಾಗಿರ್ತಾರ, ಅವ್ರು ಏನ್ ಮಾಡಬಹುದು ಅಂದ್ರೆ ಆಕ್ಚುಲಿ ಅವರು ಕೂಡ ಏನ್ ಮಾಡಬಹುದು ಅಂದ್ರೆ ಅವರ ಒಂದು ರೀಸನ್ ಗಳಲ್ಲಿ ಸುಮಾರು 75 ಲಕ್ಷ ರೂಪಾಯಿ ಕೂಡ ಆಕ್ಚುಲಿ ಅಂದ್ರೆ ಬಳಕೆ ಮಾಡಿಕೊಂಡು ಅವರಿಗೆ ಬೇಕಾಗಿರುವಂತ ಮೂಲಭೂತ ಸೌಕರ್ಯಗಳು, ರಸ್ತೆಗಳಾಗಿರ್ಬೋದು, ಬ್ರಿಡ್ಜ್ ಗಳಾಗಿರ್ಬೋದು, ಯಾವ್ದೋ ವಾಟರ್ ಸಪ್ಲೈ ಆಗಿರ್ಬೋದು, ಈ ತರ ಆಕ್ಚುಲಿ ಬುಡಕಟ್ಟು ಜನಾಂಗದವರಿಗೆ ಒಂದು ಸೌಲಭ್ಯ ಒದಗಿಸ್ಕೊಳ್ಳಕ್ಕೆ ಆಕ್ಚುಲಿ ಸುಮಾರು ಈ ಫಂಡ್ ಅಲ್ಲಿ ಪ್ರತಿ ವರ್ಷ ಏನ್ ಮಾಡಬಹುದು 75 ಲಕ್ಷ ರೂಪಾಯಿಯನ್ನು ಕೂಡ ಅಂದ್ರೆ ಬಳಕೆ ಮಾಡ್ಕೊಳ್ಳಕ್ಕೆ ಈ ಒಂದು ಫಂಡ್ ಅಲ್ಲಿಗೆ ಅವಕಾಶವನ್ನ ಕೊಡ್ತದೆ ಅಂತ ನಿಮ್ಗೆ ಗೊತ್ತಿರ್ಬೇಕಾಗುತ್ತೆ. ಓಕೆ. ಸೊ ಹಾಗೆ ನೋಡಿ ಇಲ್ಲಿ ಯಾವ ರೀತಿ ಫಂಡ್ ಬಿಲ್ಡ್ ಅಂತ ನಿಮ್ಗೆ ಗೊತ್ತಿರ್ಬೇಕು. ಹೌದಾ. ಫಂಡ್ ಯಾವ ರೀತಿ ರಿಲೀಸ್ ಆಗ್ತದೆ ಅಂತ ನೋಡ್ತೋಗೋಣ. ಸೊ ಗೊತ್ತಿರ್ಲಿ, ಈ ಎಂಪಿ ಲಾಡ್ ಸ್ಕೀಮ್ ನಲ್ಲಿರುವಂತ ಫಂಡ್ ಕೊಡ್ತಾರಲ್ಲ, ಇದೇನಂದ್ರೆ ಇದೇನಾಗಿದೆ ಅಂದ್ರೆ ನೇರವಾಗಿ ಏನ್ ಮಾಡುತ್ತೆ, ಸೊ ಆ ಒಂದು ಕಾನ್ಸ್ಟಿಟ್ಯೂನ್ಸಿ ಅಥವಾ ಒಂದು ಜಿಲ್ಲಾಧಿಕಾರಿಯ ಅಕೌಂಟಿಗೆ ಬೀಳುತ್ತೆ. ಸೊ ಹಾಗಾಗಿ ಇದು ನೇರವಾಗಿ ಯಾವುದೇ MP ಅಕೌಂಟಿಗೆ ಅಮೌಂಟ್ ಅನ್ನ ಹಾಕಲ್ಲ. ಗೊತ್ತಿರಲಿ, ಯಾರಿಗೆ ಹೋಗುತ್ತೆ, ನೇರವಾಗಿ ಅಲ್ಲಿರುವಂತ ಒಬ್ಬ ಡಿಸ್ಟ್ರಿಕ್ಟ್ ಕಮಿಷನರ್ ಒಂದು ನಿಧಿ ಇರುತ್ತಲ್ಲ ಆ ಫಂಡ್ ಏನ್ ಮಾಡುತ್ತೆ ಪ್ರತಿ ವರ್ಷ 5 ಕೋಟಿ ಅಮೌಂಟ್ ಹೋಗಿ ಆ ಒಂದು ಜಿಲ್ಲಾಧಿಕಾರಿಗಳ ಒಂದು ನಿಧಿಯಲ್ಲಿ ಇದೇನಾಗುತ್ತೆ, ಜಮಾ ಆಗುತ್ತೆ. ಓಕೆನಾ. ಹಾಗಾಗಿ ನೋಡಿ ಇನ್ನೊಂದು ವಿಶೇಷ ಏನಂದ್ರೆ ಆಕ್ಚುಲಿ ಈ ಒಂದು ಸ್ಕೀಮ್ ಇದೆಯಲ್ಲ, ಇಲ್ಲಿ ಏನಂದ್ರೆ ಫಾರ್ ಎಕ್ಸಾಂಪಲ್ ತಗೊಂಡು 2021ರಿಂದ 22 ಅಂತ ತಗೊಂಡು, ಹೌದಾ. ಈಗ ಏನಂದ್ರೆ ಈ 21-22ರಲ್ಲಿ 5 ಕೋಟಿ ಅಮೌಂಟ್ ಖರ್ಚು ಮಾಡಕ್ ಆಗಿಲ್ಲಪ್ಪ ಅನ್ಕೊಂಡು, ಏನೋ ಎಲೆಕ್ಷನ್ ಇತ್ತು ಅಥವಾ ಏನೋ ಇಶ್ಯೂಸ್ ಇತ್ತು, 5 ಕೋಟಿ ಅಮೌಂಟ್ ಖರ್ಚಾಗಿಲ್ಲ ಅಂದ್ರೆ ಏನ್ ಬಂದ್ರೆ ಅಮೌಂಟ್ ಹೋಗುತ್ತಂದ್ರೆ ಇಲ್ಲ. ಹೌದಾ. ಅದೇನ್ ಮಾಡುತ್ತೆ, ಅಲ್ಲೇ ಸ್ಟಾಕ್ ಇರುತ್ತೆ. ಮತ್ತೆ ಅದನ್ನು ಮುಂದಿನ ವರ್ಷಗಳಲ್ಲಿ ಅಂದ್ರೆ ಬೇರೆ ಬೇರೆ ಯೋಜನೆಗಳಿಗೆ ಬಳಸ್ಕೋಬಹುದು. ಅದಕ್ಕೆ ಇದನ್ನ ಏನ್ ಕರಿತೀವಿ ನಾವು, ಇಟ್ ಇಸ್ ಎ ನಾನ್ ಲ್ಯಾಪ್ಸೆಬಲ್ ಫಂಡ್ ಅಂತ ಕರೀತಾರೆ. ಅಂದ್ರೆ ಅಮೌಂಟ್ ಒಂದು ವರ್ಷ 5 ಕೋಟಿ ಹಾಕಿ ಇದು ಖರ್ಚು ಮಾಡಿಲ್ಲ ಅಂದ್ರೆ ಏನ್ಬೋದು ಮುಂದಿನ ವರ್ಷ ಕೂಡ ನಾವು ಬಳಕೆ ಮಾಡ್ಕೊಳ್ಬಹುದು. ಹಾಗಾಗಿ ಅದು ಲ್ಯಾಪ್ಸ್ ಆಗಂಗಿಲ್ಲ, ನಿಮ್ಗೆ ಗೊತ್ತಿರ್ಬೇಕಾಗುತ್ತೆ. ಓಕೆನಾ. ಅದೇ ರೀತಿ ಏನಾದ್ರೂ ಸೆಂಟ್ರಲ್ ಗವರ್ಮೆಂಟ್ ಏನಾದ್ರು ಸಮಸ್ಯೆಗಳು ಇದ್ಕೊಂಡು ಏನಾದ್ರು ಫಂಡ್ ಮಾಡಿಲ್ಲ ಅಂದ್ರೆ ಏನ್ಬೋದು ನೆಕ್ಸ್ಟ್ ವರ್ಷ ಏನಂದ್ರೆ ಅದು ಉಳಿದಂತ ಫಂಡ್ ಕೂಡ ಅಂದ್ರೆ ರಿಲೀಸ್ ಮಾಡ್ಕೊಳಕ್ಕೆ ಇಲ್ಲಿ ಅವಕಾಶ ಇರುತ್ತೆ ಅಂತ ನಿಮ್ಗೆ ಗೊತ್ತಿರ್ಬೇಕಾಗುತ್ತೆ. ಓಕೆ. ಸೊ ಹಾಗಾಗಿ ಈ ಏನು ಎಂಪಿ ಲಾಡ್ ಸ್ಕೀಮ್ ಇದೆಯಲ್ಲ, ಇಲ್ಲಿ ಅಂದ್ರೆ ಬರೀ ಎಂಪಿಗಳೇನಂದ್ರೆ ಬರೀ ಏನ್ ಮಾಡ್ಬೋದು, ರೆಕಮೆಂಡೇಶನ್ ಮಾಡಬಹುದು. ಅದನ್ನ ಬಿಟ್ಟು ಅವ್ರಿಗೆ ಯಾವುದೇ ರೀತಿಯ ಎಕ್ಸ್ಟ್ರಾ ಪವರ್ಸ್ ಇಲ್ಲ. ಅರ್ಥ ಆಯ್ತಾ. ಎಂಪಿ ಲಾಡ್ ಸ್ಕೀಮ್ ಏನಂತಂದ್ರೆ ಏನ್ ಮಾಡ್ಬೋದು, ಅಲ್ಲಿರುವಂತ ಲೋಕಲ್ ಎಂಪಿಗಳೇನಂದ್ರೆ ಕೇವಲ ಈ ಪರಿಸ್ಥಿತಿಯಲ್ಲಿ ಮಾಡ್ರಿ ಅಂತ ಏನ್ ಮಾಡ್ಬೋದು, ಅವರು ಒಂದು ಶಿಫಾರಸು ಮಾಡ್ತಾರೆ, ಅದು ಜಿಲ್ಲಾಧಿಕಾರಿಗಳು. ಅದನ್ನ ಬಿಟ್ಟು ಅವ್ರಿಗೆ ಯಾವುದೇ ರೀತಿಯ ಒಂದು ಪವರ್ಸ್ ಇರಂಗಿಲ್ಲ ಅಂತ ನಿಮಗೆ ಗೊತ್ತಿರ್ಬೇಕಾಗುತ್ತೆ. ಓಕೆನಾ. ಅದೇ ರೀತಿ ಈ ಪೂರ್ಣಗೊಂಡ ಕಾಮಗಾರಿಗಳ ಒಂದು ಆರೈಕೆ ಪರೀಕ್ಷೆಯಲ್ಲಿ ಏನ್ ಮಾಡ್ತಾರೆ ಅಂದ್ರೆ ಆಕ್ಚುಲಿ ನಿಧಿಯನ್ನ ಮಂಜೂರು ಮಾಡಲು ಅನುಷ್ಠಾನಗೊಳಿಸಕ್ಕೆ ಏನ್ ಮಾಡ್ತಾರೆ, ಒಂದು ಏಜೆನ್ಸಿಗಳನ್ನ ನೇಮಕ ಮಾಡಿರ್ತಾರೆ. ಅಂದ್ರೆ ಇಲ್ಲಿ ಕೆಲಸ ಕರೆಕ್ಟ್ ಆಗ್ಬೇಕು, ಸುಮ್ನೆ ಯಾವ್ದೋ ರೀತಿ ಫ್ರಾಡ್ ಮಾಡ್ಕೊಂಡು ಫಂಡ್ ತೊಗೊಳಕ್ಕೆ ಅವಕಾಶ ಇಲ್ಲ ಅಂತ ನಮ್ಗೆ ಗೊತ್ತಿರ್ಬೇಕಾಗುತ್ತೆ. ಓಕೆನಾ. ಅದೇ ರೀತಿ ಏನ್ ಮಾಡ್ತಾರೆ ಅಂದ್ರೆ ಆಕ್ಚುಲಿ ನೋಡಿ, ಪ್ರತಿ ಜಿಲ್ಲೆಯಲ್ಲಿ ಏನ್ ಕೆಲಸಗಳಾಗ್ತಲ್ಲ ವಾರ್ಷಿಕವಾಗಿ ಅದರ 10% ಯೋಜನೆಗಳನ್ನ ರಕ್ಷಣೆ ಮಾಡ್ತಾರೆ, ಜಿಲ್ಲಾ ಪ್ರಾಧಿಕಾರ ಮಾಡುತ್ತದು ಪರಿಶೀಲನೆ ಮಾಡಿನೇ ಅದಕ್ಕೆ ಅಮೌಂಟ್ ರಿಲೀಸ್ ಮಾಡ್ತಾ ಹೋಗುತ್ತೆ. ಅಂದ್ರೆ ತುಂಬಾ ಸ್ಟ್ರಿಕ್ಟ್ ಆಗಿದೆ ಸ್ಕೀಮ್ ಇದು. ಯಾವ್ದೇ ರೀತಿ ಲೂಪ್ ಹೋಲ್ಸ್ ಇಲ್ಲ ಅಂತ ಇರ್ಬೋದು, ಬಟ್ ಆದ್ರೂ ಕೂಡ ಮಾಡ್ತಾರಿಲ್ಲ ಅಂತಲ್ಲ. ಸೊ ಆದ್ರೆ ತುಂಬಾ ಒಂದು ಏನಂತಾರೆ
ಕಂಡೀಷನ್ಡ್ ಸ್ಕೀಮ್ ಅಂತ ಕರಿಬಹುದು ಇದನ್ನ. ಎಸ್, ಓಕೆ. ನೋಡಿ, ಹಾಗಾದ್ರೆ ಇಲ್ಲಿ ಈ ಎಂಪಿಗಳು ಯಾವ ರೀತಿ ಶಿಫಾರಸು ಮಾಡ್ತಾರೆ ಅಂತ ನೋಡ್ತಾ ಹೋಗೋಣ ಇಲ್ಲಿ. ಸೊ ಈಗ ನೋಡಿ, ಲೋಕಸಭಾ ಸದಸ್ಯರು ಇರ್ತಾರಲ್ಲ, ಅವ್ರಿಗೆ ಏನು ಅವಕಾಶ ಇರುತ್ತೆ ಅಂದ್ರೆ ಇಲ್ಲಿ ಏನ್ ಮಾಡಬಹುದು, ಅವರು ಸದಸ್ಯರು ತಮಗೆ ಸಂಬಂಧಿಸಿದ ಕ್ಷೇತ್ರಗಳಲ್ಲಿ ಮಾಡಬೇಕಾಗಿರೋ ಕೆಲಸಗಳನ್ನ ಏನ್ಬಹುದು ಶಿಫಾರಸು ಮಾಡಬಹುದು. ಫಾರ್ ಎಕ್ಸಾಂಪಲ್ ತಗೊಂಡ ಗೊತ್ತಾಗುತ್ತೆ ನಿಮ್ಗೆ, ಹೌದಾ? ಈಗ ಮಂಡ್ಯ ಕಾನ್ಸ್ಟಿಟ್ಯೂಷನ್ ತಗೊಂಡ, ಹೌದಾ? ಯಾರದರಲ್ಲಿ ಸುಮಲತಾ ಅಂಬರೀಶ್ ಅಂದ್ರೆ ಪ್ರೆಸೆಂಟ್ ಆಗಿ ಮಂಡ್ಯ ಕಾನ್ಸ್ಟಿಟ್ಯೂನ್ಸಿ ಅಥವಾ ವಿಧಾನಸಭಾ ಕ್ಷೇತ್ರದಿಂದ ಲೋಕಸಭಾ ಕ್ಷೇತ್ರ ಏನ್ ಮಾಡಿದಾರೆ, ಅವರು MP ಆಗಿ ಕೆಲಸ ಮಾಡ್ತಾ ಇದಾರೆ. ಹಾಗಾಗಿ ಅವ್ರಿಗೆ ಏನ್ ಫಂಡ್ ರಿಲೀಸ್ ಆಗುತ್ತಲ್ಲ, ಏನ್ ಮಾಡ್ಬೋದು, ಅವರು ಆ ಫಂಡ್ ಅನ್ನ ಏನ್ ಮಾಡ್ಬೋದು, ಬರೀ ಮಂಡ್ಯ ಕ್ಷೇತ್ರದಲ್ಲಿ ಮಾತ್ರನೇ ಬಳಕೆ ಮಾಡಕ್ಕೆ ಏನಂದ್ರೆ ಅವರು ಶಿಫಾರಸನ್ನ ಮಾಡಬಹುದು. ಹಾಗಾಗಿ ಮಂಡ್ಯ ಹೊರತುಪಡಿಸಿಲ್ಲ ಬೆಂಗಳೂರಲ್ಲಿ ಇರ್ತೀನಿ ಅಂತೇಳಿ ಮಾಡಕ್ಕೆ ಆಗಲ್ಲ. ಅರ್ಥ ಆಯ್ತಾ? ಸೊ ಹಾಗಾಗಿ ಲೋಕಸಭಾ ಸದಸ್ಯರು ಕೇವಲ ತಮಗೆ ಸಂಬಂಧಿಸಿದ ಕ್ಷೇತ್ರಗಳು ಅಂದ್ರೆ ತಾವೆಲ್ಲಿ ವಿನ್ ಆಗಿರ್ತಾರೆ ಆ ಕ್ಷೇತ್ರದಲ್ಲಿ ಮಾತ್ರ ಏನ್ಬಹುದು ಆ ಒಂದು ಫಂಡ್ ಅನ್ನ ಬಳಕೆ ಮಾಡಕ್ಕೆ ಶಿಫಾರಸನ್ನ ಕೊಡಬಹುದು. ಬೇರೆ ಕಡೆ ಮಾಡ್ಕೊಳ್ಳಕ್ಕೆ ಶಿಫಾರಸು ಅಂದ್ರೆ ಅಮೌಂಟ್ ಖರ್ಚು ಮಾಡ್ಕೊಳ್ಳಕ್ಕೆ ಅವ್ರಿಗೆ ಶಿಫಾರಸು ಮಾಡುವಂತ ಅಧಿಕಾರವನ್ನ ಅವರು ಹೊಂದಿರಂಗಿಲ್ಲ ಅಂತ ಗೊತ್ತಿರಬೇಕು. ಅದು ಲೋಕಸಭಾ MP. ಎರಡನೇ ನೋಡ್ತಾ ಹೋಗೋಣ, ರಾಜ್ಯಸಭೆಯ ಚುನಾಯಿತ ಸದಸ್ಯರು ಇರ್ತಾರಲ್ಲ, ಅವ್ರು ಏನ್ ಮಾಡೋದಂದ್ರೆ ಯಾವ ಒಂದು ರಾಜ್ಯದಲ್ಲಿ ಅವರು ವಿನ್ ಆಗಿರ್ತಾರೋ ರಾಜ್ಯದ ಎಲ್ಲಿ ಬೇಕಾದ್ರೂ ಕೂಡ ಏನ್ ಮಾಡ್ಬೋದು, ಅವರು ಕೆಲಸಗಳನ್ನ ಮಾಡ್ಕೊಳ್ಳಕ್ಕೆ ಸರ್ಕಾರ ಅಂದ್ರೆ ಆ ಒಂದು ಏನು ಡಿಸ್ಟ್ರಿಕ್ಟ್ ಆಫೀಸರ್ ಡಿಸ್ಟ್ರಿಕ್ಟ್ ಕಮಿಷನರ್ ಅವರು ಶಿಫಾರಸನ್ನ ಮಾಡಬಹುದು. ಟೇಕ್ ಎಕ್ಸಾಂಪಲ್ ತಗೊಳೋದಾ, ಮಲ್ಲಿಕಾರ್ಜುನ್ ಖರ್ಗೆ ತಗೋಣ, ಹೌದಾ? ಮಲ್ಲಿಕಾರ್ಜುನ್ ಖರ್ಗೆ ಏನಾಗಿದ್ರೆ ಅವರು ಕರ್ನಾಟಕದಿಂದ ರಾಜ್ಯಸಭೆಗೆ ಏನ್ ಮಾಡಿದ್ದಾರೆ, ಮೆಂಬರ್ ಆಗಿ ಆಯ್ಕೆ ಆಗಿದ್ದಾರೆ, ಚುನಾಯಿತರಾಗಿದ್ದಾರೆ, ಹೌದಾ? ಹಾಗಾಗಿ ಏನು ಮಲ್ಲಿಕಾರ್ಜುನ್ ಖರ್ಗೆ ಅವರ ಒಂದು ನಿಧಿಗೆ ಫಂಡ್ ಬರುತ್ತಲ್ಲ, ಅಂದ್ರೆ ಏನು ಅವರ ಹೆಸರಲ್ಲಿ ಫಂಡ್ ಬರುತ್ತಲ್ಲ, ಅದನ್ನ ಮಾಡ್ಬೋದು ಅವರು ಕರ್ನಾಟಕ ರಾಜ್ಯದಲ್ಲಿ ಎಲ್ಲಿ ಬೇಕಾದ್ರೂ ಕೂಡ ಬಳಸಬಹುದು. ಅವ್ರು ಗುಲ್ಬರ್ಗ ಆದ್ರೂ ಬಳಸಬಹುದು, ಯಾದಗಿರಿ ಆದ್ರೂ ಬಳಸಬಹುದು, ಬೆಂಗಳೂರಲ್ಲಿ ಆದ್ರೂ ಅಮೌಂಟ್ ಅನ್ನ ಶಿಫಾರಸ್ ಮಾಡ್ತಾರೆ, ಬಳಕೆ ಅಂತಲ್ಲ ಸಾರಿ ರೆಕಮೆಂಡೇಶನ್ ಮಾಡಬಹುದು. ಎಲ್ಲಿ ಬೇಕಾದ್ರೂ ಕೂಡ ಅದನ್ನ ಅಮೌಂಟ್ ಖರ್ಚು ಮಾಡ್ಕೊಳ್ಳಕ್ಕೆ ಅವ್ರು ಏನ್ ಮಾಡೋದು, DC ಗಳಿಗೆ ಒಂದು ರೆಕಮೆಂಡೇಶನ್ ಮಾಡಬಹುದು. ಅದು ಗುಲ್ಬರ್ಗ ಆಗಿರ್ಬೋದು, ಯಾದಗಿರಿ ಆಗಿರ್ಬೋದು, ರಾಯಚೂರು ಆಗಿರ್ಬೋದು, ಬೆಂಗಳೂರು ಆಗಿರ್ಬೋದು, ಮಂಡ್ಯ, ಎಲ್ಲಿ ಬೇಕಾದ್ರೂ ಕೂಡ ಅವ್ರು ಏನಂದ್ರೆ ಆ ಒಂದು ಫಂಡ್ ಅನ್ನ ಬಳಕೆ ಮಾಡಕ್ಕೆ DC ಅವ್ರಿಗೆ ಏನಂದ್ರೆ ರೆಕಮೆಂಡೇಶನ್ ಮಾಡಬಹುದು. ಅಂದ್ರೆ ಲೋಕಸಭೆಗೆ ಏನಾಗುತ್ತೆ, ಬರೀ ತಾವು ಗೆದ್ದ ಪ್ಲೇಸ್ ಮಾತ್ರ ಇರುತ್ತೆ. ರಾಜ್ಯಸಭೆ ಮೆಂಬರ್ಗೆ ಎಲ್ಲಿ ಬೇಕಾದ್ರೂ ಕೂಡ ಇಡೀ ಸ್ಟೇಟ್ ಅಲ್ಲಿ ಅವರು ಮಾಡಬಹುದು. ಅದೇ ರೀತಿ ಈ ಲೋಕಸಭೆ ಮತ್ತು ರಾಜ್ಯಸಭೆಯ ಏನು ನಾಮಿನೇಟ್ ಮೆಂಬರ್ಸ್ ಇರ್ತಾರಲ್ಲ, ಅವ್ರು ಏನ್ ಮಾಡಬಹುದು ಅಂತಂದ್ರೆ ಆಕ್ಚುಲಿ ಅವರು ದೇಶದ ಎಲ್ಲಿ ಬೇಕಾದ್ರೂ ಕೂಡ ಏನಂದ್ರೆ ಆಕ್ಚುಲಿ ಕೆಲಸಗಳನ್ನ ಮಾಡ್ಕೊಳಕ್ಕೆ ಏನಂದ್ರೆ ಅವರು ಶಿಫಾರಸು ಮಾಡಬಹುದು. ಓಕೆ, ಟೇಕ್ ಫಾರ್ ಎಕ್ಸಾಂಪಲ್ ತಗೊಂಡಿದ್ದ ಯಾರು, ರಂಜನ್ ಗೊಗೊಯ್, ಹೌದಾ? ರಂಜನ್ ಗೊಗೊಯ್ ಏನಾಗಿದ್ರು, ಅವರು ಪ್ರೆಸೆಂಟ್ ಆಗಿ ರಾಜ್ಯಸಭೆ ಏನಂತಂದ್ರೆ ಒಬ್ಬ ನಾಮನಿರ್ದೇಶ ಸದಸ್ಯರಾಗಿ ಆಯ್ಕೆಯಾಗಿದ್ದಾರೆ, ಹೌದಾ? ಹಾಗಾಗಿ ಅವ್ರ ಹೆಸರಲ್ಲಿ ಏನ್ ಫಂಡ್ ಬರುತ್ತಲ್ಲ, ಅವರು ಇಡೀ ದೇಶದಲ್ಲಿ ಎಲ್ಲಿ ಬೇಕಾದ್ರೂ ಕೂಡ ಆ ಫಂಡ್ ಅನ್ನ ಬಳಕೆ ಮಾಡ್ಕೊಳಕ್ಕೆ ಏನ್ ಮಾಡಬಹುದು, ರೆಕಮೆಂಡೇಶನ್ ಮಾಡಬಹುದು. ಹಾಗಾಗಿ ಗೊತ್ತಿರಲಿ, ಅರ್ಥ ಆಯ್ತಲ್ಲ? ಸೊ ದಟ್ ಈಸ್ ಕಾಲ್ಡ್ ದ ಮೆಂಬರ್ ಆಫ್ ಪಾರ್ಲಿಮೆಂಟ್ ಲೋಕಲ್ ಏರಿಯಾ ಡೆವಲಪ್ಮೆಂಟ್ ಸ್ಕೀಮ್ ಅಂತ ಕರೀತಾರೆ. ದಟ್ಸ್ ಇಟ್. ರೀಸೆಂಟ್ ಆಗಿ RBI ಏನ್ ಮಾಡಿದೆ ಅಂದ್ರೆ 2 ಹೊಸ ಸ್ಕೀಮ್ ಗಳನ್ನ ಲಾಂಚ್ ಮಾಡಿದೆ. ಅದನ್ನ ಲಾಂಚ್ ಮಾಡಿರುವಂತದ್ದು ನಮ್ಮ ದೇಶದ ಪ್ರಧಾನಮಂತ್ರಿಗಳಾಗಿರುವಂತಹ ನರೇಂದ್ರ ಮೋದಿ ಅವರು ರೀಸೆಂಟ್ ಆಗಿ 2 ಸ್ಕೀಮ್ ಗಳನ್ನ ಲಾಂಚ್ ಮಾಡ್ತಾರೆ. ಸೊ ಹಾಗಾದ್ರೆ ಏನ್ ಸ್ಕೀಮ್ ಗಳಂತ ನೋಡ್ತಾ ಹೋಗೋಣ. ಒಂದು ರಿಟೈಲ್ ಡೈರೆಕ್ಟ್ ಸ್ಕೀಮ್ ಅಂತ ಕರಿತೀವಿ, ಇನ್ನೊಂದು ಇಂಟಿಗ್ರೇಟೆಡ್ ಓಂಬಡ್ಸ್ಮನ್ ಸ್ಕೀಮ್ ಅಂತ ಕರೀತಾರೆ. ಈ 2 ಯೋಜನೆಗಳನ್ನ ಇತ್ತೀಚೆಗೆ ಪ್ರಧಾನಿ ನರೇಂದ್ರ ಮೋದಿ ಅವರು RBI ಅಡಿಯಲ್ಲಿ ಈ ಒಂದು ಸ್ಕೀಮ್ ಗಳನ್ನ ಲಾಂಚ್ ಮಾಡ್ತಾರೆ, ಹೌದಾ? ನೋಡಿ, ಈ ರಿಟೈಲ್ ಡೈರೆಕ್ಟ್ ಸ್ಕೀಮ್ ಇದೆಯಲ್ಲ, ಇದೇನ್ ಮಾಡುತ್ತಂದ್ರೆ ಪ್ರೊವೈಡ್ ಸ್ಮಾಲ್ ಇನ್ವೆಸ್ಟರ್ಸ್ ಎ ಸಿಂಪಲ್ ಅಂಡ್ ಸೇಫ್ ಮೀಡಿಯಂ ಟು ಇನ್ವೆಸ್ಟ್ ಇನ್ ಗವರ್ನಮೆಂಟ್ ಸೆಕ್ಯೂರಿಟೀಸ್ ಅಂತ ಕರೀತಾರೆ. ಅದೇ ರೀತಿ ಇಂಟಿಗ್ರೇಟೆಡ್ ಓಂಬಡ್ಸ್ಮನ್ ಸ್ಕೀಮ್ ಇದೆಯಲ್ಲ, ಇದೇನ್ ಹೇಳುತ್ತೆ, ಒನ್ ನೇಷನ್ ಒನ್ ಓಂಬಡ್ಸ್ಮನ್ ಸಿಸ್ಟಮ್ ಹ್ಯಾಸ್ ಟೇಕನ್ ಸೇಫ್ ಟುಡೇ ಅಂತ ಒಂದು 2 ಸ್ಕೀಮ್ ಗಳನ್ನ ಘೋಷಣೆ ಮಾಡ್ತಾರೆ. ಸೊ ಹಾಗಾದ್ರೆ ಈ 2 ಸ್ಕೀಮ್ ಗಳ ಬಗ್ಗೆ ಡೀಟೇಲ್ ಆಗಿ ಡಿಸ್ಕಸ್ ಮಾಡ್ತಾ ಹೋಗೋಣ. ಓಕೆ, ನೋಡಿ, ರೀಸೆಂಟ್ ಆಗಿ RBI ನ 2 ಹೊಸ ಯೋಜನೆಗಳನ್ನ ನರೇಂದ್ರ ಮೋದಿ ಅವರು ಲಾಂಚ್ ಮಾಡ್ತಾರೆ. ಒಂದು ಏನಿದೆ, ರಿಟೈಲ್ ಡೈರೆಕ್ಟ್ ಸ್ಕೀಮ್ ಅಂತ ಕರೀತಾರೆ. ಕನ್ನಡದಲ್ಲಿ ನಾವು ಚಿಲ್ಲರೆ ನೇರ ಯೋಜನೆ ಅಂತ ಕರೀತಾರೆ. ಓಕೆ, ಇವು RBI ಅಡಿಯಲ್ಲಿ ಬರುವಂತ 2 ಸ್ಕೀಮ್ಗಳಂತ ಕರಿಬಹುದು. ಒಂದು ಚಿಲ್ಲರೆ ನೇರ ಯೋಜನೆ ಅಥವಾ ರಿಟೈಲ್ ಡೈರೆಕ್ಟ್ ಸ್ಕೀಮ್ ಅಂತ ಕರೀತಾರೆ. ಇನ್ನೊಂದು ಯಾವ್ದಿದೆ, ಇಂಟಿಗ್ರೇಟೆಡ್ ಓಂಬಡ್ಸ್ಮನ್ ಸ್ಕೀಮ್ ಅಥವಾ ಕನ್ನಡದಲ್ಲಿ ಏಕೀಕೃತ ಲೋಕಪಾಲ ಯೋಜನೆ ಅಂತ ಕರೀತಾರೆ. 2 ಯೋಜನೆಗಳನ್ನ ರೀಸೆಂಟ್ ಆಗಿ ಮೋದಿ ಅವರು ಲಾಂಚ್ ಮಾಡ್ತಾರೆ. ಸೊ ಹಾಗಾದ್ರೆ ಇವುಗಳ ಉದ್ದೇಶ ಏನಂದ್ರೆ ನೋಡಿ, ಏನ್ ಮಾಡ್ತೇವೆ ಅಂದ್ರೆ 2 ಯೋಜನೆಗಳಿದೆಯಲ್ಲ, ಇವುಗಳು ಏನ್ ಮಾಡ್ತವೆ, ನಮ್ಮ ದೇಶದಲ್ಲಿ ಒಂದು ಇನ್ವೆಸ್ಟ್ ಮಾಡಕ್ಕಿರುವಂತ ಒಂದು ವ್ಯಾಪ್ತಿಯನ್ನು ಏನ್ ಮಾಡ್ತವೆ, ವಿಸ್ತರಣೆ ಮಾಡ್ತವೆ. ಜೊತೆಗೆ ಬಂಡವಾಳ ಮಾರುಕಟ್ಟೆ ಅಥವಾ ಕ್ಯಾಪಿಟಲ್ ಮಾರ್ಕೆಟ್ ಏನ್ ಮಾಡ್ತವೆ, ಪ್ರವೇಶ ಅಂದ್ರೆ ಒಂದು ಈಸಿ ಆಗಿರುವಂತ ಒಂದು ಎಂಟ್ರಿಯನ್ನ ಕೊಡ್ಕೊಳ್ಳಕ್ಕೆ, ಜೊತೆಗೆ ಏನು ಇನ್ವೆಸ್ಟ್ ಮಾಡಿರ್ತಾರೆ ಅವ್ರಿಗೆ
ಪ್ರೊಟೆಕ್ಷನ್ ಕೊಡಕ್ಕೆ ಏನಂದ್ರೆ ಆಕ್ಚುಲಿ ಈ ಎರಡು ಸ್ಕೀಮ್ಗಳು ಕೂಡ ತುಂಬಾ ಒಂದು ಸಹಕಾರಿಯಾಗುತ್ತೆ ಅಂತ ನಾವು ಹೇಳ್ಬೋದು. ದಟ್ಸ್ ಇಟ್. ಸೊ ನೋಡ್ತಾ ಹೋಗೋಣ ಸ್ಕೀಮ್ ನ ಡೀಟೇಲ್ ಆಗಿ. ಫಸ್ಟ್ ಸ್ಕೀಮ್ ನೋಡ್ತಾ ಹೋಗೋಣ, ಅದು ಸೊ ರಿಟೇಲ್ ಡೈರೆಕ್ಟ್ ಸ್ಕೀಮ್ ಅಥವಾ ನೇರ ಚಿಲ್ಲರೆ ಯೋಜನೆ ಅಂತ ಕರೀತಾರೆ. ಸೌದಾ, ಹಾಗಾಗಿ ಇದರ ಉದ್ದೇಶ ಏನಪ್ಪಾ ಅಂದ್ರೆ ನೋಡಿ, ಚಿಲ್ಲರ ಹೂಡಿಕೆದಾರಿಗೆ ಅಂದ್ರೆ ಏನು ರಿಟೇಲ್ ಆಗಿ ಇನ್ವೆಸ್ಟ್ ಮಾಡ್ತಾರೆ ಅದು ಸರಕಾರಿ ಬದ್ಧತೆಗಳ ಮಾರುಕಟ್ಟೆಗೆ ಏನ್ ಮಾಡುತ್ತೆ ಆಕ್ಚುಲಿ ಒಂದು ಪ್ರವೇಶವನ್ನ ಹೆಚ್ಚಿಸುವಂತ ಕೆಲಸ ಮಾಡುತ್ತೆ ಅಂತ ಹೇಳ್ಬೋದು. ಈ ಒಂದು ರಿಟೈಲ್ ಡೈರೆಕ್ಟ್ ಸ್ಕೀಮ್ ಅಂತ ಕರೀತಾರೆ. ಜೊತೆಗೆ ಏನು ಈ ಯೋಜನೆ ಇದೆಯಲ್ಲ, ಇದರಲ್ಲಿ ಏನ್ ಮಾಡ್ತಾರೆ, ಸರಕಾರಿ ಭದ್ರತೆಗಳಲ್ಲಿ ದೇಶದ ಸಣ್ಣ ಹೂಡಿಕೆದಾರರಿಗೆ ಏನ್ ಮಾಡುತ್ತೆ ಒಂದು ಹೂಡಿಕೆ ಮಾಡಲು ತುಂಬಾ ಈಸಿ ವೇ ಅನ್ನ ಮತ್ತೆ ತುಂಬಾ ಸೇಫ್ಟಿ ಒಂದು ವೇ ಅನ್ನ ಇದೇನ್ ಮಾಡುತ್ತೆ ಒದಗಿಸಿಕೊಡುತ್ತೆ. ಹೌದಾ, ಏನು ಒಂದು ಸ್ಮಾಲ್ ಇನ್ವೆಸ್ಟರ್ ಇರುತ್ತಲ್ಲ ಅವ್ರಿಗೆ ಈಸಿಯಾಗಿ ಹೂಡಿಕೆ ಮಾಡಬಹುದು ಮತ್ತೆ ಅವ್ರಿಗೆ ಒಂದು ಪ್ರೊಟೆಕ್ಷನ್ ಕೂಡ ಕೊಡ್ತಾ ಹೋಗುತ್ತೆ ಈ ಒಂದು ರಿಟೇಲ್ ಡೈರೆಕ್ಟ್ ಸ್ಕೀಮ್ ಅಂತ ಕರಿತೀವಿ. ಓಕೆ, ಅದೇ ರೀತಿ ಈ ಹೂಡಿಕೆದಾರ ಏನ್ ಮಾಡೋದು ಅಂದ್ರೆ ತಮ್ಮ ಒಂದು ಈ ಸರ್ಕಾರಿ ಒಂದು ಸೆಕ್ಯೂರಿಟಿ ಇರ್ತಾವಲ್ಲ ಖಾತೆ ಏನ್ ಮಾಡೋದು RBI ಅಂದ್ರೆ ಉಚಿತವಾಗಿ ತೆರಿಬಹುದು. ಹೌದಾ, ಅಂದ್ರೆ ಸೆಕ್ಯೂರಿಟಿಗೆ ಸಂಬಂಧಪಟ್ಟಂತೆ ಏನ್ ಮಾಡಬಹುದು, ಒಂದು RBI ಉಚಿತವಾಗಿ ಫ್ರೀ ಆಗಿ ಏನಂದ್ರೆ ಒಂದು ಅಕೌಂಟ್ ಅನ್ನ ಏನ್ ಮಾಡಬಹುದು ಅವರು ತೆರೆದು ಈಸಿಯಾಗಿ ಅದನ್ನ ಏನ್ ಮಾಡಬಹುದು ರೆಗ್ಯುಲೇಟ್ ಅಂದ್ರೆ ಒಂದು ನಿರ್ವಹಣೆ ಮಾಡಕ್ಕೆ ಅವಕಾಶ ಸಿಗುತ್ತೆ ಅಂಡರ್ ದ ಈ ರಿಟೇಲ್ ಡೈರೆಕ್ಟ್ ಸ್ಕೀಮ್ ಅಲ್ಲಿ. ಓಕೆನಾ, ಅದೇ ರೀತಿ ಕೇಂದ್ರ ಸರ್ಕಾರದ ಭದ್ರತೆಗಳಾಗಿರ್ಬೋದು, ಆಮೇಲೆ ಖಜಾನೆ ಬಿಲ್ ಗಳಂತ ಕರೀತಾರೆ, ಟ್ರೆಜರಿ ಬಿಲ್ಸ್ ಗಳಾಗಿರ್ಬೋದು, ರಾಜ್ಯ ಅಭಿವೃದ್ಧಿ ಸಾಲಗಳು ಅಂದ್ರೆ ಸ್ಟೇಟ್ ಡೆವಲಪ್ಮೆಂಟ್ ಡೆಟ್ಸ್ ಆಗಿರ್ಬೋದು, ಆಮೇಲೆ ಸಾವರಿನ್ ಗೋಲ್ಡ್ ಬಾಂಡ್ಸ್ ಗಳಾಗಿರ್ಬೋದು, ಈ ತರ ಹೂಡಿಕೆ ಮಾಡಕ್ಕೆ ಅಂದ್ರೆ ಒಂದು ಆಕ್ಚುಲಿ ವಿಶೇಷವಂತ ಒಂದು ಪೋರ್ಟಲ್ ಅನ್ನು ಕೊಡಕ್ಷನ್ ಮಾಡುತ್ತೆ. ಅಂದ್ರೆ ಪೋರ್ಟಲ್ ಅನ್ನು ಕೂಡ ಏನ್ ಮಾಡ್ತಿದ್ದು ಅವಕಾಶ ಮಾಡಿಕೊಡುತ್ತೆ ಅಂತ ಹೇಳ್ಬೋದು ಈ ರಿಟೇಲ್ ಡೈರೆಕ್ಟ್ ಸ್ಕೀಮ್ ಅಲ್ಲಿ. ಅದ್ರ ಜೊತೆಗೆ ಈ ಯೋಜನೆ ಏನಾಗುತ್ತೆ ನಷ್ಟ ಅಂದ್ರೆ ಏನಾಗುತ್ತೆ ಅಂದ್ರೆ ಒಂಥರ ಸೌಲಭ್ಯ ಒದಗಿಸುವಂತ 5 ದೇಶಗಳಲ್ಲಿ ಭಾರತ ಹೆಸರು ಭಾರತವನ್ನು ಕೂಡ ಏನಂದ್ರೆ ಆ ಪಟ್ಟಿಯಲ್ಲಿ ಸೇರ್ಕೊಳ್ಳುವುದಕ್ಕೆ ಇದು ಸಹಕಾರಿಯಾಗುತ್ತೆ ಅಂತ ನಾವು ಹೇಳ್ಬೋದು. ಓಕೆ, ಸೊ ಅದೇ ರೀತಿ ಎರಡನೇ ಸ್ಕೀಮ್ ನೋಡ್ತಾ ಹೋಗೋಣ, ಇಂಟಿಗ್ರೇಟೆಡ್ ಓಂಬಡ್ಸ್ಮನ್ ಸ್ಕೀಮ್ ಅಥವಾ ಇದನ್ನ ಕನ್ನಡದಲ್ಲಿ ಏಕೀಕೃತ ಲೋಕಪಾಲ ಯೋಜನೆ ಅಂತ ಕರೀತಾರೆ. ನೋಡಿ, ಈ ಒಂದು ಇಂಟಿಗ್ರೇಟೆಡ್ ಓಂಬಡ್ಸ್ಮನ್ ಸ್ಕೀಮ್ ಅಂತ ಕೇಳಿದ್ದಾರೆ. ಹೌದಾ, ಓಂಬಡ್ಸ್ಮನ್ ಅಂದ್ರೆ ಏನ್ ಕರಿತೀವಿ ನಾವು, ಒಂದು ಕಚೇರಿಯಲ್ಲಿ ಅಲ್ಲಿರುವಂತಹ ಸಮಸ್ಯೆಗಳನ್ನ ಏನಂದ್ರೆ ಸಾಲ್ವ್ ಮಾಡುವಂತ ಒಬ್ಬ ಅಧಿಕಾರಿ ಅಂತ ಕರಿತೀವಿ. ದಟ್ ಇಸ್ ಕಾಲ್ಡ್ ದ ಓಂಬಡ್ಸ್ಮನ್ ಅಂತ ಕರೀತಾರೆ. ಅದೇ ರೀತಿ ಕೂಡ ಆಕ್ಚುಲಿ ಬ್ಯಾಂಕ್ ಗಳು ಏನ್ ಮಾಡ್ತಾರೆ ಅಂದ್ರೆ ಒಂದು ಅವರ ಕುಂದುಕೊರತೆಗಳನ್ನ ಗ್ರಾಹಕರ ಕುಂದುಕೊರತೆಗಳನ್ನ ಸಾಲ್ವ್ ಮಾಡಕ್ಕೆ ಏನ್ ಮಾಡ್ತಾರೆ, ಒಬ್ಬ ಅಫಿಷಿಯಲ್ ಅನ್ನ ನೇಮಕ ಮಾಡಿರ್ತಾರೆ, ಅವರನ್ನ ನಾವು ಓಂಬಡ್ಸ್ಮನ್ ಅಂತ ಕರೀತಾರೆ. ದಟ್ಸ್ ಇಟ್ ಅಂತ ನೋಡಿ. ಹೌದಾ, ಏನ್ ಮಾಡ್ತಾರೆ ಆಕ್ಚುಲಿ ಇಲ್ಲಿ ಬ್ಯಾಂಕಿನಿಂದ ನಿಯಂತ್ರಿಸಲ್ಪಡುವಂತ ಘಟಕಗಳ ವಿರುದ್ಧ ಏನ್ ಮಾಡುವುದು, ಗ್ರಾಹಕರುಗಳು ತಮ್ಮ ಏನ್ ಬಂದ್ರೆ ಒಂದು ಕಂಪ್ಲೇಂಟ್ ಅನ್ನ ಕೊಡಬಹುದು, ಅದರ ಮುಖಾಂತರ ಪರಿಹಾರ ಪಡ್ಕೊಳ್ಬಹುದು. ಜೊತೆಗೆ ಅವ್ರಿಗೆ ಏನಾದ್ರು ಕೂಡ ಸಮಸ್ಯೆಗಳಿದ್ರೆ ಕುಂದುಕೊರತೆ ಕೂಡ ಅದನ್ನು ಕೂಡ ಪರಿಹಾರ ಮಾಡ್ಕೊಳ್ಳಕ್ಕೆ ಏನಂದ್ರೆ ಈ ಒಂದು ಇಂಟಿಗ್ರೇಟೆಡ್ ಓಂಬಡ್ಸ್ಮನ್ ಸ್ಕೀಮ್ ಅಂದ್ರೆ ತುಂಬಾ ಸಹಕಾರಿಯಾಗತ್ತೆ ಅಂತ ನಾವು ಹೇಳ್ಬಹುದು. ಜೊತೆಗೆ ನೋಡಿ, ಈ ಸ್ಕೀಮ್ ಮುಖಾಂತರ ಏನ್ ಮಾಡ್ತಾರೆ, ಒಂದು ಕಾನ್ಸೆಪ್ಟ್ ಕೊಡ್ತಾ ಹೋಗ್ತಾರೆ. ಏನಪ್ಪಾ ಅಂತಂದ್ರೆ ಅದು ಒಂದು ರಾಷ್ಟ್ರ ಒಂದು ಲೋಕಪಾಲ ಅಂತ ಕರೀತಾರೆ. ಅಂದ್ರೆ ಒನ್ ನೇಷನ್ ಒನ್ ಓಂಬಡ್ಸ್ಮನ್ ಅಂತ ಕರೀತಾರೆ. ನೋಡಿ, ಏನಂದ್ರೆ ಇದ್ರ ಮುಖಾಂತರ ಏನ್ಬೋದು, ಗ್ರಾಹಕರು ಬ್ಯಾಂಕ್ಗಳಲ್ಲಿ ಯಾವುದೇ ಕುಂದು ಕೊರತೆಗಳು ಅಥವಾ ಸಮಸ್ಯೆಗಳು ಅಂದ್ರೆ ಸೊ ಈಸಿಯಾಗಿ ಅವರು ಕಂಪ್ಲೇಂಟ್ ಮಾಡೋದ್ರ ಮುಖಾಂತರ ಅದಕ್ಕೊಂದು ಏನ್ ಮಾಡ್ತಾರೆ ಅಂದ್ರೆ ಒಂದು ಪೋರ್ಟಲ್ ಕೊಡ್ತಾರೆ, ಅವರಿಗೆ ಒಂದು ಇಮೇಲ್ ID ಕೊಡ್ತಾರೆ, ಆಮೇಲೆ ಅವರಿಗೆ ಒಂದು ಅಡ್ರೆಸ್ ಕೊಡ್ತಾ ಹೋಗ್ತಾರೆ. ಈಸಿಯಾಗಿ ಅಂದ್ರೆ ಅವ್ರನ್ನ ಕನೆಕ್ಟ್ ಮಾಡೋ ಮುಖಾಂತರ ತಮ್ಮ ಸಮಸ್ಯೆಗಳನ್ನ ಪರಿಹಾರ ಮಾಡಿಕೊಳ್ಳಕ್ಕೆ ತುಂಬಾ ಒಂದು ಈಸಿ ಆದಂತ ಒಂದು ಸರಳವಾದಂತ ಮಾರ್ಗ ಅಂತ ನಾವು ಹೇಳ್ಬಹುದು. ಓಕೆ, ಜೊತೆಗೆ ಇದನ್ನ ಯಾಕೆ ಒಂದು ರಾಷ್ಟ್ರ ಒಂದು ಲೋಕಪಾಲ ಅಂತ ಕರೀತಾರೆ ಅಂದ್ರೆ ಇದಕ್ಕಿಂತ ಮುಂಚೆ ಅಂದ್ರೆ ಈ ರಿಸರ್ವ್ ಬ್ಯಾಂಕ್ ಇದೆಯಲ್ಲ ಅಲ್ಲಿ ಡಿಫರೆಂಟ್ ಆಗಿರುವಂತ 3 ಓಂಬಡ್ಸ್ಮನ್ ಗಳನ್ನ ರಚನೆ ಮಾಡಿರ್ತಾರೆ. ಇಲ್ಲೇನ್ ಮಾಡ್ತಾರೆ, ಈ ಒಂದು ಸ್ಕೀಮ್ ಮುಖಾಂತರ ಆ 3 ಒಂದ್ ಕಡೆ ಮರ್ಜ್ ಮಾಡ್ಕೊಂಡು ಒಬ್ಬರೇ ಲೋಕಪಾಲ್ ಮಾಡ್ತಾರೆ. ಅದಕ್ಕೆ ಇದನ್ನ ಒಂದು ರಾಷ್ಟ್ರ ಒಂದು ಲೋಕಪಾಲ್ ಅಂತ ಕರೀತಿದ್ದಾರೆ. ಓಕೆನಾ, ಸೊ ಹಾಗಾಗಿ ಬ್ಯಾಂಕ್ ಗಳಿರುವಂತ ಏನಾದ್ರು ಲೋಪದೋಷಗಳಾಗಿರ್ಬೋದು, ಅದರಿಂದ ದಕ್ಷತೆಯನ್ನು ಚೆಕ್ ಮಾಡ್ಕೊಳಕಾಗಿರ್ಬೋದು, ಎಲ್ಲಾ ದೂರುಗಳನ್ನು ಕೂಡ ಅಂದ್ರೆ ಸ್ವೀಕರಿಸಿ ಅದಕ್ಕೆ ಸೊಲ್ಯೂಷನ್ ಕೊಡುವಂತ ಕೆಲಸ ಕೂಡ ಮಾಡ್ತಾ ಹೋಗ್ತಾರೆ. ಅಂದ್ರೆ ಇಲ್ಲಿ ಏನಾಗುತ್ತೆ, ಒಂದು ಸಿಂಪಲ್ ರೆಫರೆನ್ಸ್ ಪಾಯಿಂಟ್ ಮುಖಾಂತರ ಏನ್ಬಹುದು ತಮ್ಮ ಒಂದು ಸಮಸ್ಯೆಗಳನ್ನ ಏನಂದ್ರೆ ಟ್ರ್ಯಾಕ್ ಮಾಡ್ಕೊಳ್ಳಕ್ಕೆ ತುಂಬಾ ಈಸಿ ಆಗುತ್ತೆ ಅಂತ ಹೇಳ್ಬೋದು ಅಂಡರ್ ದ ಸೊ ಇಂಟಿಗ್ರೇಟೆಡ್ ಓಂಬಡ್ಸ್ಮನ್ ಸ್ಕೀಮ್ ನ ಅಡಿಯಲ್ಲಿ ಅಂತ ಹೇಳ್ಬೋದು. ಓಕೆ, ನೋಡಿ ಅದೇ ರೀತಿ ನಾನು ಹೇಳ್ತಿದ್ದೆ ಆಕ್ಚುಲಿ ಏನಂದ್ರೆ ನಮ್ಮ RBI ಬ್ಯಾಂಕ್ ಇದೆಯಲ್ಲ ಅದರಲ್ಲಿ 3 ಡಿಫರೆಂಟ್ ಕ್ಯಾಟಗರಿ ಅಂತಂದ್ರೆ ಓಂಬಡ್ಸ್ಮನ್ ಇರ್ತಾರೆ. ಫಸ್ಟ್ ಯಾವಪ್ಪ ಅಂದ್ರೆ 1955 ಅಂದ್ರೆ ಸೊ ಬ್ಯಾಂಕಿಂಗ್ ಓಂಬಡ್ಸ್ಮನ್ ಸ್ಕೀಮ್ ಅಂತ ಸ್ಟಾರ್ಟ್ ಮಾಡ್ತಾರೆ. ಯಾವಾಗ 1955ರಲ್ಲಿ ಬ್ಯಾಂಕಿಂಗ್ ಓಂಬಡ್ಸ್ಮನ್ ಯೋಜನೆ ಅಂತ ಕರಿತೀವಿ. ಅದೇ ರೀತಿ 2008ರಲ್ಲಿ ಏನ್ ಮಾಡ್ತಾರೆ, 18ರಲ್ಲಿ ಏನ್ ಮಾಡ್ತಾರೆ ಅಂದ್ರೆ ಬ್ಯಾಂಕಿಂಗ್ ಅಲ್ಲದೆ ಹಣಕಾಸು ಕಂಪನಿಗಳು ಕೂಡ ಏನ್ ಮಾಡ್ತಾರೆ ಓಂಬಡ್ಸ್ಮನ್ ಯೋಜನೆಯನ್ನ ತರ್ತಾರೆ. ಜೊತೆಗೆ 2019ರಲ್ಲಿ ಏನ್ ಮಾಡ್ತಾರೆ ಅಂದ್ರೆ ಈವನ್ ಡಿಜಿಟಲ್ ವಹಿವಾಟುಗಳು ಅಂದ್ರೆ ಏನು ಡಿಜಿಟಲ್ ಟ್ರಾನ್ಸಾಕ್ಷನ್ ಇರುತ್ತಲ್ಲ ಅದನ್ನು ಚೆಕ್ ಮಾಡ್ಕೊಳ್ಳೋ ಕೂಡ ಏನ್ ಮಾಡ್ತಾರೆ ಅಂದ್ರೆ ಒಂದು ಓಂಬಡ್ಸ್ಮನ್ ಯೋಜನೆ ತರ್ತಾರೆ. ಹಾಗಾಗಿ RBI 3 ತರದ ಡಿಫರೆಂಟ್ ಆಗಿರುವಂತಹ ಒಂದು ಓಂಬಡ್ಸ್ಮನ್ ಯೋಜನೆಗಳಿದೆ. ಅದನ್ನ ಈಗ ಇಲ್ಲಿ ಮರ್ಜ್ ಮಾಡಿ ಸಿಂಗಲ್ ಓಂಬಡ್ಸ್ಮನ್ ಯೋಜನೆಯನ್ನ ಮಾಡ್ತಾರೆ. ಅದಕ್ಕೆ ಅದನ್ನ ನಾವು
ಇಂಟಿಗ್ರೇಟೆಡ್ ಓಂಬರ್ಸ್ಮನ್ ಸ್ಕೀಮ್ ಅಂತ ಕರೀತಾರೆ. ಸೊ ಹಾಗಾದ್ರೆ ಇದರಿಂದ ನಮ್ಗೆ ಏನು ಉಪಯೋಗ ಅಂತ ನೀವು ಕೇಳ್ಬೋದು. ಖಂಡಿತ ನೋಡಿ, ಏನಾಗುತ್ತೆ ಇತ್ತೀಚೆಗೆ ನಮ್ಮ ದೇಶದಲ್ಲಿ ಒಂದು ಸಾಕಷ್ಟು ಪ್ರಮಾಣದ ಇನ್ಫ್ಲೇಷನ್ ಜಾಸ್ತಿ ಆಗ್ತಾ ಇದೆ, ಅಂದ್ರೆ ಹಣದುಬ್ಬರ ಏರಿಕೆ ಆಗ್ತದೆ. ಇದರಿಂದ ಏನಾಗ್ತದೆ, RBI ಮೇಲೆ ಸಾಕಷ್ಟು ಒತ್ತಡ ಬರ್ತದೆ, ಹೌದಾ? ಸೊ ಹಾಗಾಗಿ ಏನ್ ಮಾಡಬಹುದು ನಾವು, ಈ ಓಂಬರ್ಸ್ಮನ್ ಸ್ಕೀಮ್ ಆಗಿರ್ಬೋದು ಅಥವಾ ಈ ರಿಟೇಲ್ ಸ್ಕೀಮ್ ಮುಖಾಂತರ ಅಂದ್ರೆ ಆಕ್ಚುಲಿ ಸೊ ಇದನ್ನ ಒಂದು ಒತ್ತಡವನ್ನು ಏನಂದ್ರೆ ಕಡಿಮೆ ಮಾಡ್ಕೊಳ್ಳಕ್ಕೆ ಸಾಧ್ಯ ಆಗುತ್ತೆ. ಜೊತೆಗೆ ಏನು ಒಂದು ಟೈಟ್ ಆಗಿರುತ್ತೋ ಫಿಸ್ಕಲ್ ಪಾಲಿಸಿಗಳಿದೆಯಲ್ಲ, ಅಂದ್ರೆ ಈ ಬಾಂಡ್ಗಳ ಬೇಡಿಕೆ ಇದೆಯಲ್ಲ, ಅದೇನ್ ಮಾಡ್ತಾರೆ ದುರ್ಬಲಗೊಳಿಸೋ ಸಾಧ್ಯತೆ ಇರುತ್ತೆ. ಸೊ ಹಾಗಾಗಿ ಅಂದ್ರೆ ಇಲ್ಲಿ ಏನಾಗುತ್ತೆ ಅಂದ್ರೆ ಇದ್ರ ಮುಖಾಂತರ ನಾವು ಕಡಿಮೆ ಸಾಲ ಕಾರ್ಯಕ್ರಮ ಮುಖಾಂತರ ಕೂಡ ಆಕ್ಚುಲಿ ಅಂದ್ರೆ ಆ ಬ್ಯಾಂಕ್ ಗಳಿಗೆ ಒಂದು ಬೂಸ್ಟ್ ಅಪ್ ಕೂಡ ಸಾಧ್ಯ ಆಗುತ್ತೆ ಅಂತ ಹೇಳ್ಬೋದು. ಓಕೆನಾ? ಸೊ ಹಾಗಾಗಿ ಇದಿಷ್ಟು ಗೊತ್ತಿರಬೇಕಾಗುತ್ತೆ. ಸೊ ದಟ್ ಈಸ್ ಕಾಲ್ಡ್ ದ RBI ನ ಎರಡು ಸ್ಕೀಮ್ಗಳು ಅಂತ ಕರಿತೀವಿ. ಒಂದು ರಿಟೇಲ್ ಡೈರೆಕ್ಟ್ ಸ್ಕೀಮ್ ಅಂತ ಕರಿತೀವಿ, ಇನ್ನೊಂದು ಇಂಟಿಗ್ರೇಟೆಡ್ ಓಂಬರ್ಸ್ಮನ್ ಸ್ಕೀಮ್ ಅಂತ ಕರೀತಾರೆ. ಇವೆರಡು ಕೂಡ ಆಕ್ಚುಲಿ RBI ನ ಅಡಿಯಲ್ಲಿ ಬರುವಂತ ಸ್ಕೀಮ್ಗಳು ಅಂತ ಹೇಳ್ಬೋದು. ಇದನ್ನ ರೀಸೆಂಟ್ ಆಗಿ ನಮ್ಮ ದೇಶದ ಪ್ರಧಾನ ಮಂತ್ರಿಗಳಾಗಿರುವಂತಹ ನರೇಂದ್ರ ಮೋದಿ ಅವರು ಎರಡು ಸ್ಕೀಮ್ಗಳನ್ನ ರೀಸೆಂಟ್ ಆಗಿ ಸ್ಟಾರ್ಟ್ ಮಾಡ್ತಾರೆ ಅಥವಾ ಅನಾವರಣಗೊಳಿಸ್ತಾರೆ ಅಂತ ನಿಮಗೆ ಗೊತ್ತಿರಬೇಕಾಗುತ್ತೆ. ಓಕೆ, ಮೂವಿಂಗ್ ಟು ದ ನೆಕ್ಸ್ಟ್ ಟಾಪಿಕ್. ಎಸ್, ರೀಸೆಂಟ್ ಆಗಿ ಏನ್ ಮಾಡ್ತಾರೆ ನೋಡಿ, ಆಕ್ಚುಲಿ ಅಫ್ಘಾನಿಸ್ತಾನಕ್ಕೆ ಸಂಬಂಧಪಟ್ಟಂತೆ ಏನಂದ್ರೆ ಒಂದು ನಮ್ಮ ದೇಶದ ಡೆಲ್ಲಿಯಲ್ಲಿ ಒಂದು ಮೀಟಿಂಗ್ ಆಗುತ್ತೆ, ಒಂದು ಸಮಿತಿ ಅಥವಾ ಸಮ್ಮೇಳನ ಆಗುತ್ತೆ. ಅಲ್ಲಿ ಏನ್ ಮಾಡ್ತಾರೆ ಆಕ್ಚುಲಿ ಅಫ್ಘಾನಿಸ್ತಾನಕ್ಕೆ ಕುರಿತಂತೆ ಒಂದು ಘೋಷಣೆ ಮಾಡ್ತಾರೆ. ಏನ್ ಘೋಷಣೆ ಅಂತಂದ್ರೆ ಅದನ್ನ ನಾವು ಡೆಲ್ಲಿ ಘೋಷಣೆ ಅಂತ ಕರೀತಾರೆ. ಓಕೆ, ಅಂದ್ರೆ ಡೆಲ್ಲಿ ಡಿಕ್ಲರೇಷನ್ ಆನ್ ದ ಅಫ್ಘಾನಿಸ್ತಾನ್ ಒಂದು ನೇಷನ್ ಅಂತ ಹೇಳ್ಬೋದು. ಅಂದ್ರೆ ಅಫ್ಘಾನಿಸ್ತಾನ ಸಂಬಂಧಪಟ್ಟಂತೆ ಒಂದು ಏನಂದ್ರೆ ಹಲವಾರು ರಾಜ್ಯಗಳು ಏನ್ ಮಾಡ್ತವೆ, ಡೆಲ್ಲಿಯಲ್ಲಿ ಒಂದು ಸಮ್ಮೇಳನ ಮಾಡ್ತವೆ. ಅದರಲ್ಲಿ ಎಲ್ಲಾ ದೇಶಗಳು ಕೂಡ ಒಕ್ಕೊರಲು ಏನ್ ಮಾಡ್ತವೆ ಅಂದ್ರೆ ಒಂದು ಘೋಷಣೆ ಮಾಡ್ತವೆ. ಅದನ್ನ ನಾವು ಡೆಲ್ಲಿ ಘೋಷಣೆ ಅಂತ ಕರೀತಾರೆ. ಸೊ ಗೊತ್ತಿರಬೇಕು, ಡೆಲ್ಲಿ ಘೋಷಣೆ ಯಾವುದಕ್ಕೆ ಸಂಬಂಧಪಟ್ಟಿದೆ ಅಂದ್ರೆ ಅದು ಅಫ್ಘಾನಿಸ್ತಾನಕ್ಕೆ ಸಂಬಂಧಪಟ್ಟ ಒಂದು ಘೋಷಣೆ ಅಂತ ಹೇಳ್ಬೋದು. ಅದನ್ನ ನಾವು ಡೆಲ್ಲಿ ಡಿಕ್ಲರೇಷನ್ ಅಥವಾ ಡೆಲ್ಲಿ ಘೋಷಣೆ ಅಂತ ಕರೀತಾರೆ. ಸೊ ಹಾಗಾದ್ರೆ ಅದ್ರ ಬಗ್ಗೆ ನೋಡ್ತಾ ಹೋಗೋಣ. ನೋಡಿ, ರೀಸೆಂಟ್ ಏನಂದ್ರೆ ಆಕ್ಚುಲಿ ನಮ್ಮ ಇಂಡಿಯಾದಲ್ಲಿ ಏನಂದ್ರೆ ಆಕ್ಚುಲಿ ಒಂದು ಪ್ರಾದೇಶಿಕ ಭದ್ರತಾ ಶೃಂಗಸಭೆ ಅಂತ ಕರೀತಾರೆ. ಅಂದ್ರೆ ರೀಜನಲ್ ಸೆಕ್ಯೂರಿಟಿ ಸಮಿತಿಯನ್ನ ಏರ್ಪಡಿಸಲಾಗಿತ್ತು, ಹೌದಾ? ಈ ಶೃಂಗಸಭೆಯಲ್ಲಿ ಹಲವಾರು ದೇಶಗಳು ಭಾಗವಹಿಸ್ತವೆ. ಅದರಲ್ಲಿ ಇರಾನ್ ಕೂಡ ಇತ್ತು, ರಷ್ಯಾ ಕೂಡ ಇತ್ತು, ಆಮೇಲೆ ಸುಮಾರು 8 ದೇಶಗಳಿಂದ ಆಕ್ಚುಲಿ ಈ ಒಂದು ಶೃಂಗಸಭೆಯಲ್ಲಿ ಭಾಗವಹಿಸ್ತವೆ, ಹೌದಾ? ಸೊ ಹಾಗಾಗಿ ಇದನ್ನ ನಾವೇನಂತ ಕರಿತೀವಿ, ಇದೊಂದು ಪ್ರಾದೇಶಿಕ ಭದ್ರತಾ ಸಂವಾದ ಅಂತ ಕರಿತೀವಿ ಅಥವಾ ರೀಜನಲ್ ಸೆಕ್ಯೂರಿಟಿ ಡೈಲಾಗ್ ಅಂತ ಕರೀತಾರೆ. ಇದು ಒಂದು 3ನೇ ಸಭೆ ಆಗಿತ್ತು. ಆಲ್ರೆಡಿ 2018ರಲ್ಲಿ ಒಂದಾಗಿತ್ತು, ಫಸ್ಟ್ ಆಗಿತ್ತು. 2019ರಲ್ಲಿ 2ನೇ ಒಂದು ಸಮಿತಿ ಕೂಡ ಆಗಿತ್ತು. ಸೊ ಹಾಗಾಗಿ ಇದು 3ನೇ ಸಮಿತಿ ಆಗಿತ್ತು. ಅದು ನಡೆದಿರುವಂತದ್ದು ನಮ್ಮ ಡೆಲ್ಲಿಯಲ್ಲಿ ನಡೆದಿರುವಂತದ್ದು, ನಿಮ್ಗೆ ಗೊತ್ತಿರಬೇಕಾಗುತ್ತೆ, ಹೌದಾ? ಸೊ ಹಾಗಾಗಿ ಏನು ಈ ಒಂದು ಸಮ್ಮೇಳನ ಆಯ್ತದ, ಇಲ್ಲಿ ಏನ್ ಮಾಡ್ತಾರೆ ಆಕ್ಚುಲಿ 8 ದೇಶಗಳು ಕೂಡ ಒಂದು ಕೆಲವೊಂದು ವಿಚಾರಗಳ ಬಗ್ಗೆ ಡಿಸ್ಕಸ್ ಮಾಡ್ತಾ ಹೋಗ್ತಾರೆ. ಅದು ವಿಶೇಷವಾಗಿ ಅಫ್ಘಾನಿಸ್ತಾನ ಬಗ್ಗೆ ಸಾಕಷ್ಟು ವಿಷಯಗಳು ಈ ಒಂದು ಸಮಿತಿಯಲ್ಲಿ ಅಥವಾ ಸಮ್ಮೇಳನದಲ್ಲಿ ಡಿಸ್ಕಸ್ ಬರ್ತವೆ. ಅಂದ್ರೆ ಏನ್ ಮಾಡಿದ್ದಾರೆ, ರೀಸೆಂಟ್ ಆಗಿ ಅಫ್ಘಾನಿಸ್ತಾನವನ್ನ ಟೆರರಿಸ್ಟ್ ಏನ್ ಮಾಡಿದರೆ ಅಕ್ವೈರ್ ಮಾಡ್ಕೊಂಡು ಅವರೇ ರೂಲ್ ಮಾಡ್ತಾ ಇದ್ದಾರೆ. ಅಂದ್ರೆ ಅಲ್ಲಿಂದ ಜನರಿಗೆ ಸಾಕಷ್ಟು ತೊಂದರೆ ಕೊಡ್ತಾ ಇದ್ದಾರೆ. ಅಲ್ಲಿರುವಂತ ಜನರಿಗೆ ಮಾನವ ಹಕ್ಕುಗಳ ರಕ್ಷಣೆ ಅಂದ್ರೆ ಉಲ್ಲಂಘನೆ ಆಗ್ತದೆ ಅಂತ ಅಂದ್ರೆ ಸಾಕಷ್ಟು ವಿಷಯಗಳನ್ನ ಕೂಡ ಆಕ್ಚುಲಿ ಈ ಒಂದು ಸಮ್ಮೇಳನದಲ್ಲಿ ಡಿಸ್ಕಸ್ ಮಾಡಲಾಯಿತು, ಹೌದಾ? ಸೊ ಹಾಗಾಗಿ ಈ ಭಯೋತ್ಪಾದನಾ ಕೃತ್ಯಗಳಿದೆಯಲ್ಲ ಅವುಗಳಿಗೆ ಯಾವುದೇ ಆಕ್ಚುಲಿ ಅಂದ್ರೆ ಮೊದ್ಲೇನ್ ಮಾಡ್ತಿದ್ವು, ಹಲವಾರು ದೇಶಗಳು ಕೂಡ ಅಫ್ಘಾನಿಸ್ತಾನಕ್ಕೆ ಒಂದು ಹಣಕಾಸಿನ ನೆರವನ್ನ ಕೊಡ್ತಾ ಇದ್ರು. ಬಟ್ ರೀಸೆಂಟ್ ಆಗಿ ಏನಂದ್ರೆ ಇವನ್ ಟೆರರಿಸ್ಟ್ ರೂಲ್ ಮಾಡ್ತಾ ಇದ್ದಾರೆ. ಹಾಗಾಗಿ ಏನಾಗುತ್ತೆ, ಅವ್ರಿಗೆ ಏನೋ ದುಡ್ಡು ಕೊಟ್ಟರೆ ಅಂದ್ರೆ ಅವರು ಮತ್ತೆ ಬೇರೆ ತರ ಆಕ್ಟಿವಿಟಿ ಮಾಡಕ್ ಸ್ಟಾರ್ಟ್ ಮಾಡ್ತಾರೆ. ಹಾಗಾಗಿ ನಾವು ಯಾವುದೇ ಕಾರಣ ಕೂಡ ಆಕ್ಚುಲಿ ಆ ಒಂದು ಟೆರರಿಸ್ಟ್ ಗಳಿಗೆ ಒಂದು ಹಣಕಾಸಿನ ಒದಗಿಸಕ್ಕೆ ಏನಂದ್ರೆ ಹಣಕಾಸನ್ನ ಕೊಡಬಾರ್ದಂತ ಕೂಡ ಅಂದ್ರೆ ಈ ಒಂದು ಸಮಿತಿಯಲ್ಲಿ ಅಥವಾ ಸಮ್ಮೇಳನದಲ್ಲಿ ಡಿಸ್ಕಷನ್ ಮಾಡಿರುವಂತದ್ದು ನಾವು ನೋಡಬಹುದು. ಓಕೆ, ಅದೇ ರೀತಿ ಏನ್ ಮಾಡ್ತಾರೆ ಅಂದ್ರೆ ಆಕ್ಚುಲಿ 8 ದೇಶಗಳು ಕೂಡ್ಕೊಂಡೊಂದು ಒಕ್ಕೋರಲಾಗಿ ಏನ್ ಮಾಡ್ತಾರೆ ಅಂದ್ರೆ ಅಫ್ಘಾನಿಸ್ತಾನ ಸಂಬಂಧಪಟ್ಟಂತೆ ಒಂದು ಘೋಷಣೆ ಮಾಡ್ತಾರೆ. ಅದನ್ನ ನಾವು ಏನಂತ ಕರಿತೀವಿ, ಡೆಲ್ಲಿ ಘೋಷಣೆ ಅಥವಾ ಡೆಲ್ಲಿ ಡಿಕ್ಲರೇಷನ್ ಅಂತ ಕರೀತಾರೆ. ಓಕೆನಾ? ಜೊತೆಗೆ ಏನು ಇಲ್ಲಿ ಡಿಸ್ಕಸ್ ಮಾಡ್ತಾರೆ ಅಂತ ನೋಡಿ, ಇಲ್ಲಿ ಏನಂದ್ರೆ ವಿಶೇಷವಾಗಿ ಅಫ್ಘಾನಿಸ್ತಾನದ ಜನರೇನಿದಾರಲ್ಲ ಅವರ ಸುರಕ್ಷಿತ ಆಗಿರ್ಬೋದು, ಒಂದು ಸ್ಥಿರವಾದ ಅಫ್ಘಾನಿಸ್ತಾನ ಆಗಿದ್ರೆ ಅಗೇನ್ ಸ್ಟೇಬಲ್ ಅಫ್ಘಾನಿಸ್ತಾನ ಗವರ್ಮೆಂಟ್ ಆಗಿರ್ಬೋದು, ಮತ್ತೆ ಅಲ್ಲಿರುವಂತ ಏನು ಟೆರರಿಸ್ಟ್ ಆಕ್ಟಿವಿಟಿಗಳಿಂದೆಲ್ಲ ಒಂದು ಖಂಡನೆ ಮಾಡ್ತಾ ಇದಾರೆ, ಅದನ್ನ ಅಗೇನೆಸ್ಟ್ ಮಾಡ್ತಾ ಇದಾರೆ. ಆಮೇಲೆ ಮೂಲಭೂತ ಹಕ್ಕುಗಳು ನೋಡಿ, ಎಷ್ಟೋ ಜನರು ಅಲ್ಲಿರುವಂತ ಜನರಿಗೆ ಏನಂದ್ರೆ ಪಾಪ ಡೈಲಿ ಕೆಲಸ ಮಾಡಕ್ ಹೋಗಕ್ಕಾಗ್ತಿಲ್ಲ, ಎಲ್ಲ ಕಡೆ ಅಂದ್ರೆ ಅವರು ಸಾಕಷ್ಟು ಒಂದು ಹಿಂಸೆ ಕೊಡ್ತಿದ್ದಾರೆ. ಅದರಿಂದ ಏನಾಗ್ತದೆ, ಅವರ ಒಂದು ಮೂಲಭೂತ ಹಕ್ಕುಗಳಿಗೆ ಧಕ್ಕೆ ಬರ್ತದೆ. ಅದನ್ನು ಕೂಡ ನಾವು ಖಾತ್ರಿಪಡಿಸಬೇಕಂತ ಹೇಳ್ತಿದ್ದಾರೆ ಈ ಒಂದರಲ್ಲಿ. ಜೊತೆಗೆ ಎಲ್ಲಾ ದೇಶಗಳು ಕೂಡ ನಾವೇಂದ್ರೆ ಒಂದು ಸಾಮೂಹಿಕ ಸಹಕಾರ ಅಂತ ಕರಿತೀವಿ, ಹೌದಾ? ಅಂದ್ರೆ ಕಲೆಕ್ಟಿವ್ ಆಗಿರುವಂತಹ ಒಂದು ಕೋಪರೇಷನ್ ಕೊಡಬೇಕಂತ ಕೂಡ ಅವಶ್ಯಕ ಅಂತ ಹೇಳ್ತಾರೆ. ಜೊತೆಗೆ ವಿಶ್ವಸಂಸ್ಥೆ ಕೂಡ ಅಂದ್ರೆ ಆಕ್ಚುಲಿ ಈ ದೇಶದ ಮೇಲ್ಗಡೆ ಒಂದು ಸಾಕಷ್ಟು ಒತ್ತಡವನ್ನ ಹೇರ್ಬೇಕಂತ ಕೂಡ ಅಂದ್ರೆ ಆಕ್ಚುಲಿ ಇಲ್ಲಿ ಈ ಡೆಲ್ಲಿ ಘೋಷಣೆಯಲ್ಲಿ ಹಲವಾರು ವಿಷಯಗಳನ್ನ ಈ ತರ ವಿಷಯಗಳನ್ನ ಡಿಸ್ಕಸ್ ಮಾಡಲಾಗಿದೆ ಅಂತ ನಾವು ನೋಡಬಹುದು. ಓಕೆ, ಎಸ್, ರೈಟ್. ಸೊ ನೆಕ್ಸ್ಟ್ ನೋಡ್ತಾ ಹೋಗೋಣ. ನೆಕ್ಸ್ಟ್ ಟಾಪಿಕ್ ಬಂತು
ನೋಡಿ ರೀಸೆಂಟ್ ಆಗಿ ನಿಮ್ಗೆಲ್ಲ ಗೊತ್ತಿರುವಂತ ಏನಾಯ್ತಂದ್ರೆ ಲಾಸ್ಟ್ ವೀಕ್ ಅಲ್ಲಿ ಸೊ ಹವಾಮಾನಕ್ಕೆ ಸಂಬಂಧಪಟ್ಟಂತೆ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಒಂದು ಸಮಿತಿಗಳಾಗ್ತವೆ. ಅದನ್ನ ಏನಂತ ಕರಿತೀವಿ ನಾವು ಕಾಪ್ ಸಮಿತಿ ಅಂತ ಕರೀತಾರೆ. ಹೌದಾ, ಕಾಪ್ ಅಂದ್ರೆ ಕಾನ್ಫರೆನ್ಸ್ ಆಫ್ ಪಾರ್ಟೀಸ್ ಅಂದ್ರೆ ದೇಶಗಳ ಒಂದು ಸಮ್ಮೇಳನ ಅಂತ ಕರೀತಾರೆ. ಸೊ ಅದು 2020 ಏನಂದ್ರೆ ಎಷ್ಟಾಗಿತ್ತು, ಕಾಪ್ 26 ಆಗಿತ್ತು, 26ನೇ ಸಮ್ಮೇಳನ ಆಗಿತ್ತು. ಎಲ್ಲಾಗಿತ್ತು ಇದು? ಸ್ಕಾಟ್ಲೆಂಡ್ ನ ಗ್ಲಾಸ್ಗೋದಲ್ಲಾಗಿತ್ತು. ಇದು ಕಾನ್ಫರೆನ್ಸ್ ಆಫ್ ಪಾರ್ಟೀಸ್ 26 ಆಗಿತ್ತು. ಇದು ಹವಾಮಾನಕ್ಕೆ ಸಂಬಂಧಪಟ್ಟಂತ ಒಂದು ಸಮ್ಮೇಳನ ಅಂತ ಕರಿಬಹುದು. ಇದನ್ನ ಯಾರು ನಡೆಸ್ತಾರಪ್ಪ ಅಂತಂದ್ರೆ ಗೊತ್ತಿರ್ಬೇಕು ನಿಮ್ಗೆ, ಅದು UNFCCC ಅಂತ ಕರೀತಾರೆ. ಹೌದಾ, ಅಂದ್ರೆ ಯುನೈಟೆಡ್ ನೇಷನ್ಸ್ ಫ್ರೇಮ್ವರ್ಕ್ ಕನ್ವೆನ್ಷನ್ ಆನ್ ಕ್ಲೈಮೇಟ್ ಚೇಂಜ್ ಅಂತ ಒಂದು ಸಂಸ್ಥೆ ಏನ್ ಮಾಡುತ್ತೆ, ಇದು ಪ್ರತಿ ವರ್ಷ ಹವಾಮಾನಕ್ಕೆ ಸಂಬಂಧಪಟ್ಟಂತೆ ಜಗತ್ತಿನ ಎಲ್ಲಾ ದೇಶಗಳ ಒಂದ್ ಕಡೆ ಏನ್ ಮಾಡುತ್ತೆ ಅಂದ್ರೆ ಒಂದ್ ಕಡೆ ಸೇರ್ಕೊಂಡು ಒಂದು ಸಮಿತಿಯನ್ನ ಮಾಡ್ತಾರೆ. ಅದನ್ನ ನಾವು ಕಾನ್ಫರೆನ್ಸ್ ಆಫ್ ಪಾರ್ಟೀಸ್ ಅಂತ ಕರಿತೀವಿ. ಹಾಗಾಗಿ 2020 ನಡೀತಲ್ಲ ಅದು, ಅದನ್ನ ನಾವು ಕಾಪ್ 26 ಅಂತ ಕರೀತಾರೆ. ಇದಾಗಿರುವಂತದ್ದು ಸ್ಕಾಟ್ಲೆಂಡ್ ನ ಗ್ಲಾಸ್ಗೋದಲ್ಲಿ ಈ ಒಂದು ಸಮ್ಮೇಳನ ಆಗಿತ್ತು 2021. ಸೊ ಹಾಗಾದ್ರೆ ಮುಂದಿನ ವರ್ಷ ಅಂದ್ರೆ 2022 ಎಲ್ಲಿ ಆಗುತ್ತೆ ಅಂತ ನಿಮ್ಗೆ ಎಕ್ಸಾಮ್ ಅಲ್ಲಿ ಕೇಳಬಹುದು, ಗೊತ್ತಿರ್ಬೇಕಾಗತ್ತೆ. ಅದನ್ನ ನಾವು ಕಾಪ್ 27 ಅಂತ ಕರೀತಾರೆ. ಹೌದಾ, ಕಾನ್ಫರೆನ್ಸ್ ಆಫ್ ಪಾರ್ಟೀಸ್ 27 ಅಂದ್ರೆ 27 ಆಗ್ತದೆ. ಯಾವಾಗ? 2022 ಎಲ್ಲಿ ಆಗ್ತಾ ಇದೆ ಇದು ಈಜಿಪ್ಟ್. ಹೌದಾ, ಆಫ್ರಿಕಾ ಕಾಂಟಿನೆಂಟ್ ಬರುವಂತ ಒಂದು ಬಹಳ ಪ್ರಮುಖ ದೇಶ ಆಗಿರುವಂತ ಈಜಿಪ್ಟ್ ನ ಒಂದು ಪ್ಲೇಸ್ ಆಗಿರುವಂತ ಶರ್ಮ್ ಎಲ್ ಶೇಖ್ ಎನ್ನುವಂತ ಪ್ಲೇಸ್ ಅಲ್ಲಿ ಅಂದ್ರೆ ಕಾನ್ಫರೆನ್ಸ್ ಆಫ್ ಪಾರ್ಟೀಸ್ 27 ಅಂತ ಒಂದು ಸಮ್ಮೇಳನ ಅಂದ್ರೆ ಜರುಗುವಂತದ್ದಾಗಿದೆ 2022 ನಿಮ್ಗೆ ಗೊತ್ತಿರ್ಬೇಕು. ಅದನ್ನ ಕಾಪ್ 27 ಅಂತ ಕರೀತಾರೆ. ಅದೇ ರೀತಿ ಅದರ ನೆಕ್ಸ್ಟ್ ಇಯರ್ ಎಲ್ಲಾಗುತ್ತೆ ಅಂತ ನಿಮ್ಗೆ 2 ಕೂಡ ರೀಸೆಂಟ್ ಆಗಿ ಘೋಷಣೆ ಮಾಡಿದ್ರೆ ಗೊತ್ತಿರ್ಬೇಕಾಗುತ್ತೆ. ಹೌದಾ, ಅದನ್ನ ಗೊತ್ತಿರಲಿ. ಅದನ್ನ ನಾವು ಕಾನ್ಫರೆನ್ಸ್ ಆಫ್ ಪಾರ್ಟೀಸ್ 28 ಅಂತ ಕರೀತಾರೆ. ಇದು ಯಾವಾಗ ಆಗುತ್ತೆ? 2023 ಆಗುತ್ತೆ. ಎಲ್ಲಾಗುತ್ತೆ ಇದು ನಮ್ಮ ವೆಸ್ಟ್ ಏಷ್ಯನ್ ಕಂಟ್ರಿ ಆಗಿರುವಂತ ಯುನೈಟೆಡ್ ಅರಬ್ ಎಮಿರೇಟ್ಸ್ ಅಥವಾ ಶಾರ್ಟ್ ಕಟ್ ಆಗಿದ್ದನ್ನ UAE ಅಂತ ಕರಿತೀವಿ. ಏನಂದ್ರೆ ಅಲ್ಲಿ ಏನಾಗ್ತದೆ, ಆಕ್ಚುಲಿ 2023 ಒಂದು ಕಾನ್ಫರೆನ್ಸ್ ಆಫ್ ಪಾರ್ಟೀಸ್ 28 ಅನ್ನುವಂತ ಸಮ್ಮೇಳನವನ್ನ ಆ ದೇಶದಲ್ಲಿ ಏರ್ಪಡಿಸಲಾಗಿದೆ. ಸೌದಾ, ಸಿಂಪಲ್ ಆಗಿ ಕಾಪ್ 27 ಅನ್ನ ಈಜಿಪ್ಟ್ ಅಲ್ಲಿ 2022, ಅದೇ ರೀತಿ ಕಾಪ್ 28 ಅನ್ನ UAE ಅಲ್ಲಿ ಮಾಡ್ತಾ ಇದಾರೆ 2023 ಅಂತ ನಿಮ್ಗೆ ಗೊತ್ತಿರಬೇಕು. ಮೇ ಬಿ ಎಕ್ಸಾಮ್ ಅಲ್ಲಿ ಕೇಳಬಹುದು, ಒಂದ್ ಕಡೆ ನೋಟ್ ಮಾಡ್ಕೊಂಡ್ರೆ ಹೆಲ್ಪ್ಫುಲ್ ಆಗಿರುತ್ತೆ. ಓಕೆ, ಮೂವಿಂಗ್ ಟು ದ ನೆಕ್ಸ್ಟ್ ಟಾಪಿಕ್. ಎಸ್, ರೀಸೆಂಟ್ ಆಗಿ ಒಂದು ಜಲ ವಿದ್ಯುತ್ ಯೋಜನೆ ರೀಸೆಂಟ್ ಆಗಿ ನ್ಯೂಸ್ ಅಲ್ಲಿ ಇದೆ, ಅದ್ರ ಬಗ್ಗೆ ಡಿಸ್ಕಸ್ ಮಾಡ್ತಾ ಹೋಗೋಣ. ಅದುವೇ ಸುಬನಸಿರಿ ಜಲ ವಿದ್ಯುತ್ ಯೋಜನೆ ಅಥವಾ ಸುಬನಸಿರಿ ಹೈಡ್ರೋ ಎಲೆಕ್ಟ್ರಿಕ್ ಪ್ರಾಜೆಕ್ಟ್ ಅಂತ ಕರೀತಾರೆ. ಸೌದಾ, ಸೊ ಹಾಗಾಗಿ ಇದನ್ನ ನಾವು ಜಿಯೋಗ್ರಫಿಯಲ್ಲಿ ಈ ಒಂದು ಟಾಪಿಕ್ ಅನ್ನ ಡಿಸ್ಕಸ್ ಮಾಡಬಹುದು. ಸೌದಾ, ಸುಬನಸಿರಿ ಜಲ ವಿದ್ಯುತ್ ಯೋಜನೆ ಅಥವಾ ಸುಬನಸಿರಿ ಹೈಡ್ರೋ ಎಲೆಕ್ಟ್ರಿಕ್ ಪ್ರಾಜೆಕ್ಟ್ ಅಂತ ಕರೀತಾರೆ. ಸೊ ಹಾಗಾದ್ರೆ ಇದ್ರ ಬಗ್ಗೆ ಡಿಸ್ಕಸ್ ಮಾಡ್ತಾ ಹೋಗೋಣ. ಸೊ ಹಾಗಾದ್ರೆ ಯಾಕೆ ನ್ಯೂಸ್ ಅಲ್ಲಿ ಅಂತ ನೋಡ್ತಾ ಹೋಗೋಣ. ರೀಸೆಂಟ್ ಆಗಿ ನ್ಯಾಷನಲ್ ಹೈಡ್ರೋ ಎಲೆಕ್ಟ್ರಿಕ್ ಪವರ್ ಕಾರ್ಪೊರೇಷನ್ ಕರಿತೀವಿ. ಹೌದಾ, NHPC ಇದೆಲ್ಲ ಇದೇನ್ ಮಾಡಿದೆ, ಅನೌನ್ಸ್ ಮಾಡಿದೆ. ಏನಂತೆ, ಸುಮಾರು 2000 ಮೆಗಾವ್ಯಾಟ್ ಇರುವಂತ ಒಂದು ಲೋವರ್ ಅಂದ್ರೆ ಕೆಳಮಟ್ಟದ ಏನು ಸುಬನಸಿರಿ ಒಂದು ಕೆಳಮಟ್ಟದ ಪ್ರದೇಶ ಇದೆಯಲ್ಲ, ಅಲ್ಲಿ ಏನ್ ಮಾಡ್ತಾರೆ ಅಂದ್ರೆ ಒಂದು ಹೈಡ್ರೋ ಎಲೆಕ್ಟ್ರಿಕ್ ಪ್ರಾಜೆಕ್ಟ್ ಅನ್ನ ಏನಂದ್ರೆ ಸ್ಟಾರ್ಟ್ ಮಾಡ್ತಾ ಇದೀವಿ. ಅದು ಅಸ್ಸಾಂ ಅರುಣಾಚಲ್ ಪ್ರದೇಶ್ ಬಾರ್ಡರ್ ಅಲ್ಲಿ ಬರುವಂತದ್ದಾಗಿದೆ. ಹೌದಾ, ಅಂದ್ರೆ ಏನಾಗುತ್ತೆ, ಇದು ನೆಕ್ಸ್ಟ್ ಇಯರ್ ಆಗಸ್ಟ್ ತಿಂಗಳಲ್ಲಿ ಅಂದ್ರೆ ಈ ಒಂದು ಸುಬನಸಿರಿ ಹೈಡ್ರೋ ಎಲೆಕ್ಟ್ರಿಸಿಟಿ ಪ್ರಾಜೆಕ್ಟ್ ಅಂದ್ರೆ ಸ್ಟಾರ್ಟ್ ಆಗ್ತಾ ಇದೆ. ಇದು ಎಲ್ಲಿದೆಯಪ್ಪ ಅಂದ್ರೆ ಗೊತ್ತಿರ್ಬೇಕು ನಿಮ್ಗೆ, ಅರುಣಾಚಲ್ ಪ್ರದೇಶ್ ಅಸ್ಸಾಂನ ಬಾರ್ಡರ್ ಅಥವಾ ಗಡಿಯಲ್ಲಿರುವಂತ ಒಂದು ಯೋಜನೆ ಆಗಿದೆ ಅಂತ ನಿಮ್ಗೆ ಗೊತ್ತಿರ್ಬೇಕಾಗುತ್ತೆ. ರೈಟ್, ಸೊ ನೋಡ್ತಾ ಹೋಗೋಣ. ಸೊ ಏನು ಈ ಸುಬನಸಿರಿ ಒಂದು ಲೋವರ್ ಹೈಡ್ರೋ ಎಲೆಕ್ಟ್ರಿಕ್ ಪ್ರಾಜೆಕ್ಟ್ ಇದೆಯಲ್ಲ, ಇದೊಂದು ಏನಂದ್ರೆ ಬಿಗ್ಗೆಸ್ಟ್ ಹೈಡ್ರೋ ಎಲೆಕ್ಟ್ರಿಸಿಟಿ ಪ್ರಾಜೆಕ್ಟ್ ಆಗಿದೆ. ಹೌದಾ, ಅಂದ್ರೆ ಇದು ಅಂದ್ರೆ ಅತಿ ದೊಡ್ಡದಾಗಿರುವಂತ ಒಂದು ಜಲ ವಿದ್ಯುತ್ ಯೋಜನೆಯಾಗಿ ಮಾರ್ಪಟ್ಟದ ಅಂತ ಹೇಳ್ಬೋದು ನಮ್ಮ ಇಂಡಿಯಾದಲ್ಲಿ. ಸೊ ಹಾಗಾಗಿ ಇದೇನಂದ್ರೆ ಈ ಸುಬನಸಿರಿ ಲೋವರ್ ಹೈಡ್ರೋ ಎಲೆಕ್ಟ್ರಿಸಿಟಿ ಪ್ರಾಜೆಕ್ಟ್ ಇದೆಯಲ್ಲ, ಇದೇನಂದ್ರೆ ಆಕ್ಚುಲಿ ಸುಬನಸಿರಿ ನದಿಗೆ ಒಂದು ಅಂಟಿಕೊಂಡು ಅಂದ್ರೆ ಅದಕ್ಕೆ ಅಡ್ಡರಾಗಿ ಕಟ್ತಿರುವಂತ ಒಂದು ಅಂದ್ರೆ ಇದು ಒಂದು ಸ್ಕೀಮ್ ಅಂತ ಇರ್ಬೋದು. ಅದಕ್ಕೆ ಅದರ ಅಡಿಯಲ್ಲಿ ಒಂದು ಸ್ಕೀಮ್ ಅನ್ನ ಮಾಡ್ತಾ ಅಂತ ಗೊತ್ತಿರಬೇಕು. ಯಾವ ನದಿ ಅಂದ್ರೆ ರಿವರ್ ಸುಬನಸಿರಿ ಅಂತ ಕರೀತಾರೆ. ಅದಕ್ಕೆ ಈ ಒಂದು ಸ್ಕೀಮ್ ಹೆಸರು ಮತ್ತು ಪ್ರಾಜೆಕ್ಟ್ ಹೆಸರು ಸುಬನಸಿರಿ ಹೈಡ್ರೋ ಎಲೆಕ್ಟ್ರಿಕ್ ಪ್ರಾಜೆಕ್ಟ್ ಅಂತ ಕರೀತಾರೆ. ಓಕೆನಾ. ಸೊ ಹಾಗಾಗಿ ಈ ಪ್ರಾಜೆಕ್ಟ್ ಇದೆಯಲ್ಲ ಎಲ್ಲಿ ಲೊಕೇಟ್ ಆಗಿದೆ ಅಂದ್ರೆ ಗೊತ್ತಿರ್ಬೇಕು ನಿಮ್ಗೆ, ಅದು ನಾರ್ತ್ ಲಾಕಿಫೂರ್ ಓಕೆ ಆನ್ ದ ಬಾರ್ಡರ್ ಆಫ್ ದ ಅರುಣಾಚಲ್ ಪ್ರದೇಶ್ ಮತ್ತೆ ಅಸ್ಸಾಂ ಅಂತ ಕರೀತಾರೆ. ಹೌದಾ, ಏನು ಅರುಣಾಚಲ್ ಪ್ರದೇಶ್ ಅಸ್ಸಾಂ ಬಾರ್ಡರ್ ಅಂತ ಒಂದು ಹಳ್ಳಿ ಬರುತ್ತಾ, ಒಂದು ಸಿಟಿ ಬರುತ್ತಲ್ಲ, ಅದನ್ನ ನಾರ್ತ್ ಲಖೀಂಪುರ್ ಅಂತ ಕರೀತಾರೆ. ಆಕ್ಚುಲಿ ಆ ಪ್ಲೇಸ್ ಅಲ್ಲಿ ಏನ್ ಮಾಡ್ತಾರೆ ಅಂದ್ರೆ ಈ ಒಂದು ಪ್ರಾಜೆಕ್ಟ್ ಅನ್ನ ಕನ್ಸ್ಟ್ರಕ್ಟ್ ಮಾಡ್ತಾರೆ ಅಂತ ನಮ್ಗೆ ಗೊತ್ತಿರ್ಬೇಕು. ಜೊತೆಗೆ ಇಲ್ಲಿ ಏನಂದ್ರೆ ರೈಲ್ವೆ ಟ್ರ್ಯಾಕ್ ಕೂಡ ಇದೆ, ಅದನ್ನ ನಾಗನ್ ಅಂತ ಕರಿತೀವಿ. ಜೊತೆಗೆ ಇಲ್ಲಿ ಏರ್ಪೋರ್ಟ್ ಕೂಡ ನಿಯರ್ ಇದೆ. ಇಲ್ಲಿ ಅಂತಂದ್ರೆ ಲೀಲಾಬರಿ ಅಥವಾ ದಿಬ್ರುಗಢ ಕೂಡ ಏನಾಗ್ತವೆ ಏರ್ಪೋರ್ಟ್ ಗಳು ಈ ಒಂದು
ಡ್ಯಾಮ್ ಹತ್ರ ಅಥವಾ ಒಂದು ಪ್ರಾಜೆಕ್ಟ್ ಹತ್ರ ನಿಯರ್ ಆಗ್ತಾವ ಅಂತ ನಾವು ಹೇಳ್ಬೋದು. ಓಕೆ, ಸೌದಾ ಇಲ್ಲಿ ಕಾಣಿಸ್ತಿದೆಯಲ್ಲ, ದಿಸ್ ಈಸ್ ಕಾಲ್ಡ್ ದ ಸುಬನಸಿರಿ ರಿವರ್ ಅಂತ ಕರಿತೀವಿ ನೋಡಿ. ಓಕೆ, ಈ ಸುಬನಸಿರಿ ರಿವರ್ ಇದೆಯಲ್ಲ, ಸೊ ಇದು ಏನಂದ್ರೆ ಆಕ್ಚುಲಿ ಬ್ಲೂ ಕಲರ್ ಕಾಣ್ತಾ ದಿಸ್ ಇಸ್ ಕಾಲ್ಡ್ ದ ಇದೇನಂದ್ರೆ ಆಕ್ಚುಲಿ ಸುಬನಸಿರಿ ರಿವರ್ ಆಗಿದೆ. ಇಟ್ ಇಸ್ ಅ ಬಾರ್ಡರ್ ಎಲ್ಲಿ ಅಂದ್ರೆ ಅಸ್ಸಾಂ ಮತ್ತೆ ಅರುಣಾಚಲ್ ಪ್ರದೇಶ್ ಬಾರ್ಡರ್ ಅಲ್ಲಿ ಆಕ್ಚುಲಿ ಈ ಒಂದು ರಿವರ್ ಹರಿಯುವಂತದ್ದು. ಇದರ ಅಡಿಯಲ್ಲಿ ಏನ್ ಮಾಡುತ್ತೆ ಅಂದ್ರೆ ಆಕ್ಚುಲಿ ಈ ಸುಬನಸಿರಿ ಹೈಡ್ರೋ ಎಲೆಕ್ಟ್ರಿಸಿಟಿ ಪ್ರಾಜೆಕ್ಟ್ ಅನ್ನ ಕನ್ಸ್ಟ್ರಕ್ಟ್ ಮಾಡ್ತಿರೋದು ನಿಮ್ಗೆ ಗೊತ್ತಿರ್ಬೇಕಾಗುತ್ತೆ. ಓಕೆ, ಎಸ್. ಸೊ ನೋಡಿ, ಹೇಗಂದ್ರೆ ಆಕ್ಚುಲಿ ಇದಕ್ಕೆ ಈ ಒಂದು ಏನು ಎಸ್ಟಿಮೇಟೆಡ್ ಅನ್ಯುವಲ್ ಎನರ್ಜಿ ಇದೆಯಲ್ಲ ಎಷ್ಟು ಮಾಡುತ್ತೆ, ಸುಮಾರು 7,421 ಮೆಗಾ ಯೂನಿಟ್ ಅನ್ನ ಸುಮಾರು 90% ಡಿಪೆಂಡಬಲ್ ಎನರ್ಜಿ ಏನ್ ಮಾಡುತ್ತೆ ಆಕ್ಚುಲಿ ಜನರೇಟ್ ಮಾಡುತ್ತೆ ನೋಡಿ ಈ ಒಂದು ಸುಬನಸಿರಿ ಹೈಡ್ರೋ ಎಲೆಕ್ಟ್ರಿಸಿಟಿ ಪ್ರಾಜೆಕ್ಟ್ ಅಂತ ಕರಿಬಹುದು. ಹೌದಾ, ಅದೇ ರೀತಿ ಏನು ಒಂದು ಡ್ಯಾಮ್ ಕಟ್ತಾ ಇದಾರಲ್ಲ, ಇದೇನಂದ್ರೆ ಆಕ್ಚುಲಿ ಒಂದು ಗ್ರಾವಿಟಿ ಡ್ಯಾಮ್ ಅಂತ ಕರೀತಾರೆ. ಇದೊಂದು ಗುರುತ್ವಾಕರ್ಷಣ ಶಕ್ತಿಯ ಒಂದು ಡ್ಯಾಮ್ ಅಂತ ಕರೀತಾರೆ. ಇದು ಸುಮಾರು ಅಂದ್ರೆ 116 ಹೈ ಅಲ್ಲಿ ಅಂದ್ರೆ ರಿವರ್ ನ ಬೆಡ್ ಲೆವೆಲ್ ಎಷ್ಟಿದೆ ಹೈಟ್ ಅಲ್ಲಿ ಇದೆ ಅಂತ ಹೇಳ್ಬೋದು. ಜೊತೆಗೆ ಸುಮಾರು 130 ಮೀಟರ್ ಅಂದ್ರೆ ಫೌಂಡೇಶನ್ ಇರುವಂತದ್ದಾಗಿದೆ. ಅದಕ್ಕೆ ಇದನ್ನ ನಾವು ಗ್ರಾವಿಟಿ ಡ್ಯಾಮ್ ಅಂತ ಕರೀತಾರೆ. ಅದ್ರ ಬಗ್ಗೆ ಹೇಳಿಕೊಡ್ತೀವಿ ನಿಮಗೆ ನೆಕ್ಸ್ಟ್ ಅಲ್ಲಿ. ಓಕೆನಾ, ಸೊ ಹಾಗೆ ಈ ಒಂದು ಸ್ಕೀಮ್ ಏನಂದ್ರೆ ಆಕ್ಚುಲಿ ಇವನು ಸ್ಟೇಟ್ ರನ್ ಮಾಡ್ತಿರುವಂತ ಒಂದು ನ್ಯಾಷನಲ್ ಹೈಡ್ರೋ ಪವರ್ ಕಾರ್ಪೊರೇಷನ್ ಅಥವಾ NHPC ಇದೆಯಲ್ಲ, ಈ ಒಂದು ಇನ್ಸ್ಟಿಟ್ಯೂಷನ್ ಮಾಡ್ತಿದೆ ಆಕ್ಚುಲಿ ಈ ಸುಬನಸಿರಿ ಹೈಡ್ರೋ ಎಲೆಕ್ಟ್ರಿಸಿಟಿ ಪ್ರಾಜೆಕ್ಟ್ ಅನ್ನ ಅಭಿವೃದ್ಧಿಗೊಳಿಸ್ತಿರುವಂತ ಒಂದು ಸಂಸ್ಥೆ ಅಂತ ಹೇಳ್ಬೋದು. ಅದೇ NHPC ಅಂತ ಕರೀತಾರೆ. ಓಕೆ, ಸೊ ಹಾಗೆ ನೋಡಿ, ನಾನು ಆಗ್ಲೇ ಹೇಳ್ತಿದ್ದೆ ಆಕ್ಚುಲಿ ಏನಾದ್ರೂ ಈ ಪ್ರಾಜೆಕ್ಟ್ ಕನ್ಸ್ಟ್ರಕ್ಟ್ ಮಾಡಲಾಗುತ್ತೆ, ಇದು ನಮ್ಮ ದೇಶದ ಅತಿ ದೊಡ್ಡ ಜಲ ವಿದ್ಯುತ್ ಯೋಜನೆ ಅಂತ ಕರೀತೀವಿ ನೋಡಿ. ಹೌದಾ, ಸುಬನಸಿರಿ ಹೈಡ್ರೋ ಎಲೆಕ್ಟ್ರಿಸಿಟಿ ಪ್ರಾಜೆಕ್ಟ್ ಇಸ್ ದ ಲಾರ್ಜೆಸ್ಟ್ ಹೈಡ್ರೋ ಎಲೆಕ್ಟ್ರಿಸಿಟಿ ಪ್ಲಾಂಟ್ ಇನ್ ದ ಇಂಡಿಯಾ ಆಗುತ್ತೆ ಇದು ಏನಾದ್ರು ಕಂಪ್ಲೀಟ್ ಆದ್ರೆ. ಓಕೆ, ಸೊ ಹಾಗಾಗಿ ಇದನ್ನ ಏನ್ ಮಾಡಬಹುದು 2023ಕ್ಕೆ ಮೇ ಬಿ ಕಂಪ್ಲೀಟ್ ಮಾಡಬಹುದು ಅನ್ನುವಂತ ಒಂದು ಏನಂದ್ರೆ ಎಕ್ಸ್ಪೆಕ್ಟೇಷನ್ ಕೂಡ ನಾವು ಇಟ್ಕೊಂಡಿದ್ದಾರೆ ಅಂತ ಹೇಳ್ಬೋದು. ರೈಟ್, ಎಸ್. ಸೊ ಹಾಗಾದ್ರೆ ಈ ಸುಬನಸಿರಿ ರಿವರ್ ಬಗ್ಗೆ ನೋಡ್ಬೇಕಾದ್ರೆ, ಹೌದಾ, ಸೊ ಹಾಗಾಗಿ ಈ ಸುಬನಸಿರಿ ರಿವರ್ ಇದೆಯಲ್ಲ, ಇದೇನಂದ್ರೆ ಆಕ್ಚುಲಿ ಇದು ಬ್ರಹ್ಮಪುತ್ರ ನದಿಯ ಒಂದು ಉಪನದಿಯಾಗಿದೆ. ಏನಾಗಿದೆ, ದಿಸ್ ಈಸ್ ದ ಟ್ರಿಬ್ಯೂಟರಿ ಆಫ್ ದ ಏನಾಗಿದೆ ಬ್ರಹ್ಮಪುತ್ರ ಆಗಿದೆ. ಇಲ್ಲಿ ಕಾಣಿಸ್ತಿದೆಯಲ್ಲ ಮ್ಯಾಪ್ ಅಲ್ಲಿ ನೋಡಿದ್ರ, ಎಸ್ ನೋಡಿ ಇಲ್ಲಿ ಅದ. ಸೊ ಹಾಗಾಗಿ ಏನ್ ಸುಬನಸಿರಿ ರಿವರ್ ಇದೆಯಲ್ಲ, ಇದು ಇಟ್ಸ್ ಎ ಟ್ರಿಬ್ಯೂಟರಿ ಆಫ್ ದ ಬ್ರಹ್ಮಪುತ್ರ ರಿವರ್ ಅಂತ. ಇದು ಬ್ರಹ್ಮಪುತ್ರ ನದಿಯ ಒಂದು ಅತಿ ದೊಡ್ಡದಾಗಿರುವಂತ ಏನಾಗಿದೆ ಒಂದು ಉಪನದಿಯಾಗಿದೆ ಈ ಸುಬನಸಿರಿ ಅನ್ನುವಂತ ಒಂದು ನದಿ ಅಂತ ಹೇಳ್ಬೋದು. ಓಕೆ, ಇಟ್ಸ್ ಅ ಬಾರ್ಡರ್ ಬಿಟ್ವೀನ್ ದ ಬಾರ್ಡರ್ ಇದೆ, ಅದು ಅರುಣಾಚಲ್ ಪ್ರದೇಶ್ ಮತ್ತೆ ಅಸ್ಸಾಂನ ಒಂದು ಗಡಿಯಲ್ಲಿರುವಂತಹ ನದಿ ಅಂತ ಹೇಳ್ಬೋದು, ಉಪನದಿ ಅಂತ ಹೇಳ್ಬೋದು. ಓಕೆ, ಸೊ ಹಾಗೆ ಈ ಸುಬನಸಿರಿ ಅಂದ್ರೆ ಆಕ್ಚುಲಿ ಇದನ್ನ ಗೋಲ್ಡ್ ರಿವರ್ ಅಂತ ಕರೀತಾರೆ, ಇದನ್ನ ಬಂಗಾರ ನದಿ ಅಂತ ಕರೀತಾರೆ. ಸೊ ಹಾಗೆ ಇದು ಎಲ್ಲಿ ಉಟ್ಕೊಳ್ಳುತ್ತೆ ಅಂತಂದ್ರೆ ಇದು ಟಿಬೆಟ್ ಪ್ಲಾಟ್ಯೂ ಅಲ್ಲಿ ಉಟ್ಕೊಳ್ಳುತ್ತೆ. ಓಕೆ, ಮತ್ತೆ ಇಂಡಿಯಾಕ್ಕೆ ಯಾವ ರೀತಿ ಬರುತ್ತೆ ಅಂದ್ರೆ ಆಕ್ಚುಲಿ ಇದು ಏನ್ ಮೀರ್ ಹಿಲ್ಸ್ ಬರುತ್ತೆ ಅರುಣಾಚಲ್ ಪ್ರದೇಶದಲ್ಲಿ, ಹೌದಾ, ಅರುಣಾಚಲ್ ಪ್ರದೇಶದಲ್ಲಿ ಬರುವಂತ ಮೀರ್ ಹಿಲ್ಸ್ ಇದೆಯಲ್ಲ ಅದರ ಮುಖಾಂತರ ಎಂಟರ್ ಆಗಿ ಇದು ನಮ್ಮೇನಂದ್ರೆ ಭಾರತದಲ್ಲಿ ಈ ನದಿ ಅಂದ್ರೆ ನುಗ್ಗುತ್ತೆ ಅಂತ ಹೇಳ್ಬೋದು. ಹಾಗಾಗಿ ಈ ನದಿಯ ಉಗಮ ಸ್ಥಾನ ಇರುವಂತದ್ದು ಟಿಬೆಟ್ ಪ್ಲಾಟ್ಯೂ ಆಗಿದೆ. ಆಮೇಲೆ ಇದು ಮಿರಿ ಹಿಲ್ಸ್ ಮುಖಾಂತರ ಆಗುತ್ತೆ ಭಾರತದೊಳಗಡೆ ಎಂಟರ್ ಆಗುತ್ತೆ ಅಂತ ಕೂಡ ನಿಮ್ಗೆ ಗೊತ್ತಿರ್ಬೇಕಾಗುತ್ತೆ. ಸೊ ಹಾಗಾಗಿ ಇದು ಏನಾಗಿದೆ ಬ್ರಹ್ಮಪುತ್ರ ನದಿಯ ಅತಿ ದೊಡ್ಡ ಉಪನದಿಯಾಗಿದೆ ಈ ಒಂದು ಸುಬನಸಿರಿ ನಾವು ನದಿ ಅಂತ ಹೇಳ್ಬೋದು. ದಟ್ಸ್ ಇಟ್. ಸೊ ಆದ್ರೆ ಈ ಒಂದು ಸ್ಕೀಮ್ ಏನಂದ್ರೆ ಕಾಂಟ್ರವರ್ಸಿ ಸ್ಟಾರ್ಟ್ ಆಗಿದೆ. ಏನ್ ಮಾಡ್ತಿದ್ದಾರೆ, ಬಹಳಷ್ಟು ಜನ ಈ ಒಂದು ಪ್ರಾಜೆಕ್ಟ್ ಗೆ ಬಹಳಷ್ಟು ಜನ ಅಪೋಸಿಷನ್ ಮಾಡ್ತಾ ಇದ್ದಾರೆ ಅಥವಾ ವಿರೋಧ ವ್ಯಕ್ತಪಡಿಸಿದ್ದಾರೆ. ಯಾಕಂತ ನೋಡ್ತಾ ಹೋಗೋಣ. ಸೊ ಈ ಸುಬನಸಿರಿ ಹೈಡ್ರೋ ಎಲೆಕ್ಟ್ರಿಸಿಟಿ ಪ್ರಾಜೆಕ್ಟ್ ಇದೆಯಲ್ಲ, ಇದೇನಂದ್ರೆ ತುಂಬಾ ಕೆಪ್ಟ್ ಪೆಂಡಿಂಗ್ ಡ್ಯೂ ಟು ದ ಲೋಕಲ್ ಎಜಿಟೇಷನ್ ಓವರ್ ದ ಸವರಲ್ ಡ್ಯಾಮ್ ಸೇಫ್ಟಿ ಅಂಡ್ ಅಡ್ಮಿನಿಸ್ಟ್ರೇಟಿವ್ ಇಶ್ಯೂ ಅಂತ ಹೇಳ್ತಾರೆ. ಹೌದಾ, ಹಾಗಾಗಿ ಏನು ಈ ಒಂದು ಡ್ಯಾಮ್ ಕಟ್ತಾ ಇದಾರಲ್ಲ ಇದರಿಂದ ಏನ್ ಮಾಡಬಹುದು, ಎಲ್ಲ ಒಂದ್ ಕಡೆ ಡ್ಯಾಮ್ ಸೇಫ್ಟಿ ಒಂದು ಪ್ರಾಬ್ಲಮ್ಸ್ ಉಂಟಾಗಬಹುದು ಅಥವಾ ಅಲ್ಲಿರೋ ಆಡಳಿತದಲ್ಲಿ ಇಲ್ಲೊಂದ್ ಕಡೆ ಸೊ ಇಶ್ಯೂಸ್ ಉಂಟಾಗಬಹುದು. ಆ ಕಾರಣಕ್ಕೆ ಅಂದ್ರೆ ಇಲ್ಲಿ ಲೋಕಲ್ಸ್ ಏನ್ ಮಾಡ್ತಿದ್ದಾರೆ, ಈ ಒಂದು ಡ್ಯಾಮ್ ಅನ್ನ ಅಥವಾ ಪ್ರಾಜೆಕ್ಟ್ ಕನ್ಸ್ಟ್ರಕ್ಟ್ ಮಾಡ್ಬೇಕಾದ್ರೆ ಬಹಳ ಜನ ಅಪೋಸ್ ಮಾಡ್ತಾ ಇದ್ದಾರೆ. ಓಕೆನಾ, ಯಾಕಂದ್ರೆ ಏನು ಈ ಪ್ರದೇಶ ಇದೆಯಲ್ಲ ಇದೇನಂತ ಹೇಳ್ತಾರೆ, ಆಕ್ಚುಲಿ ಇದೊಂದು ಸಿಸ್ಮಿಕ್ ಏರಿಯಾ ಅಂತ ಕರೀತಾರೆ. ಅಂದ್ರೆ ಅಲ್ಲಿ ಭೂಕಂಪ ಆಗುವಂತದ್ದು ಸಾಕಷ್ಟು ಒಂದು ಏರಿಯಾ ಅಂತೇಳಿ ರೀಸೆಂಟ್ ಆಗಿ ನಮಗೆ ಇಂಡಿಯನ್ ಇನ್ಸ್ಟಿಟ್ಯೂಟ್ ಆಫ್ ಟೆಕ್ನಾಲಜಿ ರೂರ್ಕಿ ಏನ್ ಮಾಡಿದೆ ಅಂದ್ರೆ ಅಲ್ಲಿ ರಿಸರ್ಚ್ ಮಾಡ್ಕೊಂಡು ಅದನ್ನ ಫೈಂಡ್ ಔಟ್ ಮಾಡಿದೆ. ಹಾಗಾಗಿ ಏನು ಈ ಡ್ಯಾಮ್ ಕಟ್ತಾ ಇದಲ್ಲ ಅದೊಂದು ಏನಾಗಿದೆ ಭೂಕಂಪ ಒಂದು ಅವಲಂಬಿತ ಪ್ರದೇಶವಾಗಿದೆ. ಸೊ ಹಾಗಾಗಿ ಡ್ಯಾಮ್ ಏನಾದ್ರು ಕಟ್ಟಿದ ಮೇಲೆ ಕೆಲವೊಂದ್ಸಲ ಭೂಕಂಪ ಮುಖಾಂತರ ಅದು ಕೊಲ್ಯಾಪ್ಸ್ ಆದ್ರೆ ಸಾಕಷ್ಟು ಇರುವಂತಹ ಲೋಕಲ್ ಪೀಪಲ್ಸ್ ಗೆ ಇದು ಸಾಕಷ್ಟು ಸಮಸ್ಯೆ ಉಂಟಾಗುತ್ತೆ ಅಥವಾ ಲೈವ್ಲಿಹುಡ್ ಲಾಸ್ ಆಗುತ್ತೆ ಅಂತ ಕೂಡ ಅಂದ್ರೆ ಆ ಕಾರಣಕ್ಕೆ ಏನಂದ್ರೆ ಆಕ್ಚುಲಿ ಅದಿರುವಂತಹ ಲೋಕಲ್ ಪೀಪಲ್ಸ್ ಏನ್ ಮಾಡ್ತಿದ್ದಾರೆ, ಈ ಒಂದು ಪ್ರಾಜೆಕ್ಟ್ ಗಾಗಿ ಅಪೋಸಿಷನ್ ಅಥವಾ ವಿರೋಧವನ್ನ ವ್ಯಕ್ತಪಡಿಸಿದ್ರು ಅಂತ ಹೇಳ್ಬೋದು. ದಟ್ ಈಸ್ ಕಾಲ್ಡ್ ದ ಸುಬನಸಿರಿ ಹೈಡ್ರೋ ಎಲೆಕ್ಟ್ರಿಕ್ ಪ್ರಾಜೆಕ್ಟ್ ಅಂತ ಕರೀತಾರೆ. ಓಕೆ, ಸೊ ಮೂವಿಂಗ್ ಟು ದ
ನೆಕ್ಸ್ಟ್ ಟಾಪಿಕ್. ಜೊತೆಗೆ ಇನ್ನೊಂದು ಸ್ಮಾಲ್ ಪಾಯಿಂಟ್ ಇದೆ ನಿಮ್ಗೆ ಹೇಳ್ತಾ ಹೌದಾ, ಇದನ್ನ ಏನಂತ ಕರಿತೀವಿ ನಾವು, ಗ್ರಾವಿಟಿ ಡ್ಯಾಮ್ ಅಂತ ಕರೀತಾರೆ. ಹೌದಾ, ನೋಡಿ ಯಾವುದೇ ಡ್ಯಾಮ್ ಅನ್ನ ಗ್ರಾವಿಟಿ ಡ್ಯಾಮ್ ಕರಿಬೇಕಂದ್ರೆ ಏನಾಗಿರುತ್ತೆ, ಅದನ್ನ ಕನ್ಸ್ಟ್ರಕ್ಟ್ ಮಾಡಿರ್ತಾರೆ. ಇದ್ರ ಮುಖಾಂತರ ಕಾಂಕ್ರೀಟ್ ಅಥವಾ ಸಿಮೆಂಟ್ ಮುಖಾಂತರ ಆಕ್ಚುಲಿ ಆ ಡ್ಯಾಮ್ ಅನ್ನ ಏನ್ ಮಾಡ್ತಾರೆ, ಕಟ್ಟಿರ್ತಾರಲ್ಲ ಅದನ್ನ ನಾವು ಸಾಮಾನ್ಯವಾಗಿ ಗ್ರಾವಿಟಿ ಡ್ಯಾಮ್ ಅಂತ ಕರೀತಾರೆ. ಹೌದಾ, ಅದೇನ್ ಮಾಡುತ್ತೆ, ಸಾಮಾನ್ಯವಾಗಿ ಓಲ್ಡ್ ಬ್ಯಾಕ್ ವಾಟರ್ ಬೈ ಪ್ರೈಮರ್ಲಿ ಯುಟಿಲೈಸಿಂಗ್ ದ weight of the material alone to resist the horizontal pressure of water pushing the against ಅಂತ ಕರೀತಾರೆ. ಸೊ ಹಾಗಾಗಿ ಅದನ್ನ ನಾವು ಇದನ್ನ ಗ್ರಾವಿಟಿ ಡ್ಯಾಮ್ ಅಂತ ಕರಿತೀವಿ. ಸುಬನಸಿರಿ ಒಂದು ಡ್ಯಾಮ್ ಅಂತ ನಾವು ಹೇಳ್ಬೋದು. ಓಕೆ, ಎಸ್, ಮೂವಿಂಗ್ ಟು ದ ನೆಕ್ಸ್ಟ್ ಟಾಪಿಕ್. ರೀಸೆಂಟ್ ಆಗಿ ಏನಂತಂದ್ರೆ ಆಕ್ಚುಲಿ ಏನಾಗುತ್ತೆ, ನಮ್ಮ ಕೇಂದ್ರ ಸರ್ಕಾರ ಮಾಡುತ್ತಂದ್ರೆ ಪ್ರತಿ ವರ್ಷ ಅಂದ್ರೆ 2021ರಿಂದ ಏನ್ ಮಾಡ್ತಿದ್ದಾರೆ, ನವೆಂಬರ್ 16 ಏನ್ ಮಾಡಿದ್ದಾರೆ, ಅಡಿಟ್ ದಿವಸ ಅಂತೇಳಿ ಈ ವರ್ಷದಿಂದ ಸ್ಟಾರ್ಟ್ ಮಾಡಿದ್ದಾರೆ. ಏನ್ ಮಾಡಿದ್ದಾರೆ, ಪ್ರತಿ ವರ್ಷ 2021ರಿಂದ ನವೆಂಬರ್ 16 ಅಡಿಟ್ ದಿವಸ ಅಥವಾ ಆಡಿಟ್ ಡೇ ಅಂತೇಳಿ ಘೋಷಣೆ ಮಾಡಿದ್ದಾರೆ. ಹೌದಾ, ಆಡಿಟ್ ಅಂದ್ರೆ ಕನ್ನಡದಲ್ಲಿ ನಾವು ಲೆಕ್ಕ ಪರಿಶೋಧನೆ ಕರೀತೇವೆ. ಏನ್ ಕರಿತೀವಿ, ಲೆಕ್ಕ ಪರಿಶೋಧನೆ ಕರೀತಾರೆ. ಸೊ ಹಾಗಾದ್ರೆ ಅದ್ರ ಬಗ್ಗೆ ಡೀಟೇಲ್ಡ್ ಆಗಿ ಡಿಸ್ಕಸ್ ಮಾಡ್ತಾ ಹೋಗೋಣ. ರೈಟ್, ಗೊತ್ತಿರಲಿ, ಪ್ರತಿ ಅಂದ್ರೆ 2021ರಿಂದ ಪ್ರತಿ ವರ್ಷ ನವೆಂಬರ್ 16 ಆಡಿಟ್ ಡೇ ಅಥವಾ ಆಡಿಟ್ ದಿವಸ ಅಂತೇಳಿ ಆಚರಣೆ ಮಾಡ್ಕೊಳ್ಳಕ್ಕೆ ಸರ್ಕಾರ ಇತ್ತೀಚೆಗೆ ಘೋಷಣೆ ಮಾಡಿದೆ. ನೋಡಿ, ರೀಸೆಂಟ್ ಏನ್ ಮಾಡಿದೆ ಸರ್ಕಾರ ಅಂತಂದ್ರೆ ಆಕ್ಚುಲಿ ನವೆಂಬರ್ 16 ಮೊದಲ ಆಡಿಟ್ ದಿವಸವನ್ನಾಗಿ ರೀಸೆಂಟ್ ಆಗಿ ಘೋಷಣೆ ಮಾಡಿದ್ದಾರೆ ಅಂತ ಹೇಳ್ಬೋದು. ಹೌದಾ, ಸೊ ಹಾಗಾಗಿ ಏನು ಆಡಿಟ್ ಅಂದ ತಕ್ಷಣ ನಮ್ಗೆ ಯಾರು ನೆನಪು ಬರ್ತಾರೆ, ಒಂದು ವೆರಿ ಇಂಪಾರ್ಟೆಂಟ್ ಆಗಿರುವಂತಹ ಆಫೀಸ್ ನೆನಪು ಬರುತ್ತೆ. ಅದನ್ನ ನಾವು ಏನಂತ ಕರಿತೀವಿ, ಕಾಂಪ್ಟ್ರೋಲರ್ ಅಂಡ್ ಆಡಿಟರ್ ಜನರಲ್ ಆಫ್ ಇಂಡಿಯಾ ಅಂತ ಕರೀತಾರೆ. ಅಥವಾ ಶಾರ್ಟ್ ಕಟ್ ಆಗಿ ಕಾಗ್ ಅಂತ ಕರೀತಾರೆ. ಕನ್ನಡದಲ್ಲಿ ಭಾರತದ ಲೆಕ್ಕ ನಿಯಂತ್ರಕರು ಮತ್ತೆ ಲೆಕ್ಕ ಪರಿಶೋಧಕರು ಅಂತ ಕರೀತಾರೆ. ಹೌದಾ, ಇವ್ರು ನೆನಪಾಗ್ತಾರೆ. ಓಕೆ, ಸೊ ಹಾಗಾಗಿ ಏನು ಕಾಗ್ ಇದೆಯಲ್ಲ ನಮ್ಮ ದೇಶದಲ್ಲಿ, ಅದೇನಾಗ್ತದೆ ಅಂದ್ರೆ ಸಾಕಷ್ಟು ಒಂದು ಪಾರದರ್ಶಕ ಅಂತ ಕರಿತೀವಿ. ಅಂದ್ರೆ ತುಂಬಾ ಟ್ರಾನ್ಸ್ಪರೆಂಟ್ ಆಗಿ, ಜೊತೆಗೆ ರೆಸ್ಪಾನ್ಸಿವ್ ಆಗಿ, ಅಕೌಂಟೇಬಲ್ ಆಗಿ ಅಂದ್ರೆ ಅದು ಕಾರ್ಯವನ್ನ ನಿರ್ವಹಿಸ್ತಾ ಇದೆ. ಸೊ ಹಾಗಾಗಿ ಅದರ ಕೊಡುಗೆ ನೋಡಿ ಏನ್ ಮಾಡಿದ್ದಾರೆ, ಆಕ್ಚುಲಿ ಈ ವರ್ಷ 2020 ನವೆಂಬರ್ 16ರಿಂದ ಪ್ರತಿ ವರ್ಷ ಆಡಿಟ್ ದಿವಸ ಅಥವಾ ಆಡಿಟ್ ಡೇ ಆಗಿ ಆಚರಣೆ ಮಾಡ್ಕೊಳ್ಳಕ್ಕೆ ಏನ್ ಮಾಡಿದೆ ಸರ್ಕಾರ, ಘೋಷಣೆಯನ್ನ ಮಾಡಿರುವಂತದ್ದು. ದಟ್ ಇಸ್ ಕಾಲ್ಡ್ ದ ಆಡಿಟ್ ಡೇ ಅಂತ ಕರಿತೀವಿ. ಅಂದ ನವೆಂಬರ್ 16 ಫ್ರಮ್ 2021 ಅನ್ವರ್ಡ್ಸ್ ಅಂತ ಹೇಳ್ಬೋದು ನಾವು. ಓಕೆ, ಎಸ್. ಸೊ ಹಾಗಾದ್ರೆ ಈ ಕಾಗ್ ಅಂದ್ರೆ ಏನಂತ ನಿಮ್ಗೆ ಕ್ವಶನ್ ಬರ್ಬೋದು. ಹೌದಾ, ಈ ಕಾಗ್ ಅನ್ನೋ ಟಾಪಿಕ್ ಇದೆಯಲ್ಲ, ಇದನ್ನ ನೀವು ಇಂಡಿಯನ್ ಕಾನ್ಸ್ಟಿಟ್ಯೂಷನ್ ಅಲ್ಲಿ ಸ್ಟಡಿ ಮಾಡ್ತಾ ಹೋಗ್ತಾರೆ. ಇದನ್ನ ಭಾರತ ಸಂವಿಧಾನದಲ್ಲಿ ಸ್ಟಡಿ ಮಾಡ್ತಾ ಹೋಗ್ತಾರ. ಸೊ ಕಾಗ್ ಅಂದ್ರೆ ಕಾಂಪ್ಟ್ರೋಲರ್ ಅಂಡ್ ಆಡಿಟರ್ ಜನರಲ್ ಆಫ್ ಇಂಡಿಯಾ ಅಂತ ಕರೀತಾರೆ. ಹೌದಾ, ಇದನ್ನ ಏನ್ ಮಾಡಿದ್ದಾರೆ, ಆಕ್ಚುಲಿ ನಮ್ಮ ಸಂವಿಧಾನದ 5ನೇ ಭಾಗದಲ್ಲಿ ಮೆನ್ಷನ್ ಮಾಡಿದ್ದಾರೆ. ದಿಸ್ ಈಸ್ ಮೆನ್ಷನ್ ಇನ್ ದ ಪಾರ್ಟ್ 5 ಆಫ್ ದಿ ಇಂಡಿಯನ್ ಕಾನ್ಸ್ಟಿಟ್ಯೂಷನ್. ಓಕೆನಾ, ದಟ್ ಈಸ್ ಕಾಲ್ಡ್ ದ ಕಾಂಪ್ಟ್ರೋಲರ್ ಆಡಿಟರ್ ಜನರಲ್ ಆಫ್ ಇಂಡಿಯಾ ಅಂತ ಕರೀತಾರೆ. ಇದೊಂದು ಆಟೋನಮಸ್ ಬಾಡಿ ಆಗಿದೆ. ಇದೊಂದು ಸ್ವತಂತ್ರವಾದಂತಹ ಒಂದು ಕಚೇರಿಯನ್ನ ಒದಗಿಸಲಾಗಿರುವಂತದ್ದು. ಓಕೆನಾ, ಜೊತೆಗೆ ಇದಕ್ಕೆ ಸಂಬಂಧಪಟ್ಟಂತ ಆರ್ಟಿಕಲ್ ನೋಡ್ಬೇಕಾದ್ರೆ ಎಷ್ಟಿದೆ, ಆರ್ಟಿಕಲ್ 148 to 151 ಇದೆಯಲ್ಲ. ಸೊ ದೀಸ್ ಆರ್ ಆರ್ಟಿಕಲ್ಸ್ ಆರ್ ರಿಲೇಟೆಡ್ ಟು ದ ಕಾಗ್ ಅಂತ ಹೇಳ್ಬೋದು. ಅಂದ್ರೆ ಅದರ ಒಂದು ಅಪಾಯಿಂಟ್ಮೆಂಟ್ ಪ್ರೊಸೀಜರ್ ಎಲ್ಲ ಪ್ರತಿಯೊಂದನ್ನು ಕೂಡ ಇನ್ಫಾರ್ಮೇಶನ್ ಕೊಡ್ತಾ ಹೋಗ್ತವೆ. ಸೊ ಆರ್ಟಿಕಲ್ 148 to 151 ಇಂದ ಪಾರ್ಟ್ 5 ಆಫ್ ದಿ ಇಂಡಿಯನ್ ಕಾನ್ಸ್ಟಿಟ್ಯೂಷನ್ ಕರೀತಾರೆ. ಜೊತೆಗೆ ಏನು ಕಾಗ್ ಇದಾರಲ್ಲ, ಇವರು ನಮ್ಮ ದೇಶದ ಏನಾಗಿರ್ತಾರೆ ಅಂದ್ರೆ ಒಂದು ಲೆಕ್ಕಪತ್ರ ವಿಭಾಗ ಅಂತ ಕರಿತೀವಿ. ಹೌದಾ, ಏನು ಒಂದು ಆಡಿಟರ್ ಆಗಿರ್ತಾರೆ ಅದರ ಮುಖ್ಯಸ್ಥರಾಗಿರ ಅಂತ ಕರೀತಾರೆ. ಈಸ್ ದ ಹೆಡ್ ಆಫ್ ದಿ ಆಡಿಟ್ ಅಂತ ಕರಿತೀವಿ, ಅಥವಾ ಅಕೌಂಟೆಂಟ್ ಅಂತ ಕೂಡ ಕರಿತೀವಿ ನಾವು. ಕಾಗ್ ಏನ್ ಮಾಡ್ತಾರೆ ಅಂದ್ರೆ ಇಡೀ ದೇಶದ ಒಂದು ಈ ಲೆಕ್ಕಪತ್ರ ವಿಭಾಗದ ಅಥವಾ ಅಕೌಂಟ್ ಒಂದು ಭಾಗದಲ್ಲಿ ಮುಖ್ಯಸ್ಥರಾಗಿ ಅಥವಾ ಒಂದು ಮುಖ್ಯಸ್ಥರಾಗಿ ಕಾರ್ಯವನ್ನ ನಿರ್ವಹಿಸ್ತಾರೆ. ಓಕೆ, ಜೊತೆಗೆ ಈ ಕಾಗ್ ಇದಾರಲ್ಲ, ಇವರನ್ನ ದ ಪ್ರೊಟೆಕ್ಟರ್ ಆಫ್ ದಿ ಪಬ್ಲಿಕ್ ಮನಿ ಅಂತ ಕರಿತೀವಿ. ಇವರು ಸಾರ್ವಜನಿಕ ಹಣವನ್ನ ರಕ್ಷಿಸುವಂತ ರಕ್ಷಕರಾಗಿದ್ದಾರೆ. ಜೊತೆಗೆ ದೇಶದ ಸಂಪೂರ್ಣ ಹಣಕಾಸು ವ್ಯವಸ್ಥೆ ಏನ್ ಮಾಡ್ತಾರೆ ಅಂದ್ರೆ ಆಕ್ಚುಲಿ ಅದು ರಾಜ್ಯ ಆಗಿರ್ಬೋದು, ಕೇಂದ್ರ ಆಗಿರ್ಬೋದು, ಗೊತ್ತಿರಲಿ, ಇಡೀ ದೇಶಕ್ಕೆ ಒಬ್ಬರೇ ಆಗಿರ್ತಾರೆ. ಅಂದ್ರೆ ಓನ್ಲಿ ಒನ್ ಆಫೀಸ್ ಫಾರ್ ದ ಹೋಲ್ ಸೆಂಟರ್ ಆಸ್ ವೆಲ್ as ಸ್ಟೇಟ್ ಅಂತ. ನೋಡಿ, ಫಾರ್ ಎಕ್ಸಾಂಪಲ್ ಅಂದ್ರೆ ನಿಮ್ಗೆಲ್ಲ ಗೊತ್ತಿರುತ್ತೆ, ಎಲೆಕ್ಷನ್ ಕಮಿಷನ್ ಅಂತ ಇರುತ್ತೆ. ಹೌದಾ, ಇದು ಸ್ಟೇಟ್ ಗೆ ಸಪರೇಟ್ ಆಗಿರುತ್ತೆ, ಇವನ್ ಸೆಂಟ್ರಲ್ ಸಪ್ಲೈ ಆಗಿರುತ್ತೆ. ಅಂದ್ರೆ ಸೆಂಟ್ರಲ್ ಬಂದಂತ ಪಾರ್ಲಿಮೆಂಟ್ ಎಲೆಕ್ಷನ್ ಗಳಾಗಿರ್ಬೋದು, ಆಮೇಲೆ ಎಲೆಕ್ಷನ್ ಕೊಡ್ಕೊಂಡು ಯಾವ್ದಾಗಿರುತ್ತೆ, ಎಲೆಕ್ಷನ್ ಕಮಿಷನ್ ಆಗಿರುತ್ತೆ, ಆಫ್ ಇಂಡಿಯಾ ಆಗಿರುತ್ತೆ. ಅದೇ ರೀತಿ ಈಗ ಗ್ರಾಮ ಪಂಚಾಯತಿ ಬಂದಾಗ ಸ್ಟೇಟ್ ಎಲೆಕ್ಷನ್ ಕಮಿಷನ್ ಕಂಡಕ್ಟ್ ಮಾಡುತ್ತೆ. ಬಟ್ ಈ ಕಾಗ್ ಇದೆಯಲ್ಲ, ಕಾಗ್ ಅಂದ್ರೆ ಇಡೀ ದೇಶಕ್ಕೆ ಒಂದೇ ಕಾಗೆ, ಅದು ಸ್ಟೇಟ್ ಕೂಡ ಅಪ್ಲಿಕೇಬಲ್ ಆಗುತ್ತೆ, ಈವನ್ ಸೆಂಟ್ರಿ ಕೂಡ ಅಪ್ಲಿಕೇಬಲ್ ಆಗುತ್ತೆ ಅಂತ ಹೇಳ್ಬೋದು. ಕಾಂಪ್ಟ್ರೋಲರ್ ಆಡಿಟರ್ ಜನರಲ್ ಆಫ್ ಒಂದು ಆಫೀಸ್ ಅಂತ ಹೇಳ್ಬೋದು ನಾವು. ಓಕೆನಾ, ಸೊ ಗೊತ್ತಿರಲಿ. ಜೊತೆಗೆ ಇವ್ರು ಏನ್ ಮಾಡ್ತಾರೆ ಅಂದ್ರೆ ಆರ್ಥಿಕ ಆಡಳಿತ ಕ್ಷೇತ್ರದಲ್ಲಿ ಅಂದ್ರೆ ಆಕ್ಚುಲಿ ಇವರು ಭಾರತ ಸಂಸತ್ತಿನ ಮತ್ತು ಸಂವಿಧಾನ ಮತ್ತೆ ಸಂಸತ್ತಿನ ಕಾನೂನುಗಳನ್ನು ಕೂಡ ಎತ್ತಿಡುವಂತ ಕೆಲಸ ಮಾಡುವಂತ ಒಂದು ಮುಖ್ಯ ಕರ್ತವ್ಯ ಅಂತ ಹೇಳ್ಬೋದು. ಅದನ್ನ ಕಾಗ್ ನಿರ್ವಹಣೆ ಮಾಡುತ್ತೆ ಅಂತ ನಾವು ಹೇಳ್ಬೋದು.
ಓಕೆ. ಸೊ ಹಾಗಾದ್ರೆ ಇದರ ಒಂದು ಕಾನ್ಸ್ಟಿಟ್ಯೂಷನ್ ಸ್ಟೇಟಸ್ ನೋಡ್ತಾ ಹೋಗೋಣ. ಹೌದಾ. ಸೊ ಹಾಗಾಗಿ ಈ ಕಾಗ್ ಇದೆಯಲ್ಲ, ಈ ಕಾಗ್ ಅಂದ್ರೆ ಕಾಂಪ್ಟ್ರೋಲರ್ ಅಡಿಟರ್ ಜನರಲ್ ಆಫ್ ಇಂಡಿಯಾ ಇದೆಯಲ್ಲ, ಇವರನ್ನ ಯಾರು ಅಪಾಯಿಂಟ್ ಮಾಡ್ತಾರಂತೆ ಬಹಳಷ್ಟು ಎಕ್ಸಾಮ್ ಅಲ್ಲಿ ಕ್ವಶನ್ ಕೇಳಿದ್ದಾರೆ, ಗೊತ್ತಿರಬೇಕು. ಸೊ ಹಾಗಾಗಿ ನಮ್ಮ ದೇಶದ ಕಾಗ್ ಅನ್ನ, ಹೌದಾ, ಕಾಂಪ್ಟ್ರೋಲರ್ ಅಡಿಟರ್ ಜನರಲ್ ಆಫ್ ಇಂಡಿಯಾನ ಅಪಾಯಿಂಟ್ ಮಾಡಿದಾರಪ್ಪ ಅಂತಂದ್ರೆ ಅದು ನಮ್ಮ ದೇಶದ ರಾಷ್ಟ್ರಪತಿ ಆಗಿರ್ತಾರೆ. ದ ಪ್ರೆಸಿಡೆಂಟ್ ಆಫ್ ಇಂಡಿಯಾ ಟು ಅಪಾಯಿಂಟ್ ಎ ಕಾಗ್ ಅಂತ ಹೇಳ್ತೀವಿ. ಅವರು ತಮ್ಮ ಸೀಲ್ ಮುಖಾಂತರ ಒಂದಿರಿದ್ರೆ ಒಂದು ಇದ್ರ ಮುಖಾಂತರ ಅಂದ್ರೆ ಮುದ್ರೆ ಮುಖಾಂತರ ಏನ್ ಮಾಡ್ತಾರೆ, ವಾರೆಂಟ್ ಮುಖಾಂತರ ಒಂದು ಅಪಾಯಿಂಟ್ಮೆಂಟ್ ಅನ್ನ ಮಾಡ್ತಾರೆ ಅಂತ ಹೇಳ್ಬೋದು. ಸೊ ಹಾಗಾದ್ರೆ ಈ ಕಾಗ್ ನ ಅಧಿಕಾರಾವಧಿ ಎಷ್ಟಂತ ಕ್ವಶನ್ ಬರುತ್ತೆ, ಹೌದಾ. ಸೊ ಹಾಗಾಗಿ ಗೊತ್ತಿರಬೇಕು ಅವರ ಅಧಿಕಾರಾವಧಿ ಎಷ್ಟು ಇರುತ್ತೆ ಅಂದ್ರೆ 6 ವರ್ಷಗಳು, ಇಲ್ಲ ಅಂದ್ರೆ 65 ವರ್ಷಗಳ ವಯಸ್ಸು. ಯಾವ್ದು ಬೇಕಾಗತ್ತೋ ಅದ್ರ ಪ್ರಕಾರ ಮನೆಗೆ ಹೋಗ್ಬೇಕು, ಅರ್ಥ ಆಯ್ತಾ. ಕಾಗ್ ಅವರ ಅಧಿಕಾರಾವಧಿ ಅಥವಾ ಅವರ ಒಂದು ಅಂದ್ರೆ ಟೈಮ್ ಪೀರಿಯಡ್ ಎಷ್ಟಪ್ಪ ಅಂತಂದ್ರೆ 6 ವರ್ಷಗಳು ಕೆಲಸ ಮಾಡಬಹುದು, ಇಲ್ಲಾಂದ್ರೆ 65 ವರ್ಷಗಳ ವಯಸ್ಸು, ದ ಏಜ್ ಆಫ್ ದ 65 ಇಯರ್ಸ್ ಅಂತ. ಯಾವ್ದು ಬೇಕಾಗತ್ತೆ ಅದ್ರ ಪ್ರಕಾರ ಮನೆಗೆ ಹೋಗ್ಬೇಕಾಗತ್ತೆ. ದಟ್ ಈಸ್ ದ ಟರ್ಮ್ ಆಫ್ ದಿ ಕಾಗ್ ಅಂತ ಕರಿತೀವಿ. ಓಕೆ. ಅದೇ ರೀತಿ ಅವ್ರಿಗೆ ಸ್ಯಾಲರಿ ಎಷ್ಟು ಕೊಡ್ತಾರೆ ಅಂತ ಕೇಳಿದ್ರೆ ಗೊತ್ತಿರಬೇಕು. ಸೊ ಏನು ನಮ್ಮ ಪ್ರೆಸೆಂಟ್ ಆಗಿ ಸುಪ್ರೀಂ ಕೋರ್ಟ್ ಜಡ್ಜ್ಗಳಿಗೆ ಏನ್ ಸ್ಯಾಲರಿ ಕೊಡ್ತಾರೆ, ಸೇಮ್ ಸ್ಯಾಲರಿ ಆಲ್ಸೋ ಗಿವನ್ ಟು ದ ಕಾಂಪ್ಟ್ರೋಲರ್ ಅಡಿಟರ್ ಜನರಲ್ ಆಫ್ ಇಂಡಿಯಾ ಅಂತ ನಿಮ್ಗೆ ಗೊತ್ತಿರಬೇಕು, ಅರ್ಥ ಆಯ್ತಾ. ಏನು ಸುಪ್ರೀಂ ಕೋರ್ಟ್ ಜಡ್ಜ್ಗಳಿಗೆ ಏನ್ ಪೇಮೆಂಟ್ ಕೊಡ್ತಾರೆ, ಸೇಮ್ ಪೇಮೆಂಟ್ ಇಸ್ ಆಲ್ಸೋ ಗಿವನ್ ಟು ದ ಕಾಗ್ ಆಫ್ ಇಂಡಿಯಾ ಅಂತ ನಿಮ್ಗೆ ಗೊತ್ತು. ಓಕೆನಾ. ಹಾಗಾದ್ರೆ ಇವರನ್ನ ಯಾವ ರೀತಿ ತೆಗೆದುಹಾಕ್ತಾರೆ ಅಂತ ಕೇಳಬಹುದು. ಗೊತ್ತಿರಲಿ, ಯಾವುದೇ ಒಬ್ಬ ಕಾಗನ್ನ ನಮ್ಮ ದೇಶದಲ್ಲಿ ತೆಗೆದು ಹಾಕ್ಬೇಕಾದ್ರೆ, ಅವರನ್ನ ಆಫೀಸ್ ಇಂದ ರಿಮೂವ್ ಮಾಡಬೇಕಾದ್ರೆ ಅಂದ್ರೆ ಅದಕ್ಕೆ ಏನ್ ಬೇಕು, ಪಾರ್ಲಿಮೆಂಟ್ ಅಲ್ಲಿ ಒಂದು ಶಿಫಾರಸು ಅಂದ್ರೆ ರೆಕಮೆಂಡೇಶನ್ ಆಫ್ ದ ಪಾರ್ಲಿಮೆಂಟ್ ಬೇಕು. ಅದ್ರ ಮುಖಾಂತರ ಏನ್ ಮಾಡ್ತಾರೆ, ರಾಷ್ಟ್ರಪತಿಯವರು ನಮ್ಮ ದೇಶದ ಕಾಗನ್ನ ಅವರ ಆಫೀಸ್ ಇಂದ ತೆಗೆದುಹಾಕ್ಲಿಕ್ಕೆ ಅವರ ಅಧಿಕಾರವನ್ನ ಹೊಂದಿರ್ತಾರೆ. ಅಂದ್ರೆ ದರ್ ಇಸ್ ಎ ನೆಸೆಸರಿ ರೆಕಮೆಂಡೇಶನ್ ಅಥವಾ ಮ್ಯಾಂಡೇಟರಿ ರೆಕಮೆಂಡೇಶನ್ ಆಫ್ ದ ಪಾರ್ಲಿಮೆಂಟ್ ಅಂತ ಹೇಳ್ಬೋದು. ಹಾಗಾಗಿ ಪಾರ್ಲಿಮೆಂಟ್ ರೆಕಮೆಂಡೇಶನ್ ಬೇಕೇ ಬೇಕು. ಅದ್ರ ಮುಖಾಂತರ ಏನಾಗುತ್ತೆ, ಮೇಲೆ ಕಾಗ್ ಅವ್ರನ್ನ ತೆಗೆದುಹಾಕ್ಬಹುದು. ಓಕೆನಾ. ಜೊತೆಗೆ ಒಂದು ಸಲ ಕಾಗಾಗಿ ಅಪಾಯಿಂಟ್ ಆಗಿ ಅವರು ರಿಟೈರ್ ಆದ್ರೆ ಮತ್ತೆ ಯಾವುದೇ ಸರ್ಕಾರಿ ಹುದ್ದೆಯಲ್ಲಿ ಪುನರ್ ನೇಮಕ ಮಾಡ್ಕೊಳ್ಳಕ್ಕೆ ಅವ್ರಿಗೆ ಯಾವುದೇ ರೀತಿಯ ಅವಕಾಶ ಇಲ್ಲ. ಅಂದ್ರೆ ಓನ್ಲಿ ಆಫ್ಟರ್ ರಿಟೈರ್ಮೆಂಟ್ ಇಟ್ ಕೆನಾಟ್ ಬಿ ಓಲ್ಡ್ ಎನಿ ಪೊಸಿಷನ್ ಅಂತ ಹೇಳ್ಬೋದು. ಸೊ ಹಾಗಾಗಿ ಒಂದ್ಸಲ ಕಾಗ್ ರಿಟೈರ್ ಆದ್ರೆ ಅವರು ಮನೇಲಿ ಕೂತ್ಕೋಬೇಕು. ಹಾಗಾಗಿ ಯಾವುದೇ ಸರ್ಕಾರಿ ಹುದ್ದೆಯನ್ನ ಪಡೆಯಕ್ಕೆ ಅಥವಾ ಮತ್ತೆ ನೇಮಕ ಮಾಡ್ಕೊಳ್ಳಕ್ಕೆ ಅವ್ರಿಗೆ ಅವಕಾಶ ಇಲ್ಲ ಅಂತ ನಿಮ್ಗೆ ಗೊತ್ತಿರ್ಬೇಕಾಗತ್ತೆ, ರೈಟ್. ಎಸ್. ಸೊ ಹಾಗಾದ್ರೆ ಈ ಕಾಗ್ ಅವರು ಏನ್ ಕೆಲಸ ಮಾಡ್ತಾರೆ ಅಂತ ನಿಮಗೆ ಕ್ವಶನ್ ಬರುತ್ತೆ, ಹೌದಾ. ನೋಡಿ, ಹಾಗಾದ್ರೆ ದ ಡ್ಯೂಟೀಸ್ ಆಫ್ ಕಾಗ್ ಅಂತ ಕರಿತೀವಿ. ಈ ಕಾಗ್ ಏನ್ ಮಾಡ್ತಾರೆ ಅಂದ್ರೆ ಆಕ್ಚುಲಿ ನಮ್ಮ ದೇಶದಲ್ಲಿ 3 ತರ ಫಂಡ್ ಬರ್ತವೆ, ನಿಮ್ಗೆಲ್ಲ ಗೊತ್ತಿರಂತೆ. 3 ತರ ಅಂದ್ರೆ ಒಂದು ಕಾಂಟಿಂಜೆನ್ಸಿ ಫಂಡ್ ಆಫ್ ಇಂಡಿಯಾ, ಕನ್ಸಲ್ಡ್ ಫಂಡ್ ಆಫ್ ಇಂಡಿಯಾ, ಇನ್ನೊಂದು ಪಬ್ಲಿಕ್ ಅಕೌಂಟ್ ಆಫ್ ಇಂಡಿಯಾ ಅಂತ ಕರೀತಾರೆ. 3 ತರ ನಿಧಿಗಳು ಬರ್ತವೆ, ಹೌದಾ. ಭಾರತದ ಸಂಚಿತ ನಿಧಿ, ಭಾರತ ಸಾದಿಲ್ವಾರ ನಿಧಿ, ಆಮೇಲೆ ಭಾರತದ ಲೆಕ್ಕಪತ್ರ ನಿಧಿ ಅಂತ ಕರಿತೀವಿ. ಪಬ್ಲಿಕ್ ಅಕೌಂಟ್ ಸಾರ್ವಜನಿಕ ಲೆಕ್ಕಪತ್ರ ನಿಧಿ ಒಂದು ಇದನ್ನು ಕರಿತೀವಿ, ಹೌದಾ. ಸೊ ಹಾಗಾಗಿ ಏನು ಈ ಕನ್ಸಲ್ಡ್ ಫಂಡ್ ಆಫ್ ಇಂಡಿಯಾ ಅಥವಾ ಕನ್ನಡದಲ್ಲಿ ಇದನ್ನ ಭಾರತ ಸಂಚಿತ ಇದೆಯಲ್ಲ, ಅದಕ್ಕೆ ಸಂಬಂಧಪಟ್ಟಂತೆ ಯಾವುದೇ ವೆಚ್ಚಗಳನ್ನ ಏನ್ ಮಾಡ್ಬೋದು ಅಂದ್ರೆ ಅವರು ಆಕ್ಚುಲಿ ಲೆಕ್ಕ ಪರಿಶೀಲನೆ ಮಾಡುವಂತ ಅಧಿಕಾರವನ್ನ ಹೊಂದಿರ್ತಾರೆ. ಅದು ರಾಜ್ಯ ಆಗಿರ್ಬೋದು ಅಥವಾ ಕೇಂದ್ರ ಆಗಿರ್ಬೋದು, ಗೊತ್ತಿರಲಿ, ಹೌದಾ. ಅಂದ್ರೆ ಯಾವುದೇ ಕೇಂದ್ರ ಸರ್ಕಾರದ ಅಥವಾ ಭಾರತದ ಸಂಚಿತ ನಿಧಿ ಆಗಿರ್ಬೋದು ಅಥವಾ ರಾಜ್ಯಗಳ ಸಂಚಿತ ನಿಧಿ ಆಗಿರ್ಬೋದು, ಅದಿರುವಂತಹ ಏನೇ ಅಮೌಂಟ್ ಖರ್ಚು ಆಗಿದೆ, ಎಕ್ಸ್ಪೆಂಡಿಚರ್ ಆಗಿದ್ರೆ ಅದನ್ನ ಲೆಕ್ಕ ಪರಿಶೋಧನೆ ಮಾಡುವಂತ ಅಧಿಕಾರ ನಮ್ಮ ಕಾಗ್ ಇದೆ. ಸೊ ಹಾಗಾಗಿ ಅದನ್ನ ಯಾರು ಕೂಡ ರಿಸ್ಟ್ರಿಕ್ಟ್ ಮಾಡ್ಕೊಳ್ಳಕ್ಕೆ ಅಧಿಕಾರ ಇಲ್ಲ ಅಂತ ನಾವು ಹೇಳ್ಬೋದು. ಅದೇ ರೀತಿ ಇನ್ನೊಂದು ಫಂಡ್ ಬರುತ್ತೆ, ಅದನ್ನ ಏನಂತ ಕರಿತೀವಿ, ಕಾಂಟಿಂಜೆನ್ಸಿ ಫಂಡ್ ಆಫ್ ಇಂಡಿಯಾ ಅಂತ ಕರೀತಾರೆ. ಏನಂತ ಕರಿತೀವಿ, ಕಾಂಟಿಂಜೆನ್ಸಿ ಫಂಡ್ ಆಫ್ ಇಂಡಿಯಾ ಅಥವಾ ಇಂಗ್ಲಿಷ್ ಕನ್ನಡದಲ್ಲಿ ಭಾರತದ ಸಾದಿಲ್ವಾರ ನಿಧಿ ಅಂತ ಕರೀತಾರೆ, ಹೌದಾ. ಅದು ಕೇಂದ್ರದಾಗಿರ್ಬೋದು, ರಾಜ್ಯದಾಗಿರ್ಬೋದು. ಇಲ್ಲಿ ಕೂಡ ಏನ್ ಮಾಡಬಹುದು ಅಂದ್ರೆ ಆಕ್ಚುಲಿ ಏನ್ ಮಾಡ್ತಾರೆ, ಕಾಗ್ಗಳು ಅದನ್ನ ಎಲ್ಲಾ ಖರ್ಚು ವೆಚ್ಚಗಳನ್ನ ಲೆಕ್ಕ ಪರಿಶೋಧನೆ ಮಾಡುವಂತ ಅಧಿಕಾರ ಹೊಂದಿರ್ತಾರೆ. ಸೊ ನಮ್ಮ ಕಾಗ್ ಅಂತ ಹೇಳ್ಬಹುದು, ಓಕೆನಾ. ಅದೇ ರೀತಿ ಈ ಕಾಗ್ ಏನ್ ಮಾಡ್ತಂದ್ರೆ ಎಲ್ಲ ವ್ಯಾಪಾರ ಅಂದ್ರೆ ಯಾವ್ದೇ ಟ್ರೇಡ್ ಆಗಿರ್ಬೋದು, ಆಮೇಲೆ ಪ್ರೊಡಕ್ಷನ್ ಆಗಿರ್ಬೋದು, ಅಲ್ಲಿ ಪ್ರಾಫಿಟ್ ಆಗಿರ್ಬೋದು, ಆಮೇಲೆ ಲಾಸ್ ಆಗಿರ್ಬೋದು, ಅವಾಗ ಸಂಪೂರ್ಣತೆ ಎಲ್ಲಾ ಅಕೌಂಟ್ಸ್ ಗಳನ್ನ ಮತ್ತೆ ಬ್ಯಾಲೆನ್ಸ್ ಶೀಟ್ಗಳನ್ನ ಅದು ಕೇಂದ್ರ ಮತ್ತು ಸರ್ಕಾರದಾಗಿರ್ಬೋದು ಅಥವಾ ರಾಜ್ಯ ಸರ್ಕಾರ ಆಗಿರ್ಬೋದು, ಎಲ್ಲ ಏನು ಸರ್ಕಾರಿ ಅಂಗ ಸಂಸ್ಥೆಗಳು ಇದೆಯಲ್ಲ ಅದಿರುವಂತ ಎಲ್ಲಾ ಸಂಸ್ಥೆಗಳು ಕೂಡ ಹೊಂದಿರೋದು ಅಲ್ಲಿ ಒಂದು ಲೆಕ್ಕ ಪರಿಶೋಧನೆ ಮಾಡುವಂತ ಅಧಿಕಾರವನ್ನ ನಮ್ಮ ಕಾಗು ಹೊಂದಿರುತ್ತೆ. ಅದು ರಾಜ್ಯ ಆಗಿರ್ಬೋದು, ಕೇಂದ್ರ ಆಗಿರ್ಬೋದು, ಅದು ಕೂಡ ನಿಮ್ಗೆ ಗೊತ್ತಿರ್ಬೇಕಾಗುತ್ತೆ, ಓಕೆನಾ. ಸೊ ಅದೇ ರೀತಿ ಏನಂದ್ರೆ ಆಕ್ಚುಲಿ ಏನಂದ್ರೆ ನೋಡ್ಬೋದು, ಇವನ್ ಕಾಗ್ ಇದೆಯಲ್ಲ ಇದೇನ್ ಮಾಡುತ್ತೆ ಅಂದ್ರೆ ಅದು ಕೇಂದ್ರ ಅಥವಾ ರಾಜ್ಯದ ಆದಾಯ ಏನಾದ್ರು ಕೂಡ ಚೇಂಜಸ್ ಆದ್ರೆ, ಅಂದ್ರೆ ಏನೋ ಇನ್ಕಮ್ಸ್ ಅಲ್ಲಿ ಏನಾದ್ರು ಕೂಡ ಒಂದು ಗಣನೀಯವಾಗಿ ಹಣಕಾಸು ನಿರೂಪಣೆ ಏನಂದ್ರೆ ಅಲ್ಲಿ ಕೂಡ ಏನಂದ್ರೆ ಆಕ್ಚುಲಿ ಅಂದ್ರೆ ಇದು ಏನ್ ಮಾಡಬಹುದು, ತನ್ನ ಒಂದು ಲೆಕ್ಕ ಪರಿಶೋಧನೆ ಅಥವಾ ಆಡಿಟ್ ಅನ್ನ ಮಾಡೋಕೆ ಅಧಿಕಾರ ಇರುತ್ತೆ. ಜೊತೆಗೆ ಅವರು
ಯಾವುದೇ ತೆರಿಗೆ ಆಗಿರ್ಬೋದು, ಯಾವುದೇ ಸುಂಕದ ನಿವ್ವಳ ಒಂದು ಆದಾಯವಾಗಿರ್ಬೋದು, ಇದನ್ನು ಕೂಡ ಏನ್ ಮಾಡ್ತಾರೆ, ಖಚಿತಪಡಿಸಿಕೊಳ್ಳುವಂತ ಅಧಿಕಾರವನ್ನು ಕೂಡ ಅವರು ಹೊಂದಿರ್ತಾರೆ. ಮತ್ತೆ ಪ್ರಮಾಣ ಕೂಡ ಮಾಡ್ತಾರೆ, ಅವರು ಸರ್ಟಿಫಿಕೇಟ್ ಕೊಡ್ತಾರೆ, ಅದು ಫೈನಲ್ ಆಗಿರುತ್ತೆ, ಗೊತ್ತಿರಲಿ ನಿಮ್ಗೆ. ಓಕೆನಾ? ಸೊ ಜೊತೆಗೆ ಈ ಕಾಗ್ ಇದಾರಲ್ಲ, ಇವ್ರೇನಂದ್ರೆ ಒಂದು ನಮಗೆ ಪಾರ್ಲಿಮೆಂಟ್ ಅಲ್ಲಿ 3 ಕಮಿಟಿ ಬರ್ತವೆ, ಕೇಳಿದ್ದಾರೆ ಹೌದಾ? ಒಂದು ಪಬ್ಲಿಕ್ ಅಕೌಂಟ್ ಕಮಿಟಿ ಅಂತ ಕರಿತೀವಿ, ಇನ್ನೊಂದು ಪಬ್ಲಿಕ್ ಅಂಡರ್ಟೇಕಿಂಗ್ ಕಮಿಟಿ ಅಂತ ಕರೀತಾರೆ, ಇನ್ನೊಂದು ಎಸ್ಟಿಮೇಟ್ ಕಮಿಟಿ ಅಂತ ಕರೀತಾರೆ. ಸೊ ಹಾಗಾಗಿ ಏನು ಈ ಪಬ್ಲಿಕ್ ಅಕೌಂಟ್ ಕಮಿಟಿ ಅಥವಾ ಕನ್ನಡದಿಂದ ಸಂಸತ್ತಿನ ಸಾರ್ವಜನಿಕ ಲೆಕ್ಕಪತ್ರ ಸಮಿತಿ ಇದೆಯಲ್ಲ, ಇದಕ್ಕೆ ಏನಾಗಿರ್ತಾರೆ, ಅವರೊಬ್ಬ ಕಾಗ್ ಏನಾಗಿರ್ತಾನೆ, ಒಬ್ಬ ಗೈಡ್ ಆಗಿರ್ತಾನೆ, ಒಬ್ಬ ಫ್ರೆಂಡ್ ಆಗಿರ್ತಾನೆ, ಒಬ್ಬ ಫಿಲಾಸಫರ್ ಆಗಿರ್ತಾನೆ. ಅಂದ್ರೆ ಈ ಸಾರ್ವಜನಿಕ ಲೆಕ್ಕಪತ್ರ ಸಮಿತಿಗೆ ಒಬ್ಬ ಮಾರ್ಗದರ್ಶಕನಾಗಿ ಕೆಲಸ ಮಾಡ್ತಾನೆ, ಒಬ್ಬ ಸ್ನೇಹಿತನಾಗಿ ಕೆಲಸ ಮಾಡ್ತಾನೆ, ಜೊತೆಗೆ ಒಬ್ಬ ತತ್ವಜ್ಞಾನಿಯಾಗಿ ಕೂಡ ಒಂದು ಕಾರ್ಯವನ್ನ ನಿರ್ವಹಿಸ್ತಾರೆ ಅಂತ ಹೇಳ್ಬೋದು. ನಮ್ಮ ಈ ಕಾಂಪ್ಟ್ರೋಲರ್ ಆಡಿಟರ್ ಜನರಲ್ ಆಫ್ ಇಂಡಿಯಾ ಅಂತ ಹೇಳ್ತೀವಿ, ಹೌದಾ? ಸೊ ಹಾಗೆ ಏನ್ ಮಾಡ್ತಾರೆ, ಇವರು ವಾರ್ಷಿಕವಾಗಿ ತಾವು ಲೆಕ್ಕ ಪರಿಶೋಧನೆ ಮಾಡಿರುವಂತ ರಿಪೋರ್ಟ್ಗಳು ಏನ್ ಮಾಡ್ತಾರೆ ಅಂದ್ರೆ, ಕೇಂದ್ರ ಮಟ್ಟದಲ್ಲಿ ಅದನ್ನ ಏನಂದ್ರೆ ಯಾರಿಗೆ, ರಾಷ್ಟ್ರಪತಿಯವರಿಗೆ ಸಲ್ಲಿಸಿದ್ರೆ, ಅದೇ ರೀತಿ ರಾಜ್ಯ ಮಟ್ಟದಲ್ಲಿ ತಮ್ಮ ಒಂದು ವರದಿಗಳನ್ನ ಏನ್ ಮಾಡ್ತಾರೆ, ರಾಜ್ಯಪಾಲರಿಗೆ ಒಂದು ರಿಪೋರ್ಟ್ಗಳನ್ನ, ಒಂದು ವರದಿಗಳನ್ನ ಸಲ್ಲಿಸ್ತಾರೆ. ಅದೇನ್ ಮಾಡ್ತಾರೆ, ರಾಷ್ಟ್ರಪತಿ ಅವರು ಅದನ್ನ 2 ಸದನಗಳಲ್ಲೂ ಕೂಡ ಏನ್ ಮಾಡ್ತಾರೆ ಅಂದ್ರೆ ಅದನ್ನ ಮಂಡಿಸಕ್ಕೆ ಅಂದ್ರೆ ಅದು ಸೆಂಟ್ರಲ್ ಆದ್ರೆ ಪಾರ್ಲಿಮೆಂಟ್ ಅಂದ್ರೆ ರಾಜ್ಯಸಭಾ ಆಗಿರ್ಬೋದು, ಲೋಕಸಭಾ ಆಗಿರ್ಬೋದು, ಇವನ್ ಸ್ಟೇಟ್ ಬಂದ್ರೆ ಏನ್ ಮಾಡ್ತಾರೆ, ಲೆಜಿಸ್ಲೇಟಿವ್ ಅಸೆಂಬ್ಲಿಗಳಲ್ಲಿ ಅವುಗಳನ್ನ ಮಂಡಿಸ್ಕೊಳ್ಳಕ್ಕೆ ಅವರು ಕ್ರಮವನ್ನ ಕೈಗೊಳ್ತಾರೆ ಅಂತ ಹೇಳ್ಬೋದು. ಅದು ಪ್ರೆಸಿಡೆಂಟ್ ಆಫ್ ಇಂಡಿಯಾ ಅಥವಾ ರಾಜ್ಯಪಾಲ ಅಂತ ಹೇಳ್ಬೋದು. ಓಕೆ, ಸೊ ಹಾಗಾಗಿ ಇವ್ರು ಏನ್ ಮಾಡ್ತಾರೆ, ವಿಶೇಷವಾಗಿ 3 ಫಂಡ್ಗಳು ಏನ್ ಮಾಡ್ತಾರೆ ಅಂದ್ರೆ ರಾಷ್ಟ್ರಪತಿಯವರಿಗೆ 3 ವರದಿಗಳನ್ನ ರಾಷ್ಟ್ರಪತಿಯವರಿಗೆ ನೀಡ್ತಾರೆ. ಸೊ ಅದು ನಿಮ್ಗೆ ಗೊತ್ತಿರ್ಬೇಕು, ಬಹಳ ಎಕ್ಸಾಮ್ ಅಲ್ಲಿ ಕೇಳಿದಾರೆ ಇದನ್ನ, ಹೌದಾ? ಸೊ ಹಾಗಾಗಿ ಕಾಗ್ ಏನ್ ಮಾಡ್ತಾರೆ ಅಂದ್ರೆ, ಆಕ್ಚುಲಿ ನಮ್ಮ ಪ್ರೆಸಿಡೆಂಟ್ ಆಫ್ ಇಂಡಿಯಾ ಅವರಿಗೆ ವಿಶೇಷವಾಗಿ 3 ಆಡಿಟ್ ರಿಪೋರ್ಟ್ಗಳನ್ನ ಸಲ್ಲಿಸ್ತಾರೆ. ಯಾವ್ದಪ್ಪ ಅಂತ ನೋಡ್ತಗೋಣ. ಒಂದು ವಿನಿಯೋಗ ಖಾತೆಗಳ ಲೆಕ್ಕ ಪರಿಶೋಧನಾ ವರದಿ ಅಂತ ಕರೀತಾರೆ, ಇಂಗ್ಲಿಷ್ ನಲ್ಲಿ ಆಡಿಟ್ ರಿಪೋರ್ಟ್ ಆನ್ ಅಪ್ರಾಪ್ರಿಯೇಷನ್ ಅಕೌಂಟ್ಸ್ ಅಂತ ಕರೀತಾರೆ. ಓಕೆ, ಒನ್ಸ್ ಅಗೇನ್, ವಿನಿಯೋಗ ಖಾತೆಗಳ ಲೆಕ್ಕ ಪರಿಶೋಧನಾ ವರದಿ, ಇಂಗ್ಲಿಷ್ ನಲ್ಲಿ ಆಡಿಟ್ ರಿಪೋರ್ಟ್ ಆನ್ ದಿ ಅಪ್ರಾಪ್ರಿಯೇಷನ್ ಅಕೌಂಟ್ಸ್ ಅಂತ ಕರೀತಾರೆ. ಈ ಒಂದು ರಿಪೋರ್ಟ್ ಅನ್ನು ಕೂಡ ರಾಷ್ಟ್ರಪತಿಯವರಿಗೆ ಸಲ್ಲಿಸ್ತಾರೆ. ಎರಡನೇ ಒಂದು ರಿಪೋರ್ಟ್ ಯಾವ್ದಪ್ಪ ಅಂತಂದ್ರೆ, ಹಣಕಾಸು ಖಾತೆಗಳ ಲೆಕ್ಕ ಪರಿಶೋಧನಾ ವರದಿ ಅಂತ ಕರಿತೀವಿ, ಅಂದ್ರೆ ಆಡಿಟ್ ರಿಪೋರ್ಟ್ ಆನ್ ದಿ ಫಿನಾನ್ಸ್ ಅಕೌಂಟ್ ಅಂತ ಕರೀತಾರೆ, ಹೌದಾ? ಹಣಕಾಸು ಖಾತೆಗಳ ಲೆಕ್ಕ ಪರಿಶೋಧನಾ ವರದಿ ಅಥವಾ ಆಡಿಟ್ ರಿಪೋರ್ಟ್ ಆನ್ ಫಿನಾನ್ಸ್ ಅಕೌಂಟ್ ಅಂತ ಕರೀತಾರೆ. ಅದ್ರ ಜೊತೆಗೆ ಇನ್ನೊಂದು ರಿಪೋರ್ಟ್ ಅನ್ನು ಕೂಡ ಸಬ್ಮಿಟ್ ಮಾಡ್ತಾರೆ, ಅದು ಏನಂದ್ರೆ ಸಾರ್ವಜನಿಕ ಉದ್ಯಮಗಳ ಮೇಲಿನ ಲೆಕ್ಕ ಪರಿಶೋಧನಾ ವರದಿ ಅಂತ ಕರಿತೀವಿ, ಅಂದ್ರೆ ಆಡಿಟ್ ರಿಪೋರ್ಟ್ ಆನ್ ದಿ ಪಬ್ಲಿಕ್ ಅಂಡರ್ಟೇಕಿಂಗ್ಸ್, ಹೌದಾ? ಅಂದ್ರೆ ಏನು ಪ್ರೆಸೆಂಟ್ ನಿಮ್ಗೆಲ್ಲ ಗೊತ್ತಿರುವಂತೆ ಹಿಂದೂಸ್ತಾನ್ ಏರೋನಾಟಿಕಲ್ ಲಿಮಿಟೆಡ್ ಆಗಿರ್ಬೋದು, ಕೋಲ್ ಅಥಾರಿಟಿ ಇಂಡಿಯಾ ಲಿಮಿಟೆಡ್ ಆಗಿರ್ಬೋದು, ಈ ತರ ಏನು ಒಂದು ಪಬ್ಲಿಕ್ ಅಂಡರ್ಟೇಕಿಂಗ್ ಇರುತ್ತಲ್ಲ, ಅದರಲ್ಲಿರುವಂತಹ ಏನು ಲೆಕ್ಕ ಪರಿಶೋಧನೆ ಕೂಡ ಏನ್ ಮಾಡ್ತಾರೆ, ಅವರು ರಾಷ್ಟ್ರಪತಿ ಅವರಿಗೆ ಸಲ್ಲಿಸ್ತಾರೆ. ಸೊ ಹಾಗಾಗಿ ವಿಶೇಷವಾಗಿ ರಾಷ್ಟ್ರಪತಿ ಏನ್ ಮಾಡ್ತಾರೆ ಅಂದ್ರೆ ವಾರ್ಷಿಕವಾಗಿ 3 ವರದಿಗಳನ್ನ ಸಲ್ಲಿಸ್ತಾರೆ. ಅದು ಆಡಿಟ್ ರಿಪೋರ್ಟ್ ಆನ್ ಅಪ್ರಾಪ್ರಿಯೇಷನ್ ಅಕೌಂಟ್ಸ್, ಆಡಿಟ್ ರಿಪೋರ್ಟ್ ಆನ್ ಫೈನಾನ್ಸ್ ಅಕೌಂಟ್ಸ್, ಆಡಿಟ್ ರಿಪೋರ್ಟ್ ಆನ್ ಪಬ್ಲಿಕ್ ಅಂಡರ್ಟೇಕಿಂಗ್ಸ್ ಅಂತ ಕರೀತಾರೆ. ಸೊ ಹಾಗಾಗಿ ಈ 3 ರಿಪೋರ್ಟ್ಗಳನ್ನ ಕೂಡ ಒಂದ್ ಕಡೆ ನೋಟ್ ಮಾಡ್ಕೊಂಡ್ರೆ ನಿಮ್ಗೆ ಎಕ್ಸಾಮ್ ಅಲ್ಲಿ ಮೇ ಬಿ ಹೆಲ್ಪ್ ಆಗ್ಬೋದು. ಸೊ ಹಾಗಾಗಿ ಈ 3 ವರದಿಗಳನ್ನ ಏನ್ ಮಾಡ್ತಾರೆ ಅಂದ್ರೆ ರಾಷ್ಟ್ರಪತಿ ಅವರಿಗೆ ವಾರ್ಷಿಕವಾಗಿ ಸಲ್ಲಿಕೆ ಮಾಡ್ತಾರೆ ಅಂತ ಹೇಳ್ಬೋದು. ಅದು ಕಾಂಪ್ಟ್ರೋಲರ್ ಆಡಿಟರ್ ಜನರಲ್ ಆಫ್ ಇಂಡಿಯಾ ಅಂತ ಕರಿತೀವಿ. ದಟ್ಸ್ ಇಟ್. ಓಕೆ, ಸೊ ಜೊತೆಗೆ ನೋಡ್ತಗೋಣ ಕಾಗ್ ನಿಮ್ಗೆಲ್ಲ, ಹೌದಾ? ಒಬ್ಬರು ಅದಕ್ಕೆ ಕಾಗ್ ಅಂತ ಇರ್ತಾರೆ ಅದನ್ನ. ಸೊ ಹಾಗಾಗಿ ನಮ್ಮ ದೇಶದ ಮೊಟ್ಟ ಮೊದಲ ಕಾಗ್ ಯಾರಪ್ಪ ಅಂತಂದ್ರೆ ಗೊತ್ತಿರ್ಬೇಕದು ವಿ ನರಹರಿ ರಾವ್. ಇವರು ಸ್ವತಂತ್ರ ಭಾರತದ ಮೊಟ್ಟ ಮೊದಲ ಕಾಂಪ್ಟ್ರೋಲರ್ ಆಡಿಟರ್ ಜನರಲ್ ಆಫ್ ಇಂಡಿಯಾ ಆಗಿ ಕೆಲಸ ಮಾಡಿದ್ದಾರೆ. ಯಾವಾಗ್ಲಿಂದ 1948ರಿಂದ 1954. ಈಸ್ ದ ಫಸ್ಟ್ ಕಾಗ್ ಆಫ್ ಇಂಡಿಯಾ ಅಂತ ಹೇಳ್ಬೋದು ವಿ ನರಹರಿ ರಾವ್ ಅಂತ. ಎರಡನೇದು AK ಚಂದ್ ಅಂತ ಬರ್ತಾರೆ, ಹೌದಾ? ಇವರು 1954ರಿಂದ 1960. ಅದೇ ರೀತಿ AK ರಾಯ್ ಅಂತ ಬರ್ತಾರೆ 1960 ಇಂದ 1966 ಅಂತ ಹೇಳ್ಬೋದು. ಅದೇ ರೀತಿ S ರಂಗನಾಥನ್ 66 to 72, ಆಮೇಲೆ A ಬಕ್ಷಿ 1970 to 1978 ಅಂತ ಹೇಳ್ಬೋದು. ಜ್ಞಾನ ಪ್ರಕಾಶ್ ಅಂತ ಬರ್ತಾರೆ 1978ರಿಂದ 84. ಸೊ ಆಮೇಲೆ TN ಚತುರ್ವೇದಿ 84ರಿಂದ 90, CG ಸೋಮಯ್ಯ 90 to 96, VK ಸುಂಗ್ಲು 96 to 2002 ಇದೆ. VK ಕೌಲ್ ಅಂತ ಬರ್ತಾರೆ 2002ರಿಂದ 2008 ಬರ್ತಾರೆ. ವಿನೋದ್ ರಾಯ್ ಅಂತ ಬರ್ತಾರೆ, ಇವರು ಕೂಡ ರೀಸೆಂಟ್ ಆಗಿ ನ್ಯೂಸ್ ಅಲ್ಲಿ ಗೊತ್ತಿರ್ಬೇಕು ನಿಮ್ಗೆ. ಸೊ 2008ರಿಂದ 2013. ಅದೇ ರೀತಿ 12ನೇ ಕಾಗಾಗಿ ಶಶಿಕಾಂತ್ ಶರ್ಮಾ ಇರ್ತಾರೆ. ಆಮೇಲೆ 13ನೇ ಕಾಗಾಗಿ ನಮ್ಮ ದೇಶದ್ದು ರಾಜು ಮಹರ್ಷಿ ಅಂತಿದ್ರು. ಆಮೇಲೆ ರೀಸೆಂಟ್ ಆಗಿ ಅಂದ್ರೆ ನಮ್ಗೆ ಲಾಸ್ಟ್ 2020 ಮಾಡ್ತಾರೆ ಹೊಸದಾಗಿ ನಮ್ಮ ದೇಶದ 14ನೇ ಕಾಗಾಗಿ ಏನಂತಂದ್ರೆ ಯಾರು, ಗಿರೀಶ್ ಚಂದ್ರು ಮುರ್ಮು ಅಂತ ಕರೀತಾರೆ, ಹೌದಾ? GC ಮುರ್ಮು ಏನ್ ಮಾಡ್ತಾರೆ ಅಂದ್ರೆ 2020ರಿಂದ ಆಕ್ಚುಲಿ ಇವರು ನಮ್ಮ ದೇಶದ
14ನೇ ಕಾಗಾಗಿ ತಮ್ಮ ಒಂದು ಹುದ್ದೆಯನ್ನ ಅಲಂಕರಿಸ್ತಾರೆ. ಓಕೆ, ದಟ್ ಇಸ್ ಕಾಲ್ಡ್ ದ GC ಮುರ್ಮು ಅಥವಾ ಗಿರೀಶ್ ಚಂದ್ರ ಮುರ್ಮು ಅಂತ ಕರೀತಾರೆ. ಜೊತೆಗೆ ಇವತ್ತು ಇನ್ನೊಂದು ವಿಶೇಷ ಏನಂದ್ರೆ ಗೊತ್ತಿರಲಿ, ಇವ್ರೇನಂದ್ರೆ ಏನು ನಾವು ಆರ್ಟಿಕಲ್ 370 ಏನ್ ಮಾಡಿದ್ವಿ, ರಿಮೂವ್ ಮಾಡ್ಕೊಂಡು ಏನ್ ಮಾಡ್ತೀವಿ ಅಂದ್ರೆ ಜಮ್ಮು ಕಾಶ್ಮೀರ ಸ್ಟೇಟ್ ಅನ್ನ 2 ಯುಟಿಗಳ ಕನ್ವರ್ಟ್ ಮಾಡ್ತೀವಿ. ಒಂದು ಜಮ್ಮು ಅಂಡ್ ಕಾಶ್ಮೀರ ಅಂತ ಕರಿತೀವಿ, ಇನ್ನೊಂದು ಲಡಾಖ್ ಅಂತ ಕರಿತೀವಿ. ಸೊ ಹಾಗಾಗಿ ಜಮ್ಮು ಕಾಶ್ಮೀರ ಅಂದ್ರೆ ಅದು ಕೇಂದ್ರಾಡಳಿತ ಪ್ರದೇಶ ಆದ ನಂತರ ಮೊಟ್ಟ ಮೊದಲ ಲೆಫ್ಟಿನೆಂಟ್ ಗವರ್ನರ್ ಆಗಿ ಆಯ್ಕೆ ಆಗಿರುವಂತವ್ರು ಯಾರಪ್ಪ ಅಂತಂದ್ರೆ ಅದು ಕೂಡ ಈ ಗಿರೀಶ್ ಚಂದ್ರ ಮುರ್ಮು ಇಸ್ ದ ಫಸ್ಟ್ ಲೆಫ್ಟಿನೆಂಟ್ ಗವರ್ನರ್ ಆಫ್ ದ ಜಮ್ಮು ಅಂಡ್ ಕಾಶ್ಮೀರ್ ಯೂನಿಯನ್ ಟೆರಿಟರಿ ಅಂತ ಕೂಡ ನಿಮ್ಗೆ ಗೊತ್ತಿರಬೇಕು. ಅದರ ನಂತರ ಈ ಕಡೆ ಬರ್ತಾರೆ ಅವರು, ಅದುವೇ ಸೊ ಪ್ರೆಸೆಂಟ್ ಆಗಿ ನಮ್ಮ ದೇಶದ 14ನೇ ಕಾಗಾಗಿ ಅಪಾಯಿಂಟ್ ಆಗಿರುವಂತದ್ದು ಗಿರೀಶ್ ಚಂದ್ರ ಮುರ್ಮು ಅಂತ ನಿಮ್ಗೆ ಗೊತ್ತಿರ್ಬೇಕಾಗತ್ತೆ. ಓಕೆ, ಸೊ ಹಾಗಾಗಿ ಇದಿಷ್ಟು ಆಗಿತ್ತು ರಿಗಾರ್ಡಿಂಗ್ ದ ಕಾಗ್ ಅಂತ. ಓಕೆ, ಗೊತ್ತಿರಲಿ ಇದೊಂದು ಆಟೋನಮಸ್ ಬಾಡಿ ಆಗಿದೆ. ಇದನ್ನ ನಮ್ಮ ಸಂವಿಧಾನದ 5ನೇ ಭಾಗದಲ್ಲಿ ಮೆನ್ಷನ್ ಮಾಡಿದೀವಿ. ಆರ್ಟಿಕಲ್ ಇರುವಂತದ್ದು 148 ಇಂದ 151 ಆಗಿದೆ. ಜೊತೆಗೆ ಈಸ್ ದ ಪ್ರೊಟೆಕ್ಟರ್ ಆಫ್ ದಿ ಪಬ್ಲಿಕ್ ಪರ್ಸನ್ ಕರೀತಾರೆ. ಓಕೆ, ಜೊತೆಗೆ ಇವರ ಟರ್ಮ್ ಬಂದ್ರೆ ಗೊತ್ತಿರ್ಬೇಕು ನಿಮ್ಗೆ 6 ವರ್ಷ ಇಲ್ಲಾಂದ್ರೆ 65 ವರ್ಷಗಳ ಒಂದು ವಯಸ್ಸು. ಯಾವ್ದು ಬೇಕಾಗುತ್ತೋ ಅದ್ರ ಪ್ರಕಾರ ಅವರು ಮನೆಗೆ ಹೋಗ್ಬೇಕಾಗತ್ತೆ. ಓಕೆ, ಒಂದ್ಸಲ ಕಾಗು ಅಂದ್ರೆ ರಿಟೈರ್ ಆದ್ರೆ ಮತ್ತೆ ಅವ್ರು ಯಾವುದೇ ಕಾರಣ ಕೂಡ ಯಾವುದೇ ಸರ್ಕಾರಿ ಹುದ್ದೆಯಲ್ಲಿ ಮತ್ತೆ ರೀ ಅಪಾಯಿಂಟ್ ಆಗ್ಲಿಕ್ಕೆ ಅವರಿಗೆ ಅಧಿಕಾರವನ್ನ ಇರಂಗಿಲ್ಲ ಅಂತ ನಿಮ್ಗೆ ಗೊತ್ತಿರ್ಬೇಕಾಗತ್ತೆ. ಜೊತೆಗೆ ಇವರಿಗೆ ಸೇಮ್ ಸ್ಯಾಲರಿ, ಏನ್ ಸುಪ್ರೀಂ ಕೋರ್ಟ್ ಜಡ್ಜ್ಗಳಿಗೆ ಸೇಮ್ ಸ್ಯಾಲರಿ ಕೊಡ್ತಾರೆ ಅದೇ ಸ್ಯಾಲರಿ ಕೂಡ ಆಕ್ಚುಲಿ ಅಂದ್ರೆ ಅದೇ ತರ ಸ್ಯಾಲರಿಯನ್ನ ಕೊಡಲಿ ಈ ಕಾಗ್ ಅವರಿಗೆ ಕೊಡ್ತಾ ಹೋಗ್ತಾರೆ ಅಂತ ನಿಮ್ಗೆ ಗೊತ್ತಿರಬೇಕು ರಿಗಾರ್ಡಿಂಗ್ ದ ಕಾಗ್ ಅಂತ ಹೇಳ್ಬೋದು. ಓಕೆ, ಹಾಗಾಗಿ ಇದಿಷ್ಟು ಇವತ್ತಿನ ಟಾಪಿಕ್ ಅಂತ ಹೇಳ್ಬೋದು. ನೆಕ್ಸ್ಟ್ ಮತ್ತೆ ಮುಂದಿನ ದಿನಗಳಲ್ಲಿ ಡಿಫ್ರೆಂಟ್ ಟಾಪಿಕ್ಸ್ ಒಂದಿಗೆ ಡಿಸ್ಕಸ್ ಮಾಡ್ತಾ ಹೋಗೋಣ. ಅಲ್ಲಿವರೆಗೂ ಥ್ಯಾಂಕ್ ಯು. ಯಾ